ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಮಾಡ್ತೀನಿ ಮೆಸೇಜ್ ಹಾಕ್ಯಾಳ ಮತ್ತೆ ಮರ್ದಿನ ಮುಂಚೆನೆ ಅನ್ಸೆಂಟ್ ನಿನ್ ಮೇಲೆ ನನಗೆ ಏನಾರ ಆಯ್ತಾರ ನಿಮ್ಮ ಮೇಲೆ ಕೇಸ್ ಹಾಕೋಣ ಸೀದಾ ನನಗೇನು ಸಂಬಂಧ ಇಲ್ಲ ಆಮೇಲೆ ಹೋಗಿ ಏನಾಗ ಮಾಡ್ಬೇ ನೀ 20 ಮಾಡು ನನಗೇನು ಕೇಳೋದು ಬೆಂಗಳೂರದವ್ರಿಗೆ ಉತ್ತರ ಕರ್ನಾಟಕ ಅಂದ್ರೆ 1 ಸಿಟಿ 2 ಸಿಟಿ 3 ಸಿಟಿ 3 ಗೊತ್ತಾವ ಹುಬ್ಳಿ ಬಾಗಲಕೋಟೆ ಬಿಜಾಪುರ ಇಷ್ಟೇ ಗೊತ್ತಾವ ಅದು ಯಾದಗಿರಿ ಎಲ್ಲಿ ಬರ್ತೀರಿ ಒಬ್ಬರಿಗೆ ಮನ್ಸನ್ ಮೀಟ್ ಹೆಂಗ್ ಟೇಸ್ಟ್ ಆಗ್ತೈತಿ ಸೇಮ್ ಹಂದಿ ಮಾಂಸ ಇದ್ದಂಗೆ ಇರ್ತದೆ ಅದಕ್ಕೆ CSK ಫ್ಯಾನ್ ಯಾಕಂದ್ರೆ ಅವ್ರು ಅಷ್ಟು ಟಾಕ್ಸಿಕ್ ಇರ್ತಾರ ಅವ್ರು ನಾ ಅವಾಗ ಅಂದೆ ಕಚ್ಚಡ ಮಂದಿವು ಅಂತ ಈಗ ನತಾಶನು ಇಟ್ಟಿರ್ತಾಳ ಎಲ್ಲ ನಿಮ್ಮ ಹೋಗಿ ಮಾಡಿದ್ರೆ ನಾನ್ ಮಾಡ್ಲಿ ಅಂತ ಹೇಳಿ ಅವನ ಮೀಮ್ ಐತಲ್ಲ ನೋಡ್ಬೇಕಾರೆ ಲೌಡೇನ್ ಕರೀತಾರೆ ಬೆಂಗಳೂರ್ ಮೇಲೆ ನಾವು ಕರ್ನಾಟಕದ ಇದೀವಿ ಅಂದ್ರೆ ಮತ್ತೆ ಅದ್ರ ಮೇಲೆ ಹೆಮ್ಮೆ ಇರ್ತದೆ ಬಟ್ ಅಲ್ಲಿನ ಮಂದಿಯನ್ನು ನಮಗೆ ಒಂದು ಟೈಪ್ ಆಫ್ ಕಾಮಿಡಿ ಒಳಗೆ ನೋಡ್ತಾರ ಅವ್ರು ಹಂಗೆ ನೋಡೋದು ನಿಂದಿರ್ಸ್ಬೇಕು ಅವ್ರು ಕೈಯಾಗೆ ಬಿದ್ದಿತ್ತು ವಾಪಸ್ ಬಂದು 19 ಕಟ್ಟು ಬಿದ್ದಿತ್ತು ಕೈಯಾಗ ಅವ್ನ ಕಡೆ ಮೂವಿ ಮಾಡಿಸ್ತೀನಿ 60-70 ಲಕ್ಷ ರೂಪಾಯಿ ತಗೊಂಡ್ರ ಇಲ್ಲಿ ಬಂತ ನನ್ನ ಮನಸ್ಸಿನ ಮಾತು ಬರ್ತಾವ ಸೀದಾ ತಗ್ದಕ್ ಅಣ್ಣನ ಹುಡುಗಿ ಅಲ್ಲಿಂದ ಮಾತಾಡ್ತಿರ್ತಾಳ ಇಲ್ಲ ಇದು ಹೆಣ್ಣು ಗಂಡಿಗೆ ಅಲ್ಲಿದೆ ಜಾಗ ಇದೇನಿದ್ರು ನಮಗೆ ನಾವು ಅದಕ್ಕೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ ಕ್ವಶನ್ ಏನಂತೆ ಕಲಬುರ್ಗಿಂದ ಇಲ್ಲಿ ಬಂದಿರಲ್ಲ ಬಿಸಿಲು ಹೆಂಗೆ ನಾರ್ಮಲ್ ಅನ್ಸಾತ ಜನ ಕೇಳಿದೆ ಏನಂದ್ರೆ ನಮ್ಮೂರಿಗೆ ಬರೋಬ್ರು ಕಲಸ ಹಾಕ್ರಿ ನೀವು ಅಂತ ಇನ್ನ ಕಲಬುರ್ಗಿ ಬೇರೆ ಲೈಕ್ ನಮ್ಮ ಶಾಪುರಿಗೆ ಬರ್ರಿ ನೀವು ಗುಡ್ಡದ ಏನ್ ಹೀಟ್ ಅದ ನೋಡು ಏನ್ ಜಾಸ್ತಿ ಏನಿಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಸಮೀಪ ನಮ್ಗೆ ಗುಡ್ಡ ಹಿಂಗ ಅದು ಹೀಟ್ ಅದಕ್ಕೆ ಬಡಿತೈತಿ ವಾಪಸ್ ನಮಗೆ ಹೊಡೆದ್ಬಿಡ್ತೈತಿ ಗಾಳಿ ಪ್ಲಸ್ ಮತ್ತೆ ಅದು ಸೂರ್ಯನ ಬ್ರೆಡ್ ಗಿಡ್ ಅಲ್ಲೇ ಸೀದಾ ರೆಡಿ ನಾನ್ ವೆಜ್ ತಿನ್ನೋರೆಲ್ಲ ಆಮ್ಲೆಟ್ ಗಿಮ್ಲೆಟ್ ರೋಡ್ ಮೇಲೆ ಹಾಕೊಂಡ್ಬಿಡ್ತಾರ ಅದು ನಿನ್ಗ ಬಿಸಿಲಕ್ಕಿಂತ ಇದೇನಿದು ಕೊಪ್ಪಳ ಇವು ಕಲ್ಲಾಗ ಇದ್ದಿದ್ದು ಊರ ಅದಾವ ನೋಡ ಡೇಂಜರ್ ಊರು ಅಣ್ಣ ಹೇಳತ್ತೀನಿ ನಮ್ಮ ಸುತ್ತಮುತ್ತ ಹಿಂಗೆ ಅದೇನು ಹಿಂಗೆ ನಾವು ಹಿಂಗೆ ನಮ್ದು ಊರ ಅದಲ್ಲ ಹಿಂಗೆ ಅದ್ರ ಬಾಜುನೇ ಹಿಂಗೆ ಗುಡ್ಡ ಮ್ಯಾಲ ಕೋಟೆ ಗೀಟೆ ಹಿಂಗೆ ಸುತ್ತ ಹಿಂಗೆ ಹೋಗ್ಯದ ಹಿಂಗೆ ಸುರ್ಪುರ್ ತನ ಹಿಂಗೆ ಗುಡ್ಡಗಳು ಹಿಂಗೆ ಹೋಗ್ಬಿಟ್ಟಾವ ಹಿಂಗೆ ಕಂಟಿನ್ಯೂ ಕಲ್ಲು ಇದೆ ಗ್ರೀನ್ರಿನೂ ಬರ್ತದೆ ಅವಾಗ ಅಣ್ಣ ಸ್ವಲ್ಪ ಜಾಸ್ತಿ ಮಳೆ ಆಯ್ತದ ಗ್ರೀನ್ರಿ ಬರ್ತದೆ ಸ್ವಲ್ಪ ಫಾಸ್ಟ್ ಟೈಪ್ ಆಗ್ತದ ಮಂದಿ ಹುಯಿ ಅಂತ ನಿಂತು ಬಿಡ್ತಾರ ಅಲ್ಲಿ ಯಾವ್ದೋ ಒಂದು ನೀರ್ ಬೀಳಕ್ ಹೋಗಿದ್ರಲ್ಲಿ ನೀನು ಅದು ಬೇರೆ ಕಡೆ ಸಣ್ಣದೊಂದೇನ ಯಾವ್ದೋ ಒಂದು ಊರೊಂದು 20 ಅದು ದಬ್ದಬಿ ಫಾಲ್ಸ್ ಅಣ್ಣ ಅದು ಯಾದಗಿರಿ ಗುರ್ಮಿಟ್ ಕಲ್ ಬಲ್ಲಿ ಬರ್ತದೆ ಏನು ಯಾವ್ದು ಗುರ್ಮಿಟ್ ಕಲ್ ಮಲ್ಲ ಫಾಲ್ಸ್ ಮತ್ತೆ ದಬ್ದಬಿ ಎರಡು ಅವಣ ಅಲ್ಲಿ ಮಲ್ಲ ಫಾಲ್ಸ್ ಏನ್ ಮಾಡ್ತಾರ ಅಲ್ಲಿ ಅದು ಫಾಲ್ಸ್ ಮಲ್ಲನಂಗ ಎಲ್ಲಾರು ಅಲ್ಲ ಹೆಂಗದ ಹೇಳ ನೀವು ಫಾಲ್ಸ್ ಹೌದಾ ಸುತ್ತಮುತ್ತಲ ಫಾಲ್ಸ್ ಫೀಲಿಂಗ ಇಲ್ಲ ಅಣ್ಣ ಜಸ್ಟ್ ಲೈಕ್ ಹಿಂಗ್ ನೀರ್ ಬೀಳಾಕತ್ತ ಯಾರ್ದೋ ಒಂದು ದೊಡ್ಡ ಹರ್ನಾಳಿಗೆ ನೀರ್ ಬಿದ್ದಂಗ ಬೀಳ್ತಿರ್ತಾವ ಫಾಲ್ಸ್ ಫೀಲ್ ಬೆಳಗಾವಿ ಕಡೆ ಬಂದಂಗ ಫಾಲ್ಸ್ ಫೀಲ್ ಬರಲ್ಲ ಬೆಳಗಾವಿ ಗ್ರೀನರಿ ಇಲ್ಲ ಅಣ್ಣ ಬೆಳಗಾವಿ ಇರೋದೇ ಫಾಲ್ಸ್ ಸಲಕ್ ಇದ್ದಂಗ ಅದ ಅಲ್ಲಿ ಹಿಡನ್ ಫಾಲ್ಸ್ ಜಗ್ಗಿ ಒಳಗೆ ದಾಂಡೇಲಿ ಗಿಂಡೇಲಿ ಆತಂದ್ರೆ ಮತ್ ಮುಗಿತಿ ದಾಂಡೇಲಿ ಒಳಗನ ಅಷ್ಟೇನು ಕಮ್ಮಿ ಅನಿಸ್ತಾವಣ ಬಟ್ ಯಾರು ಎಕ್ಸ್ಪ್ಲೋರ್ ಮಾಡಂಗಿಲ್ಲ ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಮತ್ತು ಚೀತಾ ಬ್ಲ್ಯಾಕ್ ಪ್ಯಾಂಥರ್ ಅದನ್ನ ಗೊತ್ತಿಲ್ಲ ನಂಗೆ ಹೇಳ ಇಡೀ ಇಂಡಿಯಾ ಒಳಗೆ ಎಲ್ಲೇನು ಇರ್ಲಿಲ್ಲ ಅಂದ್ರೆ ಒಂದು ಬ್ಲ್ಯಾಕ್ ಪ್ಯಾಂಥರ್ ದಾಂಡೇಲಿ ಒಳಗೆ ಫಿಕ್ಸ್ ದಾಂಡೇಲಿ ಇಲ್ಲ ದಾಂಡೇಲಿ ಒಳಗೆ ಅದನ್ನ ಈಗ ಬೆಳಗಾವ್ನಾಗ ಇದು ದಾಂಡೇಲಿ ಒಳಗೆ ಇದ್ದಂದ್ರೆ ಬೆಳಗಾವ್ನ ಹೆಂಗಿರಲ್ಲ ಅಣ್ಣ ಅಲ್ಲಿನೂ ಬಂದ್ರೆ ಬರ್ಬೋದು ಫೋಟೋ ತೆಗೆದು ಹಾಕ್ಯಾನ ಒಬ್ಬ ಇಲ್ಲ ಬ್ರೋ ಜೋಗ ಕೇಳಂತ ನೀವು ಇನ್ನೊಂದ್ ಹೆಂಗ್ ಹೇಳಿ ಬ್ಲ್ಯಾಕ್ ಪ್ಯಾಂಥರ್ ಏನ್ ಚಲೋ ಅಂದ್ರೆ ಕರಗಿರ್ತಾವ ಸ್ವಾಮಿ ಕಾಣಂಗಿಲ್ಲ ನೈಟ್ ಹೊತ್ತು ಯಾರಿಗ ಗೊತ್ತು ಬಾಜುಕ ಹೋಗಿರ್ಬೋದು ಇಲ್ಲೊಂದು ಬಂದಿತ್ತಲ್ಲ ಚೀತಾ ತಪ್ಪಿಸ್ಕೊಂಡು ಚಿರತೆ ಬರ್ತಾವಣ ನಾರ್ಮಲಿ ಗುಡ್ಗಾಡು ಪ್ರದೇಶನ ಜಾಸ್ತಿ ಇರ್ತಾವ ಚಿರತೆ ಓಕೆ ಈಸಿ ಹಂಟಿಂಗ್ ಬೇಕು ಅವ್ರ ಮಂಚಂಗಿಲ್ಸನ್ ಕಡೆ ನಾಯಿಗಳಿಗೆ ಹಿಡ್ಕೊಂಡು ಹೋಗ್ಬಿಡ್ತಾವ ಸೀದಾ ಹೌದು ನಾಯಿ ತೊಗೊಂಡೋಗಿದ್ದು ಈಶಾಗ ಅದಕ್ಕೆ ಅಟ್ಯಾಕ್ ಆಗಿ ನಮ್ಮ ಫಾರ್ಮ್ ಇದಾಗಿತ್ತು ಏನ ಟೋಟೈಸಿಗೆ ಏನೋ ತೊಗೊಂಡೋಗಿದ್ವು ಅವು ಮತ್ ಬೌಲ್ ಬೇಕಲ್ಲ ಸೀರಿಯಸ್ ಬೌಲ್ ಬೇಕಲ್ಲ ಕಡದ್ ತಗದ ಹೊಟ್ಟೆ ಹರಿದೈತೆ ನಾಯಿದು ಹರಿದು ಹೋಗ್ಬಿಟ್ಟು ಪೂರ ಇರ್ಲಿ ಡಾಗ್ ಲವರ್ಸ್ ಇಲ್ಲಿ ಫಾಲ್ ಅಳ್ತಿರ್ತಾರೆ ಈಗ ಬಂದಿಲ್ಲ ನೀನ್ ಡಾಗ್ ಲವರ ಅನಿಮಲ್ ಲವರ ಅನಿಮಲ್ ಲವರ್ ಅಣ್ಣ ಏನಿಲ್ಲ ನಡೀತೈತೆ ಅಲ್ಲ ಚಿಕನ್ ತಿಂತಿ ಇಲ್ಲಿ ತಿನ್ನಲ್ಲ ಅಣ್ಣ ಪ್ಯೂರ್ ವೆಜ್ ನಾವು ಹೌದಾ ಎಗ್ ಇಲ್ಲ ಏನು ಇಲ್ಲ ರಿಯಲ್ ಅನಿಮಲ್ ಮನ್ಯಾಗ 7 ಬೆಕ್ಕವಣ ನಮ್ಮ ಮನ್ಯಾಗ ಹಂಗ ಬಂದವ ನಾವು ಸಾಕಿದ್ವಿ ಅಣ್ಣ ಪಿಂಕಿ ಚಿಂಕಿ ಯಾರೋ ಎತ್ಕೊಂಡು ಹೋದ್ರಣ್ಣ ಬೆಕ್ ಮಾಡೋರಿ ಏನೋ ಬೆಕ್ ತಗೊಂಡೋಗ್ರಿ ಏನ್ರ ನಿಮ್ಮ ಏನ್ ಅಬ್ಸೆಷನ್ ಇರ್ತದೆ ಅಣ್ಣ ನಾವು ಎಷ್ಟು ನಾವು ಆ ಬೆಕ್ಕಿಗೆ ಎಷ್ಟು ಪ್ರೀತಿ ಮಾಡ್ತಿರ್ತೀವಿ ಅದನ್ನೇ ಎತ್ಕೊಂಡು ಹೋಗ್ತಾರೆ ಸುಳ ಮಕ್ಕಳು ನಾವು ತಲೆನ ಗೇಮ್ ಬಂದ್ಬಿಡ್ತಿತ್ತು ಅದಕ್ಕೆಲ್ಲ ನೋಡಿ ತಿಂತಾರೋ ಅಣ್ಣ ತಿಂತಾರೆ ಮಾಡ್ತೀವಿ ಅಂದ್ರೆ ಲೈಕ್ ಹಿಂಗ್ ಜಾಸ್ತಿ ಯಾವ ಕ್ಲೋಸ್ ಇರ್ತಲ್ಲ ಅದು ಬೆಕ್ಕಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ ನಾವು ರೂಢಿ ಆಗ್ಬಿಟ್ಟೈತೆ ನಮ್ಮ ಮನ್ಯಾಗ ಜಗ್ಬೇಕಲ್ಲ ನಂಗೆ ರೂಢಿ ಆಗ್ಬಿಟ್ಟೈತೆ ಅದು 1 ವಾರ ಬರಲಿಲ್ಲ
ಹೊತ್ತು ಇದೊಂದು ಇನ್ನೊಂದು ಬರ್ತವೆ ಆದ್ರೆ ಇನ್ನೊಂದು ಬೇಕಂತೆ ಹಂಗ ಜಗ್ಗ ಆಗ್ಬಿಟ್ಟದ ಈಗ ಸುಮ್ಮನೆ ತೊಗೊಂಡೋಗ್ಬಿಡ್ತಾರೆ ಸ್ವಲ್ಪ ತಿಂದು ಡುಮ್ ಇರ್ತಾವೆ ಒಣಗಿನ ತೆಳ್ಳಗ್ ನರಕಟ್ಲಿ ಆಗಿರ್ತಾವ ಅದಕ್ಕೆ ಅವ್ನು ಬಿಡೋದೈತಿ ಮನಿ ಹೊತ್ತು ಬಿಡುದು ಕರೆಯಣ. ಈಗ ಇನ್ನೊಂದು ಪಿಂಕ್ ಏನೈತಲ್ಲ ಅದು ಮತ್ತೆ ಅದನ್ನು ಪ್ರೆಗ್ನೆಂಟ್ ಐತಿ ಅದೊಂದು 3-4 ಆಗತ್ತೆ ಈಗ ಮನ್ಯಾಗ 10-12 ಅವ್ರ ಖುಷಿ ಅಯ್ಯೋ ಅದ್ ಮನೆ ಅವ್ರ ಖುಷಿ ಊಟ ರೆಡಿ ಆತ್ರ ನಮಗಂತೇಳಿ ಹೌದು ಮತ್ತೆ ಅವ್ರ ಬಂದು ಹಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಅದು ಅವ್ರು ಗಂಡು ಬೇಕನ್ನ ಅವರೇ ಬಿಡ್ತಿರ್ಬೇಕು ಇವ್ರ ಮನೆಗೆ ಲಘು ಊಟ ಅಂತೇಳಿ ಮೊದಲೇ ಜಗ್ಗಿ ಅವಣ ಹಂಗಲ್ಲ ಅವ್ರ ಸುಮ್ಮನೆ ತೊಗೊಂಡ್ಬಿಡ್ತಾರೆ ಬಂದು. ಅಣ್ಣ ಹೊರಗೆ ನಾವೀಗ ಲೈಕ್ ನಾರ್ಮಲಿ ನಮ್ದಂತ್ರು ನಾವು ಮನ್ಯಾಗ ಬಿಟ್ಟಿರ್ತೀವಿ ಅವು ಹೊರಗೆ ತಿರ್ಗಾಡಕ್ ಹೋಗ್ತಾವಲ್ಲ ಆ ಟೈಮ್ನಾಗ ಅದು ಅವ್ರಿಗೆ ಸ್ಕೆಚ್ ಹಾಕಿರ್ತಾರ ಅವ್ರು ಹೆಂಗ ದಿನ ಮುಂಜಾನೆ ಸಂಜೆ ಗಡಿ ಬರ್ದು ತಿರ್ಗಾಡ್ತಿರ್ತಾರ ಎತ್ಕೊಂಡು ಹೋಗ್ಬಿಡ್ತಾರ ಅವ್ನು ಬಂದು. ಅವ್ರು ಎಬಸ್ತಾರೆ ಈಟ ಇರ್ತೈತಿ ಏನಾಯ್ತು ಏನಿಲ್ಲ ಅದ್ರಾಗ ನೋಡು ಒಂದು ಮಾರನೇ ಆಯ್ತು ಡೈನೋಸಾರ್ ಬಿಲ್ಲು ಮಾರ್ಕೆ ನೋಡ್ರಲ್ಲಿ ಎಷ್ಟಾಕೊಂಡು ಉಪಯೋಗ ಇಲ್ಲದ ಮಂದಿ ಅದಾರ ಅಂತಾರ ಹಾರಸ್ರಿ ಏನೋ ಒಟ್ಟ ಯಾವ್ದೋ ಒಂದು ರೀಲ್ ನೋಡಿದೆ ಇವತ್ತು. ಹೆಂಗಂದ್ರೆ ಈಗ ಇವು ಹಂದಿ ಆಕ್ಚುಲಿ ಇವು ಮನುಷ್ಯರ ಆತ್ಮ ಇದ್ದಿದ್ವು ಅಂತ. ಈಗ ಒಂದಿಷ್ಟು ಇವು ಡಿಮನ್ಸ್ ಇದ್ವು ಅಂತಾರೆ ದೇವಗಳಿದ್ವಲ್ಲ ಅವು ಕೇಳ್ಕೊಂಡು ಅಂತ ನಾವು ಹೋಗಕ್ ಒಲ್ಲೆ ಅಂದ್ಬಿಟ್ಲೆ ಅದಕ್ಕೆ ಅವ ಹಂದಿ ಇದ್ರೊಳಗೆ ಹಾಕಿದ್ನಂತೆ. ಸೊ ಅದಕ್ಕೆ ಜಸ್ಟಿಫೈ ಮಾಡಕ್ಕೆ ಇನ್ನೊಂದು ಹೇಳಿದ್ರು ಅವ್ರ ಒಬ್ಬರಿಗೆ ಮನುಷ್ಯನ ಮೀಟ್ ಹೆಂಗ್ ಟೇಸ್ಟ್ ಆಗ್ತೈತಿ ಸೇಮ್ ಹಂದಿ ಮಾಂಸ ಇದ್ದಂಗೆ ಇರ್ತದೆ. ಅದಕ್ಕೆ ನಮ್ಗೆ ಯಾವಾಗ ಮನ್ಯಾಗ ಹಂದಿ ಅಂತಿದ್ರು ನೋಡ್ರಿ ಕರೆಕ್ಟ್ ಆಯ್ತದ ನಾವು ಅಫೆಂಡ್ ಹಾಕಿದ್ವಿ. ನಾವು ಹಂದಿನ ಅದೇವ ಹಂದಿ ನಾವ್ ಅದೇವ ಹಂದಿ ಬರ್ಬರ್ತ ಹಂದಿ ಸರಿ ಅನ್ಸಂಗಿಲ್ಲ ಅಂತ ಮಂದಿ ಅಂತ ಮಾಡಿದ್ದೆ. ಹಂದಿ ಟು ಮಂದಿ ಜರ್ನಿ ಇದು ಅಣ್ಣಂತ ಹಂದಿ ಕೊಬ್ಬರಿ ಇದ್ದಂಗೆ ಇರ್ತಂತ ಕೇಳಿ ಹಂದಿ ಅಂದ್ರೆ ಕೊಬ್ಬರಿ ಹೆಂಗೈತೆ ಹಂದಿ ಇದ್ದಂಗೆ ಈಗ ಅಣ್ಣ ಮತ್ತೆ ಚೇಂಜ್ ಮಾಡ್ಬೇಕತ್ತ ಹಂದಿ ಟು ಕೊಬ್ಬರಿ ಮನುಷ್ಯ ಇದ್ದಂಗೆ ಐತೆ ಮತ್ತೆ ಈಗ ಚೇಂಜ್ ಮಾಡ್ಬೇಕಾಗತ್ತ ಅಣ್ಣ. ಡೇಂಜರ್ ನಮ್ಗೆ ಕೊಟ್ಟಿದ್ರೆ ನಾವು ತಿನ್ಲಿಲ್ಲ ಗೋಳಗ ಯಪ್ಪ ನಮ್ಗೆ ಹೇಳಿದ್ದಿಲ್ಲವ ಅದು ಹೌದಣ್ಣ ಅದು ಕಸಿನೋ ಒಳಗಲ್ಲ ಅದು ಅದ್ರಾಗೆಲ್ಲ ಅವೇ ಯೂಸ್ ಮಾಡ್ತಾರ. ಬೆಂಗಳೂರಿನಾಗೆಲ್ಲ ಹಂಗೆ ಚೀಟ್ ಮಾಡ್ತಾರ. ಅಲ್ಲ ನಿನಗೆ ಈಸಿಲಿ ಗೊತ್ತಾಗತ್ತೆ ಹಂದಿ ಮಾಂಸ ಐತೆ ಅಂತೇಳಿ ಹೆಂಗೆ ಹೇಳ ಕಲರ್ ಕೆಟ್ಟ ಹೊಲಸ ವಾಸನೆ. ಹೌದಾ ಹಂದಿ ಮಾಂಸ ನಂಗಂತೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಗೊತ್ತ ಒಂದ್ ಟೈಪ್ ಸಂಡಾಸಿದೆ ಅದಕ್ಕೆ ಅರ್ಧ ಎಷ್ಟೊಂದ್ ಜನ ಫಸ್ಟ್ ಹಂದಿ ತಿಂತ ಭಾಳ ಹೊಲಸ ವಾಸನೆ ಬರ್ತೈತಿ. ಅದಕ್ಕೆ ಯಾವ್ದಾರ ಹಿಂಗೆ ಯಾವ್ದಿದೆ ಹಂದಿ ಮಾಂಸನ ಯಾಕೆ ಕಿಚನ್ ಒಳಗೆ ಇಟ್ಟಿರ್ತಾರಲ್ಲ ಅವ್ ಮುಕ್ಕುಳ್ಯಾರ ವಾಸನೆ ಕಿಚನ್ ಅದು ಲಿಟ್ರಲಿ ಮಾಂಸನ ಅಷ್ಟು ವಾಸನೆ ಇರ್ತೈತಿ ಹಂಗ. ಸೊ ಭಾಳ ನಾಲೆಜ್ ಐತ್ರಿ ನನಗೆ ನನಗೆ ಇದು ಹಂದಿ ಗೊತ್ತಿಲ್ಲ. ಇದು ಬೇರೆವೆಲ್ಲ ಮಾಡ್ತಾರಲ್ಲ ಜಪಾನ್ ಬೀಫ್ ಅವೆಲ್ಲ ಹಂಗೆ ಗೊತ್ತೈತಿ ಆದ್ರೆ ಹಂದಿ ವಾಸನೆ ಗೊತ್ತಿಲ್ಲ ನಂಗೆ. ಹಂದಿದ ಐತೆ ಅದು ಭಾಳ ಐತೆ ಬೇಕಂದ್ರೆ ಇವತ್ತು ಗೂಗಲ್ ಮಾಡಿ ಈಗ ಮಾಡೋದು ಈಗ ನೋಡಿದೆ ಈಗ ಒಬ್ವಿಯಸ್ಲಿ ಈ ಪ್ರಾಣಿ ಬಗ್ಗೆ ಭಾಳ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅದಕ್ಕೆ ಅಷ್ಟೇ ಕೊಡ್ಬೇಕ್ರಿ. ಪ್ರಾಣಿದ್ ಮುಗೀತು ಅದ್ರ ಕೋಟಾ ಮುಗೀತಿ ಇನ್ನು ಕೋಟಾ ವೈಸ್ ಯಾರು ಬರ್ತೈತೆ ಹೇಳ್ರ. ನೆಕ್ಸ್ಟ್ ಇದಪ್ಪ RCB ಫ್ಯಾನ್ ಮತ್ತು CSK ಫ್ಯಾನ್ ಅಗೇನ್ಸ್ಟ್ ನೀ CSK ಫ್ಯಾನ್ ಅಗೇನ್ಸ್ಟ್ ಒಂದು ಮಾತು ಫ್ಯಾನ್ ಅಗೇನ್ಸ್ಟ್ ಇನ್ನು ತಲಾ ಫ್ಯಾನ್ ಅಗೇನ್ಸ್ಟ್ ಯಾರು ನಿಂದ CSK ಫ್ಯಾನ್ ಯಾಕಂದ್ರೆ ಅವ್ರು ಅಷ್ಟು ಟಾಕ್ಸಿಕ್ ಇರ್ತಾರ ಅವ್ರು. ಲೈಕ್ ಈಗ ನೋಡೋಣ ಅವ್ರ ಫ್ಯಾನ್ ಇರ್ಲಿ ಬಟ್ ಅವ್ರು ಏನಂತಾರೆ ಏನೋ RCB ಒಪ್ಕೋತೀವೋ ಬಟ್ ವಿರಾಟ್ ಕೊಹ್ಲಿ ಒಪ್ಕೋಲ್ಲ ಅಂತಾರ ಅವ್ರು. ಹಂಗೆ ಹೆಂಗದ ವಿರಾಟ್ ಕೊಹ್ಲಿ ಮುಂದೆ ಬರ್ಬಾರ್ದು ಯಾರು. ಲೈಕ್ ಈಗ ನೋಡ್ರಿ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಎಲ್ಲರೂ ಒಪ್ಕೊಂಡ್ರು. ವಿ ರಿಚರ್ಡ್ಸ್ ಒಪ್ಕೊಂಡನ್ ಅವನಿಗೆ ಲೆಜೆಂಡ್ ಅಂತಾರೆ ನೋಡಿದ್ರೆ. ವಿ ರಿಚರ್ಡ್ಸ್ ಒಪ್ಕೊಂಡಾಗ ಲೈಕ್ ಒಂದು ಇಂಟರ್ವ್ಯೂ ಒಳಗೆ ಹೇಳಾನ ನಾನು ಬೇರೆ ಯಾವ ಮ್ಯಾಚಿಗೆ ಹೋಗಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಆಡೋ ಟೈಮ್ನಾಗ ಅವ್ನು ಟಿಕೆಟ್ ತೊಗೊಂಡು ಹೋಗ್ತೀನಿ ರೊಕ್ಕ ಕೊಡ್ತೀನಿ ಟಿಕೆಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳಾನ. ಮತ್ತು ಅಂತ ಲೆಜೆಂಡ್ ಒಪ್ಕೊಂಡಾಗ ಇವ್ರು ಯಾರಲ್ಲ ಅದು ಲೆಜೆಂಡ್ ಅವನಿಗೆ ಗೊತ್ತೈತಿ ಕ್ರಿಕೆಟ್ ಬಗ್ಗೆ. ನಾ ಹೇಳಿ CSK ಫ್ಯಾನ್ಸ್ ಅವ್ರು ಹೆಂಗಂದ್ರೆ ನಾಲೆಜ್ ಇಲ್ಲೇ ಇಲ್ಲ. ಒಂದು ಧೋನಿದು ಇದನ್ನ ನೋಡ ಬಯೋಪಿಕ್ ನೋಡ್ಯಾರ ಅದನ್ನ ನೋಡಿ ಅಲ್ಲಿಂದ ಅರ್ಧ ಫ್ಯಾನ್ ಆದವ್ರೆ ಧೋನಿ ಫ್ಯಾನ್ಸ್. ಆಕ್ಚುಲ್ ಧೋನಿ ಫ್ಯಾನ್ಸ್ ಇಲ್ಲದೇವ್ ನಾವು. ಯು ಮೀನ್ ಲಾಕ್ಡೌನ್ ಕಿಡ್ಸ್ ಅಲ್ಲ ಅದೇ ಆಕ್ಚುಲ್ ಧೋನಿನ ನಾವು ಯಾವಾಗ ಉದ್ದು ಕೂದಲ ಇಟ್ಕೊಂಡು ಡೆಬ್ಯೂನಾಗ 156 ರನ್ ನೋಡ್ದಾಗಿಂದ ನಾವು ನೋಡ್ಕೊಂಡ್ ಬಂದ್ರ ನಾವು ಇವ್ರು ಸಡನ್ ಬಯೋಪಿಕ್ ನೋಡಿ ಒಂದೆರಡು ಹಿಂಗ ಇಷ್ಟು ಜನ ಫಾಲೋವರ್ಸ್ ಅದಾರ ಅಂತ ಹೇಳಿ ತಲಾ ಫ್ಯಾನ್ಸ್ ಆಗ್ಯಾರ ನೋಡ. ಈಗ 2 ಅದಾರ ಧೋನಿಗೆ, ಒಂದು ಧೋನಿ ಫ್ಯಾನ್ಸ್ ಒಂದು ತಲಾ ಫ್ಯಾನ್ಸ್.
ತಲಾ ಫ್ಯಾನ್ಸ್ ಬಿಟ್ಟು ಬಿಡ್ರಿ ಅವು ಅಲ್ಲ ಎಂತೆಂತ ಸ್ಟೇಟ್ಮೆಂಟ್. ಸಪೋಸ್ ತಲಾ ಏನಾರ ಪಾಕಿಸ್ತಾನಕ್ಕೆ ಆಡಿದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾನಂತ ಈ ಸ್ಟೇಟ್ಮೆಂಟ್ ಕೊಟ್ಟೋರ್ ಅದಾರ. ನಾ ಅವಾಗ ಅಂದೆ ಕಚ್ಚಡ ಮಂದಿವು ಅಂತ. ಅಲ್ಲ ಮಂದಿರಲ್ಲ ಅಲ್ಲ ಮಕ್ಕಳಲ್ಲ. ನಿಂಗಾರು ಇದೊಂದಿಲ್ಲ ಟಾಕ್ಸಿಕ್ ಅಂತ ಅಂದಿಲ್ಲ RCB ಫ್ಯಾನ್ ಟಾಕ್ಸಿಕ್ ಅಂತ ಹಿಂಗಾರ ನಿಂಗ ನಮಗ್ ಅನ್ಸದಣ್ಣ? ಇಲ್ಲ ನಿಂಗ ಅಂದಾರ ಹಿಂಗ ವಿಡಿಯೋ ಮಾಡ್ತಾರೆ ಅಂತಾರಣ. ಅನ್ನೋರಿಗೆ ಯಾರು ತಲೆ ಕೆಡಿಸ್ಕೋತಾರ ಅಲ್ಲ. ಲೈಕ್ ಏನು ಅವ್ರದ್ದೇನು ನಾವು ಲೈಕ್ ಈಗ ಅವ್ರದ್ದೇನು ಸಪೋಸ್ ನಾವು ಕರ್ನಾಟಕ ನೀವು ಲೈಕ್ ಕರ್ನಾಟಕ ಪ್ಲೇಯರ್ಸ್ ಇಲ್ಲ ಅದ್ರಾಗ ಅಂತ ಅಂತಾರೆ ಬರೀ. ಅರೆ ಬೈ ನಮ್ ಸ್ಟೇಟ್ ರಿಪ್ರೆಸೆಂಟ್ ಈಗ ಅಂದ್ರೆ ಅವ ರಾಂಚಿ ಈಗ ಧೋನಿ ಮತ್ತು ರಾಂಚಿದವ್ರ ಈ ಚೆನ್ನೈದಾಗ ಬಂದು ಆಡಕತ್ತಾರ ಅವ್ರಿಗೆ ಸಪೋರ್ಟ್ ಅವ್ರದ್ದೇನು ಬರೀ ಏನೋ ಧೋನಿ ಆ ಟೀಮ್ನಾಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೈ ನಾ ನೋಡಿನಿ ಇವ ಹೆಂಗ ಮ್ಯಾಚ್ ಮುಗಿತ ಸ್ಟಾರ್ಟ್ ವಿಡಿಯೋ ಹಾಕೇ ಬಿಡು ಬಿತ್ತು 5 ನಿಮಿಷ ವಿಡಿಯೋ ಬಿತ್ತು ಅನ್ಕೋಬೇಕು. ಇಲ್ಲ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋಣ ಫಿಕ್ಸ್. ಅವತ್ತಂತರೂ CSK ಹೊರಗೆ ಹೋಗ್ದಿದ್ದು ನಾವ್ ಯಾದಗಿರಿ ಒಳಗ ನೀ ಟೆರೆಸ್ ಮೇಲೆ ಹೋಗಿ ನಿಂದ್ರಣ ಈಗ ಸುತ್ತ ನೀ ಯಾಕಡೆ ನೋಡ್ತಿ ಎಲ್ಲ ಕಡೆ ಪಟೆ ಬಿಡ ನೀ ಆಮೇಲೆ ಕ್ಲಿಪ್ ಕಳಿಸ್ತೀನಿ ಬೇಕಾದ್ರಣ ಅದ್ರ ನೀವು ಹಾಕ್ರಿ ಸುತ್ತ ಈ ಕಡೆ ನೋಡು ಸುತ್ತ 360 ಡಿಗ್ರಿ ಒಳಗೆ ಎಲ್ಲಷ್ಟು ಕಡೆ ಪಟಾಕಿ ಹೊಡತ್ತಾರ. ನಂಗೆ ಸುತ್ತಿದ್ದೇನೆ ಇರ್ಲಿಲ್ಲಪ್ಪ. ನಮ್ಗೆ ಏನ್ ಫರಕ್ ಬಿದ್ದಿಲ್ಲಣ್ಣ. IPL ಗೆದ್ದಿಲ್ಲ ಅಂದ್ರೆ ಚಲೋ ಇವ್ರಿಗೆ ಹೊರ ಹೋಗಿದೀವಲ್ಲ ಅಟ್ ಸಾಕ. ನಾವ್ ಹೆಂಗದೆ ಅಂದ್ರೆ ನಮ್ ಟೀಮ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಂತೀವಿ ಕಪ್ ಅಂತೂ ಮಾಡಿ ಬ್ಯಾಸರ ಆತ್ ಇವ್ರಿಗೆ ಬಿಡ ಹೋಗ್ಲಿ. ನಮ್ದು ಏನಂದ್ರ ಚಲೋ ಮಜಾ ಕೊಡ್ರು ಎಂಟರ್ಟೈನ್ಮೆಂಟ್ ಬೇಕು. ಬ್ಯಾರೆದ್ದು ಅಂತೂ ಹೊಡೆದಾಡ ಅಂತಾರ ಕಪ್ಪಿಗೆ. ನಾವು ಮಜಾ ಕೊಟ್ಟವ್ರಿ ನೀವು ಯಾಕೆ ಹೇಳ ನಾವು ಚೊಕ್ಕದೇವಿ ಅದಕ್ಕೆ ನಮ್ದ್ರ ವಿರಾಟ್ ಕೊಹ್ಲಿನೂ ಅದಾನ ಮತ್ತೆ ಈಗ ಹುರ್ಕೊಳ್ಳೋರು ಮತ್ತೆ ಇರೋರಲ್ಲ. ಆಮೇಲೆ ಇವ್ರು ಅಂತಾರ ನೀವು ವಿರಾಟ್ ಕೊಹ್ಲಿ ಮಕ್ಕಳ ನಾವು ವಿರಾಟ್ ಕೊಹ್ಲಿ ಬಟ್ ಅವನಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ. ಬೆಸ್ಟ್ ಬ್ಯಾಟ್ಸ್ಮನ್ ಅಂತ 3 ಫಾರ್ಮೆಟ್ ಒಳಗ ಪ್ಲೇಸ್ ತಗೊಂಡವ T20 ಟೆಸ್ಟ್ ODI 3 ಬೆಸ್ಟ್ ಬ್ಯಾಟ್ಸ್ಮನ್ ತಗೊಂಡವದ ನಾವ. ಈಗ ವಿರಾಟ್ ಕೊಹ್ಲಿ ಸಪೋಸ್ ಈಗ ನಮ್ದು RCB ಬಿಟ್ಟ ಬೇರೆ ಟೀಮ್ನಾಗ ಇದ್ರು ನಾವು ನಮ್ ಕರ್ನಾಟಕ ಇಂಪಾರ್ಟೆಂಟ್ ನಮಗೆ. ನಮ್ ಸ್ಟೇಟ್ ಬೇಕು ನಮಗೆ ಹೋಗ್ತಾರೆ ಇವ್ರು ಇಲ್ಲ ವ್ಯಕ್ತಿ ಫ್ಯಾನ್. ಈಗ ಅವ್ರದೊಂದು ಏನ್ ಪಾಯಿಂಟ್ ಅದಣ್ಣ, ನಿಮ್ದು RCB ಫ್ಯಾನ್ ಬೇಸ್ ಇಷ್ಟು ಇರ್ತಿದೆಯಲ್ಲ ವಿರಾಟ್ ಕೊಹ್ಲಿ ನಿಂತೆ ಅದಂತಾರ. ಈಗ ನಮ್ದು ಅವಾಗ್ಲಿಂತ ನೋಡ್ಕೊಂತೇ ಬಂದಿ ನಾವು. RCB ಒಂದು ಕ್ರೇಜ್ ಹುಟ್ಟೆ ಬಿಟ್ಟಿದ್ದು ಅವಾಗ್ಲಿಂದ. RCB ಸಪೋರ್ಟರ್ಸ್ ನಾವ್ ಹೆಂಗ್ ಮಾಡ್ತೀವಲ್ಲ ಹಂಗ ಮುಂಬೈ ಒಳಗೆ ಕ್ರಿಯೇಟರ್ಸ್ ಅದಾರಲ್ಲ ಇವ್ರು ಮಹೇಶ್ ಹೌದೌದಣ್ಣ ಎಲ್ಲರೂ RCB ಫ್ಯಾನ್ಸ್ ಅದಾರಲ್ಲ. ಮಹೇಶ್ ಕೇಶವ್ ಅದನ್ನಲ್ಲ ತಗೇಶ್ ನೆಕ್ಸ್ಟ್ ಲೆವೆಲ್ ತಗೇಶ್ ಜಾನಿನೂ ಇರ್ಬೇಕಲ್ಲ ಸ್ಲೇ ಪಾಯಿಂಟ್ ಮತ್ತೆ ಇವರು ಗೇಮರ್ಸ್ ಅದಾರಲ್ಲ ಅವ್ರೆ ಒಂದಿಷ್ಟು ಮಂದಿ ಅವರು ನಮ್ದು ಇದ್ರಾಗ ಅದಾರ. ಸ್ನ್ಯಾಕ್ಸ್ ಗೇಮಿಂಗ್ ಅವರೆಲ್ಲ ಅದಾರ. ಲೈಕ್ ಹೊರಗಿನವ್ರ ಜಾಸ್ತಿ ಅದಾರ ಹಂಗ್ ನೋಡಿದ್ರೆ RCB ಸಪೋರ್ಟ್ ಮಾಡೋರು ಇಲ್ಲಿನವ್ರ ಎಲ್ಲ ಸ್ವಲ್ಪ ನಮಗೆ ಮನಿ ಕುಳಿತಿಂದ ಮಂದಿ ಮನಿಗೆ ಹೋಗಿ ಅಪ್ಪನ ಅಲ್ಲ ಮಂದಿ ಮನೆ ತಿಂದು ನಮ್ಮ ಮನೆಗೆ ಹೇಳ್ತಾರ ಅಂತ ಹಂಗವ್ರ. ಇದು ಪಾಯಿಂಟ್ ಅಂತಾರ. ಇದು ಸೀರಿಯಸ್ ಅಲ್ಲ ತಿನ್ನದ ಇಲ್ಲಿ ಬಂದು ಹೇತ್ ಬಿಡುದು ಹೊರಗಿನ ಸ್ಟೇಟ್ ನಾವು ಇದ್ದ ಇಲ್ಲಿ ಬಂದ್ ಅಂದ್ರೆ ಇಲ್ಲಿ ಬಂದು ನೀ ಕೆಲಸ ಮಾಡ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಕೋ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಬಾಜು ಮನಿದವನಿಗೆ ಅಪ್ಪ ಹಂಗ ಆಗ್ತಾನ. ನೀ ಯಾವ ಫ್ಯಾನ್? RCB ಕಚ್ಚಾ ಪಚ್ಚ ಏನು ಪಾಡ್ಕಾಸ್ಟ್ ಮಾಡ್ತಿದ್ದೆ ಬಸ್ಲಿಕ್ಕೆ ವಲ್ಪನ ಅಲ್ಲ ನಾನು ಫಸ್ಟ್ ಸುರೇಶ್ ರೈನಾ ಫ್ಯಾನ್ ಅಣ್ಣ. ನಾವು ಹಂಗ ಅದೇವಿ. ನೀನು ಅವಾಗ CSK ಇದು ಮಾಡ್ತಿದ್ದೆ. CSK ಸಪೋರ್ಟ್ ಮಾಡ್ತೀನಿ ಅಣ್ಣ. ಯಾವಾಗ ರೈನ್ ಔಟ್ ಆದಣ್ಣ RCB RCB ಆದಣ್ಣ ಅಂದ್ರು ಸಪೋರ್ಟ್ RCB ಮಾಡ್ತೀನಿ ಅಣ್ಣ. ರೈನ್ ಆದಂತ ನಾವು ಮೊದ್ಲು ಇದು ನೋಡಿಲ್ಲ ಅವ್ನ ಫ್ರೆಂಡ್ ಇದ್ದಂತ ನಾ ಬಿಟ್ಟು ಹೋಗ್ಬಿಡ್ತಿದ್ದ ಅವ್ನು. ಅಲ್ಲ ನೀ ಹೆಂಗ್ CSK ಅಂತಿದ್ದ ನಂಗೆ ಗೊತ್ತೇ 50-50 ಅಣ್ಣ. ಇವಂದು ಸುರೇಶ್ ರೈನಾ ದೊಡ್ಡ ಫ್ಯಾನ್ ಇದ್ವಿ ಅಣ್ಣ. ಅವಾಗ ನಾವು CSK ಒಳಗ ಇವರೆಲ್ಲ ಚಲೋ ಹೊಡೆದಾಗ ಮಸ್ತ್ ಹೊಡೆದ್ರು ಬಿಡಪ್ಪ ಅಂತ. ಅವನಿಗೆ ಇಜ್ಜತ್ ಕೊಡ್ಲಿಲ್ಲ ಇವ್ರು, ಅವನಿಗೆ ರಿಟೈನ್ ಮಾಡ್ಕೊಳ್ಳಿಲ್ಲ IPL ದಾಗ. ಇವು ಅವ್ ಫ್ಯಾನ್ಸ್ ಬಂದ್ ಈಗ ಫ್ಯಾನ್ಸ್ ಒಮ್ಮಕ್ಲಿ ಹುಟ್ಟಿದ್ರಲ್ಲ ಅವ್ರದ್ದು ಅವ್ರು ಬಂದ್ ಅದ್ರ ಮರ್ಯಾದಿಂದ ಕಳೆ ಅಂತ ಬಿಟ್ರ. ಇವು ಈಗೇನ್ ಪ್ರೆಸೆಂಟ್ ಏನ್ ಸಪೋರ್ಟ್ ಮಾಡಕ್ ಬಂದಾರಲ್ಲ ಈಗೆಲ್ಲ ಇವೇನ್ ಲಾಕ್ಡೌನ್ ಆದ್ಮೇಲೆ ನೋಡೋರು ಇವ್ರು ಕ್ರಿಕೆಟ್. ಅದಕ್ಕೆ ಹಿಂದ್ ನೋಡಿದ್ರು ಯಾರಲ್ಲಿ ಇವ್ರು ರೀಲ್ಸ್ ನೋಡಿ ಒಂದ್ ರೀಲ್ಸ್ ನ ಯಾವ್ದಾರ ಒಂದ್ ಎಡಿಟ್ ನೋಡಿರ್ತಾರ. ಅವ್ ಯಾವ್ದಾರ ಹಳಿ ಮ್ಯಾಚಿನ ಹೊಡೆದಿದ್ದು ಗಿಡದಿದ್ದು ಎಲ್ಲ ಹಾಕಿರ್ತಾರ. ಅದ್ ನೋಡಿ ಭೈ ಏನು ಹೊಡೆದಾನು ಈಗ ಬಂದ್ಬಿಡ್ತಾರ ಅವ್ರು. ಹಂಗಾಗಿ ಆ ಮೈಂಡ್ ಸೆಟ್ಟಿನೋ ಈ ಹುಡುಗರು ಅವು ಈಗ ಸಪೋರ್ಟರ್ಸ್ ಯಾರು ನಂದು ವಿಡಿಯೋಸ್ನ ಏನು ಕಮೆಂಟ್ ಹೊಡಿತೊಂಡು ಬಂದು ಆಲ್ಮೋಸ್ಟ್ 99% ಫೇಕ್ ಅಕೌಂಟ್ ಇರ್ತಾವ. ಇನ್ನೂ 1% ಏನಿರ್ತಾವ 14 ವರ್ಷ 12 ವರ್ಷ 13 ವರ್ಷ ಇವು ಇರ್ತಾವ. ಬರೇ ಏನದು ನಾ ಏನ್ ಮಾಡಂಗಿಲ್ಲ, ಸುಮ್ಮನೆ ನೋಡ್ತೀನಿ ರಿಸ್ಟ್ರಿಕ್ಟ್ ಡಿಲೀಟ್ ಮುಗೀತು ಕಲಾಸ್. ನಾವು ಇಟ್ಕೊಂಗಿಲ್ಲ, ನೆಗೆಟಿವಿಟಿ ಇಟ್ಕೊಳ್ಳಲ್ಲ ಒಟ್ಟು ಅದ್ರ ಹೊಡ್ಸ್ಕೊಂಡ್ ತೋರಂದ್ಬಿಡ್ತೀನಿ. ಏನ್ ನಿಂಗೆ ತಲೆ ಕೆಡ್ಸ್ಕೊಂಗಿಲ್ಲ.
ಮುಂದಿನ ಸಲ ಬಂದ್ ಕಮೆಂಟ್ ಮಾಡಿದ್ರು ಕಾಣಂಗಿಲ್ಲ ಅದು. ಓ ಹಂಗ ಅವನಿಗೆ ಕಾಣಿಸಿರ್ತೈತಿ, ನಾ ಕಮೆಂಟ್ ಮಾಡಿದ್ರೆ ಅಂತ ಗೊತ್ತಿರ್ತೈತಿ, ಬೇರೆ ಯಾರಿಗೆ ಕಾಣಲ್ಲ. ಓ ಹಂಗೈತೆ ಅದ ನಾ ಮಾಡಿಲ್ಲ ಬಿಡ ರಿಸ್ಟ್ರಿಕ್ಟ್ ಮಾಡ್ಬಿಡು. ನನಗೇನು ನನ್ನ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಜಾಸ್ತಿ ನಂದು ಯಾರ ಹೇಳ್ತವ್ರಿ ಏನಾರ ಹೇಳ್ತವ್ರಿ ನನಗೇನು ಈಗ ನೋಡೋಣ, ನಮ್ದು RCB ವಿಡಿಯೋ ಅಂತ ಏನು ಹಾಕ್ತೀವಿ, RCBದಾಗಲಿ ಬೇರೆ ಹಿಂಗ್ ರಿಲೇಟೆಡ್ ಟು ಕ್ರಿಕೆಟ್ ಏನು ಹಾಕ್ತಿವಲ್ಲ, ಆ ಟೈಮ್ನಾಗ ಫಿಕ್ಸ್ ಕಮೆಂಟ್ಸ್ ಬೀಳೋದಣ. ನೀ RCB ಒಂದು ವಿಡಿಯೋ ಹಾಕಿ ನೋಡೋಣ, ಮಿನಿಮಮ್ ರೀಚ್ ಅದಕ್ಕೆ ಹೆಂಗೆ ಬರ್ತಣ 100K ಪ್ಲಸ್ ಬರಲಿಲ್ಲ ಅಂದ್ರೆ ಹೇಳೋಣ ನಾನು. ಅದು ಇದ್ದಿದ್ದೆ ಅದಣ್ಣ ಎಷ್ಟಿದ್ರು. ಈಗ ಯಾಕಂದ್ರೆ ಅದಕ್ಕೆ ಒಬ್ಬರೇ ವ್ಯೂವರ್ಸ್ ಇಲ್ಲಲ್ಲ, ಹೇಟರ್ಸ್ನವ್ರು ಆಯ್ಕಡೆ ಲವರ್ಸ್ನವ್ರು. ಆಕ್ಚುಲಿ ಹೇಟರ್ಸ್ ಜಾಸ್ತಿ ಮಾಡ್ತಾರೆ ಅಲ್ಲಿ ಶೇರ್ ಅಲ್ಲಿಗೆ ಆಗ್ತಾರ ಡೈರೆಕ್ಟ್. ಅಲ್ಲಲ್ಲ ಶೇರ್ ಈಗ RCB ಲವರ್ಸ್ ಸೀದಾ ನಾವು ಹೇಳಿರ್ತೀವಿ, ಓವರ್ಲೆ CSK ಫ್ಯಾನ್ಸಿಗೂ ಸಪೋರ್ಟ್ ಮಾಡಿ ಇದು ಹೊಡ್ರಿಲಿ ಅವ್ರಿಗೆ ಹೋಗಿ ಶೇರ್ ಹೊಡ್ರಿ ಅಂತ ಅಂದ್ಬಿಟ್ಟಿರ್ತೀವಿ, ಮುಗಿತು ಅಲ್ಲಿಗೆ ಹೋಗ್ತಾ ಸೀದಾ. ಇವ್ರು ಅವ್ನ ಫ್ಯಾನ್ ಈಗ ಏನದು ಈಗ ಬಂದಿದ್ದ ಫ್ಯಾನ್ಸಿಂದನ ಅರ್ಧ ಧೋನಿ ಅವ್ರದ್ದು ಟ್ರೋಲ್ ಹಾಕಂತ ಮಾಡಿ ಅವ್ನು ಟ್ರೋಲ್ ಮಾಡ ಮೊದಲೆಲ್ಲ ಆತಿದ್ದೇ ಅಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಉಲ್ಟಾ ಹಿಂಗ್ ಮಾಡಿ ಇವ್ರು ಹುಚ್ಚತನ ನೋಡಿ ಎಲ್ಲರೂ ಹಳೆ ಸಿಟ್ ಇದ್ದಿದ್ದನ್ನೆಲ್ಲ ಹೊರಗೆ ಹಾಕಂತ್ಬಿಟ್ರ ಕ್ರಿಕೆಟರ್ಸ್. ಎಕ್ಸಾಕ್ಟ್ಲಿ. ಅಂಬರ್ಟಿ ರೈಡ್ ಅಂತೂ ಬಂದು ಜೋಕರ್ ಆಗ್ಬಿಟ್ಟ. ಅಲ್ಲ ಅವ ಫಸ್ಟಿಗೆ ಒಂದ್ಸಲ ವಿರಾಟ್ ಕೊಹ್ಲಿಗೂ ಸಪೋರ್ಟ್ ಮಾಡ್ತಾನ, ಅವನಿಗೇನೋ ಚಲೋನು ಅಂತಾನ, ಮತ್ತೆ ಅವ್ನು ಬ್ಯಾಟ್ ಇಸ್ಕೊಂಡು ಆಡ್ತೀನಿ ಅಂತ ಮೊದಲವ ಬ್ಯಾಟ್ ನನಗೆ ಬೇಕಂತ ಕೇಳ್ತೀನಿ ಅಂತ. ಈಗ ಅವನಿಗೆ ವಾಪಸ್ ಹೋಗಿ ಇವ ಏನು ಆರೆಂಜ್ ಕ್ಯಾಪ್ ಕೇಳತ್ರಿ ಅಂತ IPL ಗೆದ್ದಂಗೆ ಆಗಲ್ಲ ಅಂತ ಅವ ಕೇನ್ ಪೀಟರ್ಸನ್ ಜೋಕರ್ ಇಂದ ಅಂದ್ಬಿಟ್ಟ. ಅದು ಇನ್ನೊಂದ್ ಏನಾರ ಅದು ಹೆಂಗತ್ತಂದ್ರೆ ಹಂಗ ಬೆಳ್ಕೊಂತ ಮತ್ತ ಹಂಗ ಮಾತಾಡ ಅವ ಎದುರು ಹಚ್ಬಿಟ್ಟ ಅವನಿಗೆ. ಎದುರು ಅಂದ್ರೆ ಲೈಕ್ ಹಿಂಗ ಆರ್ಗ್ಯುಮೆಂಟ್ ನಡಕತ್ತವ್ರದ್ದು ಹಂಗೆ. ಲಾಸ್ಟಿಂಗ್ ಮೇಕೆ ಇವರ ಜೋಕರ್ ಅಂತ ಅಂದ್ಬಿಟ್ಟ ಅವಂಗ ಪೂರ ಹೊರದ್ಬಿಡ್ತ. ಅದ್ ಬರೋದಲ್ಲ ಹಿಂಗ್ ಜೋಕರ್. ಸ್ಕ್ರಿಪ್ಟ್ ರೈಟರ್ ಮೇನ್ ಯಾರ ಗೊತ್ತಲ್ಲ ನಮ್ಮ IPL ನೆಕ್ಸ್ಟ್ ಲೆವೆಲ್ ಒಂದ್ ಮನುಷ್ಯ. ಮಸ್ತ್ ಮಜಾ ಬಂತ ಈ ಸಲ ಒಂದ್ ಅರ್ಧ ಈ ಸೀಸನ್ ಇಂದ ಅರ್ಧ ಶಾಂತ್ ಕುಂತಿದ್ವಿ ನಾವು ಓಲ್ಬಿಡ ಮುಗದ 1% ಚಾನ್ಸ್ ಲಿಂತ ಅಲ್ಲ ಫಸ್ಟ್ ಫ್ಯಾನ್ಸ್ ಮುಕ್ಳರ್ ಬೈದಾರ ಮ್ಯಾನೇಜ್ಮೆಂಟ್ ಇದು ಜಗ್ ಬೈದ್ರೆ ಒಮ್ಮೆ ಗೆಲ್ಲ ಅಣ್ಣ. ಎಂತವ್ರು ಗೊತ್ತು ರೀಲ್ಸ್ ನೀವು ಲೈಕ್ ಹಿಂಗ್ ಸಪೋರ್ಟ್ ಮಾಡೋರು ವಾಪಸ್ ಬೈಕತ್ತಾರ, ಹಂಗ ಇರ್ಬಾರ್ದು. ಒಂದ್ಸಲ ಸಪೋರ್ಟ್ ಅಂದ್ರೆ ಸಪೋರ್ಟ್ ಇರಲೇಬೇಕು. ಅವ್ರು ಏನಾರ ಮಾಡ್ಲಿ ಗೆಲ್ಲಿ ಸೋಲ್ಲಿ ಸಪೋರ್ಟ್ ಇರಬೇಕು. RCB ಮ್ಯಾನೇಜ್ಮೆಂಟಿಗೆ ಬೈದೆ, ಅವ್ರಿಗೆ ಬೈದೆ, ಇವ್ರಿಗೆ ಬೈದೆ, ಏನ್ ಬರ್ತದೆ ಹೇಳ. ಅವ್ರು ಆಡ ನಿಮ್ಗೆ ಕೇಳ್ತಾರ, ಅವ್ರ ಮಾತು ಕೇಳಲ್ಲ. ಆದ್ರೆ ಚೇಂಜ್ ಮಾಡಿದ್ರಲ್ಲ ಮಿಡ್ ಏನೋ ಚೇಂಜ್ ಮಾಡಾರಲ್ಲ. ಇವ್ರದ್ದು ವಿಲ್ ಜಾಕ್ಸಿಗೆ ಅವನಿಗೆ ಫಸ್ಟಿಗೆ ಹಾಕೋಬೇಕು ಎಷ್ಟು ಹಾಕೊಂಡಿದ್ದಿಲ್ಲ. ಇಲ್ಲ ಇವರು ಒಂದ್ ಸ್ವಲ್ಪ ಇದು ಆದ್ರು ಇವ್ರು. ಆಮೇಲೆ ಹೆಂಗಂದ್ರ ಇವ್ರು ಅವ್ರಡ ಬಾಳ ಆಗ್ತದೆ. ಇನ್ನೇನು ಅವನತಿಗೆ ಆಗಂತ ನಮ್ಗೆ ಏನ್ ಹೇಳ್ತಾರ ನಮ್ಗೆ ಅಂದ್ರ ಲಾಸ್ಟಿನ 6 ಮ್ಯಾಚ್ ಹೊಡ್ಕೊಂಡ್ಬಿಟ್ರೆ ಅವ್ ಕೋಚ್ ಹಂಗ ಇದ್ದ ಫಸ್ಟ್ ವಿಡಿಯೋಸ್ ನೋಡಿ ಅವಂದೆಲ್ಲ ಸ್ವಲ್ಪ ಸಪ್ಪದ ನಾವಲ್ಲ. ಆಮೇಲೆ ಸೆಕೆಂಡ್ ಹಾಫ್ ಫುಲ್ ಎನರ್ಜಿ ಹೋಗದ ನಾವು ಬೈದಿರ್ತಾರಲ್ಲ. ಮತ್ತೆ ನಾವು ಮ್ಯಾನೇಜ್ಮೆಂಟ್ ದವ್ರಿಗೆ ಬೈದಿವಿ, ಅವ್ರಿಗೆ ಬೈದಾರ. ಆ ಮ್ಯಾನೇಜ್ಮೆಂಟ್ ಹೆಂಗ ತಡಿ ಎಷ್ಟು ದಿವ್ಸ ಬೈತಾರ ನೋಡೋಣ. ಇವ್ರವ್ರು ಬಿಡವಲ್ರಲ್ಲೇ ಮಾಡ್ರಲಿ ಹೊಡ್ರಿಲಿ ಹಂಗೆ ಮತ್ತೆ ಏನ್ ಶುರು ಅಲ್ಪ ಇನ್ನ ಶುರು ನೋಡ ಎಷ್ಟ 9ನೇ ತಾರೀಕಿಂದ ಅವ ಮತ್ ಬರ್ತಾರ ಎಲ್ಲಾರು ಕೊಹ್ಲಿ ಹಿಂಗ್ ಮಾಡಿಬಿಡೋದ. ಅವಾಗ ಬೇಕನೇ ಬೇಕು ಮತ್ತೆ. ಅಲ್ಲ ಎಲ್ಲಾರು ಮತ್ತೆ ವಾಪಸ್ ಕೊಹ್ಲಿಗೆ ಬರ್ತಾರ ಮತ್ತು ಶರ್ಮಾಗ ಬರ್ತಾರ. ಬರ್ಲೇಬೇಕಣ. ಯಾರಿಲ್ಲ ಈ ಸಲ ಟೀಮ್ ಒಳಗ ಯಾರು ತೆಗ್ದಾರ ಹಳೆದವ್ರಿಗೆ? ಹಳೆದವ್ರಿಗೆ ಯಾರು ಇಲ್ಲ. ಅದ ಜಡ್ಡು ಅದಾನ ಕೇಳಿಗೆ ಹೋಗಲ್ಲ ಕೇಳಿಗೆ ಹೋಗ್ಯಾನ ಬ್ರೋ ಹೋಗ್ಯಾರ ಅಂತ ಹೇಳಾರ. ಕೇಳಿಲ್ಲ. ಮತ್ತ ಹೌದೌದು ಕೇಳಿಲ್ಲ. ಸ್ಟೋರಿ ಬಿದ್ದಿದ್ದು ವಾಯ್ನೋ ಕೇಲ್ ಅಂತ ಹಾಕಿದಾರಲ್ಲ. ನನಗೆ ಐಡನಿಲ್ಲ. ಜಡ್ಡು ಇರ್ಬೇಕು. ಜಡ್ಡು ಅದಾನ ಗಿಲ್ ಅದಾನ ಜಡ್ಡು ಅದಾನ. ಹಾ ಜಡ್ಡು ಅದಾನ. ಸ್ಪಿನ್ನರ್ ಹೆಂಗ್ ತೆಗಿದ ಜಡೇಜಾ ನೋ ನಡ ಏನ್ ಡೇಂಜರ್ ಪ್ಲೇಯರ್ ಪಾ. ಸೆಕ್ಸ್ ಪ್ಲೇಯರ್ ಹೋದ ವರ್ಷ ಬಾಳ ಡೇಂಜರ್ ಹಾಕಿದ್ದಾವ. ಮಸ್ತ್ ಪ್ಲೇಯರ್. ಇದನ್ನೆಲ್ಲ ತಗೊಂಡು ಆಮೇಲೆ ಎಡಿಟ್ ಮಾಡೋದಾರ. ಹೋದ ವರ್ಷ ನೋಡ್ದು ಇವನೊಂದು ಸೀನ್ ಆಗಿದೆ ಪಾಂಡ್ಯದ ಟೀಮ್ ಒಳಗ. ಅದಾನ ಅವನಿಗೆ ಸೀನ್ ಆಗತ್ತ ಡಿವೋರ್ಸ್ ಸೀನ್ ಎರಡೆರಡು ಸೀನ್ ಅದು. ಈ ಕಡೆ ಕ್ಯಾಪ್ಟನ್ ಆದಾಗ್ನು ಶಾರ್ಟ್ ಅದು, ಮತ್ತೆ ಈಗ ನತಾಶಾಂದ್ ಒಂದು ಶಾರ್ಟ್ ಆಯ್ತು. ಅದೇನೋ ಫೇಕ್ ನ್ಯೂಸ್ ಅಂತಾರಣ ಹಂಗ್ ನೋಡಿರೋದು. ಇಲ್ಲ ಬ್ರೋ ಇಷ್ಟೆಲ್ಲ ಆದ್ಮೇಲೆ ಏನೋ ಒಂದಿಲ್ಲ ಅಂದ್ರೆ ಫೇಕ್ ಅಲ್ಲ ಅದು. ಫೋಟೋಸ್ ಅದ ಏನೋರು ಪ್ರೊಫೈಲ್ ಒಳಗೆ ತೆಗಿತಾರ ಅನ್ಸುತ್ತೆ. ಆಮೇಲೆ ಒಂದೊಂದು ದಿನ ಒಂದೊಂದು ತೆಗಿಯೋದು 2 ದಿವಸ ಒಂದು. ಆದ್ರೆ ಡಿವೋರ್ಸ್ ಆದಂತ ಹುಚ್ಚ ಬಿಡ್ತಾರಲ್ಲ ಹಂಗೆ ಐತಣ ಅದು. ನಡೀತೈತಿ. ಅವನು ಸ್ವಲ್ಪ ಸ್ಯಾವೇಜ್ ಮೂಮೆಂಟ್ ನ ಬಂದಾನ. ಈಗ ನನ್ನ ಹೆಸರು ಮೇಲೆ ಏನಾದ ಎಲ್ಲ ನಾವು ಅವನ ಹೆಸರು ಮೇಲೆ ಅಂದ್ಬಿಟ್ಟ ನಾವು ಮುಗಿದ್.
ಅವ ಅಂದಾನ ಹೌದು, ಆದ್ರೆ ಯಾರಿಗೂ ಗೊತ್ತ. ಆಮೇಲೆ ಅವ್ರು ಮಾಡ್ಕೊಲಿಪ್ಪ ಎಲ್ಲ ಹಗಲೆ ಮೂಲೆ ಸೈನ್ ಹೊಡ್ಯಕ್ಕೆ ಏನ್ ಕರ್ತೀನಿ ನನಗೆ ಗಂಡ ನಾವು ಅಲ್ಲಿ ಹೋಗಿ ಅಂದಿರ್ತಾರ. ಅವಾಗ ತಾನ ಮಾಡ್ಕೊಂಡಿರ್ತಾರ. ಈಗ ನತಾಶನು ಇಟ್ಟಿರ್ತಾಳ, ಎಲ್ಲ ನಿಮ್ಮ ಹೋಗಿ ಮಾಡಿದ್ರೆ ನಾನ್ ಮಾಡ್ಲಿ ಅಂತ ಹೇಳಿ. ಫಾರಿನರ್ ಅಲ್ಲ ಆಕಿ, ಇಲ್ಲಿಂದ ಸಿಟಿಜನ್ಶಿಪ್ ಅಂತೂ ಇರಲ್ಲ ಫಸ್ಟ್ ಆಫ್ ಆಲ್. ಯಾವ ದೇಶಕ್ಕೆ? ಯಾವ್ದೋ ಬೇರೆ ದೇಶ, ಬೇರೆ ಇಟಲಿ. ಹಾ ಇಟ್ಲಿನ ಏನದ ಹಂಗ ನೋಡ ಅವನೋ ನಡ ಅವರೇ ಬಂದು ಸಹ ಆಗತ್ತಾರ ಇಲ್ಲಿ. ಕಚ್ಚನ ಮಂದಿ ಅಲ್ಲಿ ಕಲ್ಚರ್ ಬೇರೆ ಇರುತ್ತೆ. ಇಲ್ಲಿ ಅವ್ ತಮ್ಮ ದೇಶನೂ ನೆಟ್ಗೆ ಇಟ್ಕೋವಲ್ವು, ಅಲ್ಲಿಂದ ಬಂದಿದ್ದು ಇಲ್ಲಿ ಬಂದೆಲ್ಲ ಹೊಲ್ಸಿಡ್ಸಾಕತ್ತಾರ, ಹಿಡಿಸ್ಯಾರ ಆಲ್ರೆಡಿ. ಮತ್ ಪಾಪ ಇವಂದ ಮ್ಯೂಸಿಕ್ ಅವಲ್ಲ ಅವಂದಂಕರು ಜೀವನ ಮಾಡೇ ಮಾಡ್ತಾರ. ಅವ್ರೇನ ಸ್ಟ್ರಾಂಗ್ ಅದಾರ ಭಾಳ. ಹ್ಞೂ ಬ್ರೋ, ಬಾಂಡಿಂಗ್ ಚಲೋ ಅದಾವ್ರದ್ದು. ಏನ್ ಮಾಡಕ ಶ್ರೇಯಸ್ ಯಾರಿಗೆ ಅಕ್ಕಿ ಇಟ್ಟು ಬಿಡ್ತಾರ ಎಡಿಟ್ ಮಾಡಿ. ಸುಳ್ಳ ಲೈಕ್ ಈಗ ಏನ್ ಮಾಡಿದ್ರು ಸಾಕು ಶ್ರೇಯಸ್ ಇರ್ತಾರೆ. ಒಂದು ಡ್ಯಾನ್ಸ್ ವಿಡಿಯೋ ಮಾಡಿದಕ್ಕೆ ಅವ್ರು ಇಷ್ಟ ಲಪಡ ಆಯ್ತದ. ಯಪ್ಪ ಜನಕ್ಕೆ ಸಮಾಧಾನ ಇಲ್ಲ ಆಕ್ಚುಲಿ. ಇವ್ರು ನೋಡುದ ಹೆಂಗ ಹಿಂಗ ಯೂಸ್ ಹೆಂಗ ಹೇಳ ಅಸಹ್ಯ ಮಕ್ಳು ಏನಾಗಿರ್ತಾರ ನೋಡ್ತಾರ ಯೂಸ್ ಇವ್ನಿಗೆ ಹೆಂಗಂತ ಚಂದನಕ್ಕೆ ಸಿಕ್ಳು ತಡ್ಯಾಕ ಹಂಗಿಲ್ಲ. ಏನ್ರ ಮಾಡ್ಬೇಕು, ಒಂದೇನ್ರ ಹಾಕಿದ್ ಆಡ ಅಂತ ಯೂಸಿಗೆ ನನ್ನ ಹುಡುಗಿನ ಹಿಂಗ ಆಟ್ಟಿದ್ಲು, ಈಗ ಇವನು ಹಿಂಗ ಆಡ್ತಾರ ಅಂತೇಳಿ ಸುಮ್ಮ ಈಗ ನಂಗೆ ನತಾಶಾ ಅಂತ ಬೇರೆ ಇದ್ದ ಬಾಯ್ ಫ್ರೆಂಡ್ ಹಿಂಗೇನೆ ಇದ್ದ ಬಿಡ. ಯಾವ್ದು ಡ್ಯಾನ್ಸ್ ಅದು ಯಾವ್ದು ಐತ್ ನಚಬಲ್ಲಿ ಏನದು ಜಲಕ್ ದಿಕ್ಲಾಜ. ಜಲಕ್ ಅದಕ್ಕೆ ಬಂದಾಗ 4 ವರ್ಷದಿಂದ ಅವ್ರದ್ದು ಬ್ರೇಕಪ್ ಆಗಿತ್ತು. 5 ವರ್ಷ ಅದಕ್ಕೆ ಆ ಸ್ಟೇಜಿಗೆ ಬಂದಾಗ ಆಲ್ರೆಡಿ 4 ವರ್ಷ ಹಳೆ ಇವ್ರು ಇದ್ರು, ಅವ್ರು ಮುಗಿಸ್ಕೊಂಡ್ ಬಂದವ್ರಿದ್ರು. ಬಂದವರಲ್ಲಿ ಡ್ಯಾನ್ಸ್ ಮಾಡಕಲ್ಲಿ ಡ್ಯಾನ್ಸ್ ಕರೆಸ್ತಾರ ಹೆಂಗಂದ್ರೆ ಇವ್ರಿಗೆ ಕಾಂಟ್ರವರ್ಸಿ ಬೇಕು, ಇವ್ರಿಗೆ ಜನಕ್ಕೆ ಅವ್ರು ಕರ್ಸುದ. ಆಮೇಲೆ ಇವಾಗ ಕಿಡ್ಡಿ ಆಮೇಲೆ ಒಂದ್ ಸ್ವಲ್ಪ ಹಿಂಗಾದ ಪ್ಲೇಸ್ ಹಾಕಿಬಿಡ್ದಾವ. ಅವು ಫುಟೇಜ್ ತೆಗೆದು ಇಟ್ಕೊಂಡಿರ್ತಾರೆ, ಹಳೆ ತೆಗೆದು ಹಾಕಾಗಂತ ಬಿಡುದು, ಹೋಗದ್ ಬಿಡೋದು ಅದ್ರಾಗ. ಹೆಂಗಂದ್ರೆ ಮಸ್ತ್ ತಲೆ ಓಡಿಸೋದು. ಮಂದಿ ಇದು ಏನೋ ಕೆಡ್ಸೋದಿತ್ತು ಅಂದ್ರೆ ಮುಕ್ಕಳ್ಯಾರೆ ಇವ್ರು 200% ತಲೆ ಹಾಕಿ ಬಿಡುದು. ಅದಕ್ಕೆ ಟಿವಿ ಚಾನಲ್ದವ್ರು ಏನದಾರಲ್ಲ ಇವ್ರೇನ್ ಲೈಕ್ ರಿಯಾಲಿಟಿ ಶೋಸ್ ಮಾಡಿಸ್ತಾರಲ್ಲ, TRP ಸಲಕ್ ಹಿಂಗ್ ಸಹಾಯಕತ್ತಾರ. ಅವ ಕಾಫಿ ನಾಡ್ ಚಂದಗೂ ತಂದ್ರ ಶಿವರಾಜ್ ಕುಮಾರ್ ಜೊತೆ ಭೇಟಿ ಮಾಡಿಸ್ಯಾರ. ಅವ್ನು ಏನ್ ಹೇಳ್ಬೇಕು ಅಣ್ಣ, ಸತ್ತಣ ಅದ್ ಹೆಂಗ್ ಗೊತ್ತಣ, ಹಿಂಗ್ ಬರ್ತೈತ್ ನೋಡಿ, ಹಿಂಗ ಬರ್ತೈತ್ ಅದು. ಮತ್ತೇನ್ ಮಾಡಕ್ಕಾಗಲ್ಲ. ಅವಾಗ ರೋಸ್ಟ್ ಮಾಡಿದ್ದಲ್ಲ, ಅವಾಗ ಎಷ್ಟು 5 lakhs ಸಮಥಿಂಗ್ ವ್ಯೂಸ್ ಹೋಗಿದ್ವು ಅವಾಗ. ಅದು ಪೋಸ್ಟ್ ಟೈಮ್, ಅದು ನಾವು ವಿಡಿಯೋಸ್ ಪೋಸ್ಟ್ ಮಾಡ್ತಿದ್ವಿ ನಾವು. ಅವನ ಮೀಮ್ ಐತಲ್ಲ ಲೌಡೇನ್ ಕರೀತಾರೆ. ಅದು CSK ಹೊಡೆದಿವಲ್ಲ, ಹೊರಗೆ ಹಾಕಿದ್ವಲ್ಲ, ಆ ದಿನ ಇವಂದ ಅದು ವಿಡಿಯೋ ಫುಲ್ ಹೈ ಹೋಗ್ಬಿಟ್ಟು. CSK ಫ್ಯಾನ್ ಗೋಯಿಂಗ್ ಔಟ್ಸೈಡ್ ಲೌಡೇನ್ ಕರೀತಾರೆ, ಚಪ್ರಿ ಅಂತ ಕರೀತಾರೆ. ಹಿಂಗದ ಈ ರೇಷ್ಮೆ ಹೋಗ್ಬೇಕಿ ಒಳಗೆ ತೊಗೊಂಬಿಟ್ರಣ ಮತ್ತಲ್ಲಿ. ಈಕಿನ ಇದಕ್ಕೊಂದ ಅಲ್ಲ ಯಾವ್ದಿದೆ ಮಜಾ ಏನದ ಮಜಾ ಟಾಕೀಸ್ ಮಜಾ ಟಾಕೀಸ್ ಅಲ್ಲ, ಯಾವ್ದೋ ಅದ ಅವಂದೇ ಅದು ಶೋ ಇರೋದೇ ಅವಂದೇ. ಕಾಮಿಡಿ ಕಿಲಾಡಿಗಳು ಎಲ್ಲಿಗೆ ಬಂದಾರ ಅದ್ರಾಗ ತಗೊಂಡ್ರೆ ಹ್ಞೂಲೇ. ನಾವು ಒಂದ್ ಆಂಟಿ ಅದಾಳ ರೇಷ್ಮಾ ಅಂತ ಹೇಳಿ, ಹಾಯ್ ಫ್ರೆಂಡ್ಸ್ ಆಕೆ ನಾ ಇವತ್ತು ಮಾಡ್ತಿದ್ವಿ ಫ್ರೆಂಡ್ಸ್, ಅದ್ ಮಾಡ್ತಿದ್ವಿ ಫ್ರೆಂಡ್ಸ್ ಅಂತ ಬರ್ತಾಳೆ. ಆಕಿ ಇದ್ರೊಳಗೆ ಡಿಪ್ರೆಷನ್ ಅನ್ನಲ್ಲ, ಡಿಪ್ಲೊಮೇಷನ್ ಅಂತ. ಓ ಹಂಗ ಆಕಿ ಏನ್ ಬೇಕಾದ್ ಮಾತಾಡ್ತಾ ಕ್ರಿಂಜ್ ಆ ಟೈಮ್ ಕ್ರಿಂಜ್. ಒಟ್ಟವ್ರಿಗೆ TRP ಬೇಕು. ಈಗ ಆಕಿ ಫುಲ್ ಟ್ರೆಂಡಿಂಗ್ ಇದ್ಲಣ್ಣ ಆ ಟೈಮ್ನಾಗ. ಆಯ್ತು ಶೋ ಒಳಗೆ ತೊಗೊಂಡ್ಬಿಟ್ರು. ನೋನ್ ಜೆನ್ಯೂನ್ ಕಂಟೆಂಟ್ ಕ್ರಿಯೇಟರ್ ಸತ್ತವ್ರಿ ನೀವು ಯಾರಿಗೆ ಬೇಕು ಒಯ್ಕೊಂತವ್ರ. ಬಿಗ್ ಬಾಸ್ ಏನಾರ ಬಂತ ನಿಮಗೆ? ಹೋಲೇನ್ ಬಾಗಲಲ್ಲಿ ಅಂದೋಳ ಹೇಳು. ಕಾಂಟ್ರವರ್ಸಿ ಬೇಕಣ್ಣ ಅವ್ರಿಗೆ ಬರೇ ಕಾಂಟ್ರವರ್ಸಿ ಇದ್ದವ್ರು ಬೇಕು. ಟಿವಿ ಚಾನಲ್ನೇ ಬರ್ಬೇಕಂದ್ರೆ ಮಾಡ್ಕೋ. ಬೆಡ್ರೂಮ್ ಇಂದ ಏನ್ ಮಾಡ ಹಿಂಗ್ ಸೀನ್ ಮಾಡ ಬ್ಲರ್ ಹಾಕ ಸುಮ್ಮ ಅಷ್ಟ. ನಾವು 18 ನಿಮಿಷದವ್ರಲ್ಲಣ್ಣ. ನೀನ್ ಒಂದ್ ವಿಡಿಯೋ ಹಿಂಗ್ ಸುಮ್ಮ ಹಾಕ, ಅವಾಗ ಜನ ಜಸ್ಟಿಫಿಕೇಶನ್ ಫಸ್ಟ್ ಚೇತನ ಪಕ್ಕ ಅಲ್ಲ ಜಸ್ಟಿಫಿಕೇಶನ್ ಕೇಳ್ಬಿಟ್ಲೆ ಅಂದ ನೀನು. ಅವ್ರು ಅಲ್ಲಲ್ಲ ನನ್ನ ಅಕೌಂಟ್ ಅವ್ರು ಹ್ಯಾಕ್ ಮಾಡಿದ್ರಿ. ಹ್ಯಾಕ್ ಮಾಡಿದಾದ್ಮೇಲೆ ಅವ್ರು ನನಗೆ ಏನ್ ಕೇಳಿದ್ರು, ನಾನು ಹಿಂಗ್ ಅಕೌಂಟ್ ವಾಪಸ್ ಕೊಡ್ಬೇಕಂದ್ರೆ ನಿನ್ ನ್ಯೂಡ್ ವಿಡಿಯೋ ಕಳ್ಸಂದ್ರ ಅದನ್ನ ಹಾಕಿ ಆಮೇಲೆ ಆಮೇಲೆ ಫುಲ್ ಹವಾ ಆಗ್ಬಿಡ್ತೈತಿ. ಬೇಡಣ ಆಮೇಲೆ ಆ ವೇ ಒಳಗೆ ಹೋಗುದು ಬೇಡಣ. ಅವ್ರಂತ್ರು ನಾವು ಏನ್ ಮಾಡಿದ್ರು ಕರ್ಸಲ್ಲ ನಮ್ಮ ಕಡೆದವ್ರಿಗೆ. ಉತ್ತರ ಕರ್ನಾಟಕದವ್ರಿಗೆ ಯಾರು ಕರ್ಸ್ತಾರ ಹೇಳೋರು? ಈ ಬೆಂಗಳೂರದವ್ರಿಗೆ ಉತ್ತರ ಕರ್ನಾಟಕ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಒಂದೇ ಸಿಟಿ. ಹಾ, ಬೆಂಗಳೂರದವ್ರಿಗೆ ಉತ್ತರ ಕರ್ನಾಟಕ ಅಂದ್ರೆ 1 ಸಿಟಿ 2 ಸಿಟಿ 3 ಸಿಟಿ 3 ಗೊತ್ತಾವ. ಹುಬ್ಳಿ, ಬಾಗಲಕೋಟೆ, ಬಿಜಾಪುರ ಇಂತ ಇಷ್ಟೇ ಗೊತ್ತಾವ. ಅದು ಯಾದಗಿರಿ ಯಾದಗಿರಿ ಎಲ್ಲಿ ಬರ್ತೀರಿ? ನಿಮ್ಮ ಮೌನ್ ಯಾದಗಿರಿ ಬರಲ್ಲ ಒಲೆ, ಅಲ್ಲಿನೂ ಅಲ್ಲೇ ಅದ. ನೀವು ನೋಡ್ಬೇಕದ ಕರ್ನಾಟಕ ಮ್ಯಾಪ್ನಾಗ. ಅದಿಲ್ಲ ಅಂದ್ರೆ ಬೆಂಗಳೂರು ಸೈಡ್ ಹೆಂಗೈತಿ ಮಂದಿಗೆ, ಬೆಂಗಳೂರು ಬಿಟ್ರೆ ಎಲ್ಲ ಉಳ್ಕಿದ್ದಲ್ಲ ಹಳ್ಳಿ. ಹಳ್ಳಿನ ಅದ. ನಾವೇ ಎಜುಕೇಟೆಡ್ ಅಣ್ಣ, ಯಾರು ಇಲ್ಲ ಈ ಕಡೆ ಹಂಗಣ. ಅವ್ರು ಮತ್ತೆ ಏನೂ ಇರಂಗೂ ಇಲ್ಲ ಅಲ್ಲಿ. ಅವು ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರ್ತದ. ಯಾರ್ದ ಅಲ್ಲೂ ಅಷ್ಟು ಖರ್ಚು ಅಷ್ಟು ಇದು. ಆ ಅವ್ರಿಗೆ ಏನು ಅದೇ ಅನ್ನಕ್ ಒಂದ, ಆ ಊರಾಗ ಹೆಂಗದ ಅನ್ನೋದು ಗೊತ್ತಿರಂಗಿಲ್ಲ.
ಈಗ ಅಲ್ಲಿ ಅವ್ರು ಎಷ್ಟು ಕಷ್ಟಪಡ್ತಿರ್ತಾರ ಅದು ಲೈಕ್ ಎಲ್ಲಿರ್ತಾನೆ ನಿಮ್ಮ ಮಗ ಏನು ಮಾಡ್ತಾರೆ ಬೆಂಗಳೂರಿನಾಗ ಕೆಲಸ ಮಾಡ್ತಾನೆ ರೀ ಕಸ ಹೊಡಿತಾರೆ ಅವ್ರ ಕೆಲಸ ಏನೇ ಮಾಡ್ಲಕಣ ಬಟ್ ಲೈಕ್ ಏನು ಅವ್ರ ಸ್ಟ್ಯಾಂಡರ್ಡಿಟಿ ತೋರಿಸ್ಬಿಡ್ತಾರಲ್ಲ ಬೆಂಗಳೂರಿನ ಕೆಲಸ ಮಾಡ್ತಾನೆ ನಾವು ಈಗ ನಮ್ಮ ಕಡಿದವ್ರು ಎಲ್ಲರೂ ಕೆಲಸ ಮಾಡಕ್ಕೆ ಅಲ್ಲಿಗೆ ಹೋಗ್ಬೇಕತ್ತಿದ್ರು ಬೆಂಗಳೂರಿಗೆ ಹೋಗ್ಬೇಕಂತಾರೆ ಎಲ್ಲರೂ ಈ ಕಾಂಟೆಂಟ್ ಕ್ರಿಯೇಷನ್ಗೆ ಎಲ್ಲರೂ ಅಲ್ಲಿಗೆ ಶಿಫ್ಟ್ ಆಗತ್ತಾರ ಈಗ ನಾವು ಹೋಗ್ಬೇಕಂತದೇ ಪ್ಲಾನ್ ಆಗತ್ತೀವಿ ಈಗ ಹೆಂಗಾಗ್ಯದಂದ್ರೆ ಈಗ ಮೇನ್ ಅದ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಅಲ್ಲಿನೂ ಬಜೆಟ್ಗಳು ಆ ಕಡೆ ಬಿಟ್ಟು ಈ ಕಡೆ ಕೊಡಲ್ಲ ಒಯ್ಕೊಂಡ್ ತೋರಿ ಇಲ್ಲೇ IT ಸೆಕ್ಟರ್ ಬಂದ್ ಅಂತಿಕೋ ಅದಲ್ಲ ಬೆಂಗಳೂರಿಂದೆಲ್ಲ ಮುಗಿತಣ ಬೆಂಗಳೂರಿನಿಂದ ಬೇರೆ ಕಡೆ ಈಗ ಹೈದರಾಬಾದ್ ಶಿಫ್ಟ್ ಆಗತ್ತಾರ ಆಲ್ಮೋಸ್ಟ್ ಎಲ್ಲರೂ ಈಗ ವಾಟರ್ ಕ್ರೈಸಿಸ್ ಒಂದು ಆಗ್ಯದ ಅಲ್ಲಿಂದ ಈ ಕಡೆ ಬರಕ್ ಟ್ರೈ ಮಾಡತ್ತಾರ ಎಲ್ಲರೂ IT ಕಂಪ್ನಿಗಳು ಹೈದರಾಬಾದ್ ಅಂತ ಪುರಾಣ ಅದು ಅಲ್ಲಿ ಸಿಟಿ ಹೆಂಗ ನೋಡಿ ಈಗ ಆಮೇಲೆ UP ಫುಲ್ ಎಲ್ಲಾರು ಜಾಗ ಅಂತತೆ ಯುಪಿಗೆ ಹೋತಂದ್ರೆ ನಮಗೇನಣ್ಣ ಬೆಂಗಳೂರ್ ಮೇಲೆ ನಾವು ಕರ್ನಾಟಕದ ಇದೀವಿ ಅಂದ್ರೆ ಮತ್ತೆ ಅದ್ರ ಮೇಲೆ ಹೆಮ್ಮೆ ಇರ್ತದ ಬಟ್ ಅಲ್ಲಿನ ಮಂದಿಯನ್ನು ನಮಗೆ ಒಂದು ಟೈಪ್ ಆಫ್ ಕಾಮಿಡಿ ಒಳಗೆ ಒಳಗೆ ನೋಡ್ತಾರ ಅವ್ರು ಹಂಗೆ ನೋಡೋ ನಿಂದಿರ್ಸ್ಬೇಕು ಅವ್ರು ನಮ್ಮ ಕಡೆಗೆ ಏನೇನು ಡೆವಲಪ್ಮೆಂಟ್ ಇಲ್ಲ ಬೆಳಗಾವಿ ಬಂದು ನೋಡ್ರಿ ಅವನು ಹೋದ್ರಲ್ಲಿ ಹೊರಗೆ ಬರೋಕೆ ವಾಪಸ್ ಮನಸ್ಸು ಬರಲ್ಲ ಅಲ್ಲಿ ಅದು ಕ್ಲೈಮೇಟ್ ಹಂಗದ ಬೆಂಗಳೂರಿಗಿನ ಚಲೋ ಅದ ಕ್ಲೈಮೇಟ್ ಬೆಳಗಾವಿ ಇದು ಆರಾಮಾಯ್ತು ಧಾರವಾಡ ಹಂಗೆ ಅದ ಬೆಳಗಾವಿ ಹಂಗೆ ಅದ ಧಾರವಾಡ ಮಸ್ತ್ ಪಬ್ಗೆ ಎಲ್ಲ ಎಂಜಾಯ್ ಮಾಡಬಹುದು ಪಬ್ಬಿಗೆ ಹೋಗ್ಯಾನ ಮತ್ತಲ್ಲಿಗೆ ಮತ್ತೆ ಬೆಂಗಳೂರು ಮಂದಿ ಕನ್ವಿನ್ಸ್ ಮಾಡ ಅಂತ ನಾವು ಓಹೋ ಹಂಗೆ ಮೊನ್ನೆ ಒಂದು ಅದು ನೋಡಿದೆ ರೀಲ್ನಾಗ ಕೋರ ಅಂತ ನಿಮ್ಮ ಕೋರಮಂಗ್ಲ ಹೋಗಿ ಎಲ್ಲೇ ಕೋರಮಂಗ್ಲ ಹೋಗಿ ಕೋರ ಅಂತ ಮತ್ತ ರುಪೀಸ್ ಹೋಗಿ ಬಕ್ಸ್ ಅಂತ ಬಕ್ಸ್ ಅಂತ ಬಕ್ಸ್ ಬಿಡುದ ಬಕ್ಸ್ ಯಾಕೆ ಬಿಡುದ ರುಪೀಸ್ ಅನ್ನೋದ್ರಲ್ಲಿ ಬಕ್ಸ್ ಅನ್ನೋದು 100 ಬಕ್ಸ್ ಏನಣ್ಣ ಅದು ಈ ಟೈಪ್ನೇ ಬಂದಾರ ಈಗ ಎಲ್ಲ ವೆಸ್ಟರ್ನ್ ಕಲ್ಚರ್ನಾಗ ಹೋಗ್ಬಿಟ್ರ ಆಲ್ರೆಡಿ ಆ MG ರೋಡ್ನಾಗ ಬಾಯಿ ಮಾರೋ ನಿಂಗೆ ಚಲೋ ಮಜಾ ಬರ್ತೈತಿಲ್ಲ ಅಲ್ಲೇ ಏನ್ ಮಜಾ ಅಣ್ಣ ಹುಡುಗರು ಹೊಂಟಿರ್ತಾರ ಹುಡುಗರ ಡ್ರೆಸ್ ಹಾಕೊಂಡು ಹುಡುಗರು ಕರೆ ಅಣ್ಣ ಹೆಂಗ್ ಚಲೋ ಹೆಂಗ್ ಕಾಣಿಸ್ತಾರ ಅವ್ರ ನೋಡಿದ್ಕೊಳ್ಳೆ ಏನ್ ಮಾತೇ ಬರಲ್ಲ ನೋಡಿದ್ಕೊಳ್ಳೆ ಇದು ಮಂತ್ರ ಮುಗ್ಧನ ಆಗ್ಬಿಡ್ತೇನೆ ನೋ ಕಾಮೆಂಟ್ಸ್ ಮಾತೇ ಇಲ್ಲ ಏ ಇಲ್ಲಣ್ಣ ಖರೆ ಅದ ಲೈಕ್ ಅದು ಒನ್ ಟೈಪ್ ಏನೋ ಅನಿಸ್ತದ ಅದು ಮೈ ಜುಮ್ ಅಂತ ಇಲ್ಲ ಅಣ್ಣ ಕ್ರಿಂಜ್ ಅದನ್ನ ನೋಡಿ ಹಂಗ ಮೈ ಹಿಂಗ್ ನೋಡಿದ್ರೆ ಯಾವಾಗ ನೋಡಿದ್ದೀನಿ ನೀನು ಅದು ಯಾವಾಗ ಲಾಸ್ಟ್ ನವೆಂಬರ್ನೇನು ಹೋಗಿದ್ವಿ ಅವಾಗ ನೋಡಿದ್ವಿ ಸುಮ್ಮನೆ ಯಾವ ಟೈಮ್ ಇದೆ ಅಂದ್ರೆ ವೀಕೆಂಡ್ಸ್ ವೀಕೆಂಡ್ಸ್ ಅಣ್ಣ ವೀಕೆಂಡ್ಸ್ ಅಲ್ಲೆಲ್ಲ ಟೈಪ್ ಓಪನ್ ಐತಪ್ಪ ಅಲ್ಲಿ ಯಾರು ಏನು ಕೇಳಂಗಿಲ್ಲ ಹಾ ಅಣ್ಣ ಹಂಗೆ ಕೇಳೋದು ಇರ್ತೈತಿ ಹೋಲಿ ಬಿಡ ನೋಡೋಣ ನಂದು ಡೆಲಿವರಿ ಮಾಡೋದೈತಿ ನಂದಿನ ಆಫೀಸ್ಗೆ ಹೋಗೋದೈತಿ ಅಲ್ಲಿಂದ ಟೈಮ್ ಭಾಳ ಸೇವ್ ಮಾಡ್ತಾರಣ್ಣ ಮಂದಿಯಲ್ಲಿ ಅಲ್ಲೇ ನೋಟಿಸ್ ಮಾಡಂಗಿಲ್ಲ ಅಂತಿಲ್ಲ ಟೈಮ್ ಇರಂಗಿಲ್ಲ ಅಷ್ಟೇ ನಾವ ಟೈಮ್ ಪಾಸ್ ಮಾಡಕ್ ಅದ ಟೈಮ್ ಪಾಸ್ ಮಾಡಕ್ ಹೋಗಿರ್ತೇವಲ್ಲ ನಾವ ನೋಡಿ ಹೆಂಗಿರ್ತೀರಿ ನೀವು ಹೆಂಗಿಲ್ಲ ನಂಗೆ ಒಂದ್ಸಲ ಹೇಳಿದ್ದಲ್ಲ ಒಂದ್ಸಲ ನಾವು ಕುಂತಿದ್ವಿ ಎಲ್ಲರೂ ಸಂಜೆ ಎಲ್ಲ ಒಬ್ಬ ಬಂದ ಹಿಂಗೆ ಹುಡುಗನ ಬಂದ ಬ್ರೋ ನೀವು ಮಸ್ತ್ ಕಾಣ್ತೀರ ಅಂತ ಹಿಂಗೆ ಹೊಳಿದ ಹಿಂಗೆ ಸ್ಕರ್ಟ್ ಹಾಕೋಣ ನೋಡಿ ಒಂದು ಸೆಕೆಂಡ್ ಶಾಕ್ ಫಕ್ ಏನಿದೆ ಅಂತಂದ ತಲೆ ನೋಡ್ತೀನಿ ಬೂಟ್ ಹಾಕೋಣ ಮ್ಯಾಲೆ ನೋಡ್ತೀನಿ ಹುಡುಗ್ಯಾರದ ಹಿಂಗೆ ಡ್ರೆಸ್ ಹಾಕೋಣ ಒಂದು ಸೆಕೆಂಡಿಗೆ ಥ್ಯಾಂಕ್ ಯು ಬ್ರೋ ಅಂತ ನಮ್ಗೆ ಗೊತ್ತಾಗಲ್ಲ ಏನು ಅನ್ಬೇಕಂತ ಬ್ರೋ ಅಂತೇಳಿ ಅಲ್ಲೇ ನಡೆಸ್ಕೊಂಡೆ ಆಮೇಲೆ ನಾವು ನಮ್ದ್ರಾಗ ಇದ್ವಿಪ್ಪ ಅವನು ಬಟ್ ವೀಡ್ ಅಂದ್ರೆ ಹೆಂಗ ನಿಮ್ ಮ್ಯಾನ್ಲಿ ಬಾಡಿ ಪೂರ ಹಿಂಗ್ ನೀವು ಹುಡುಗಿಯರ್ ಟೈಟ್ ಹಾಕೊಂಡ್ಬಿಟ್ಟಂದ್ರೆ ಅದು ಹೆಂಗ ಯಾರಿಗ ಗೊತ್ತಣ್ಣ ಪ್ರಾಂಕ್ ಮಾಡಕ್ ಬಂದ್ರೆ ಯಾರಿಗ ಪ್ರಾಂಕ್ ಮಾಡಕ್ ಬರ್ತಾರಲ್ಲ ಎಂಜಿರೋನೆ ಭಾಳ ಆಲ್ಮೋಸ್ಟ್ ಇಲ್ಲ ಇವ ಅದೊಂದು ಪಬ್ನಾಗ ಕುಂತಾಗ ಹುಡುಗರು ನಾವೆಲ್ಲ ಚಂದ ಕಂಡನ ಅವ್ರಿಗೆ ಸ್ವಲ್ಪ ಕೋಆಪರೇಟ್ ಆಗಿತ್ತು ಈಗ ಅಲ್ಲಿ ಅವ ಅಣ್ಣ ಮಸ್ತ್ ಈಗ ಅಲ್ಲ ಅವನಿಗೆ ರೋಸ್ಟಿಂಗ್ ಚಲೋ ಆಗ್ಯದ ಇಲ್ಲ ಚಂದ ಅದ ಅವನ ಅಂದ ನಾ ಚಂದ ಕಂಡಿಲ್ಲ ಅವನಿಗೆ ಅಲ್ಲ ಅದಕ್ಕೆ ಬಂದಿದ್ದಾವ ಬಂದು ಕಂಪ್ಲೇಂಟ್ ಕೊಟ್ಟ ಆದ್ರೆ ಒನ್ ಟೈಮ್ ನನ್ನ ತಲೆ ಅಲ್ಲ ಅಕ್ಕಿ ಅವ ಇಬ್ರು ಸೇರಿಸ್ಕೊಡ ಅವ್ರು ಕೊಟ್ರ ಇಬ್ರು ಮರ್ಯಾದೆ ಕೊಡತ್ತೀವಿ ಇಬ್ರು ಕೊಟ್ರು ಅದ್ರ ಅಲ್ಲೆಲ್ಲ ಕಾಮನ್ ಐತದ ಇಲ್ಲಿ ನಮ್ಗೊಂದ್ ಸ್ವಲ್ಪ ಅದೇನ ಮೆಟ್ರೋ ಸಿಟಿ ಅಲ್ಲ ಅಲ್ಲಿ ಚಾಲು ಆಗ್ಬಿಟ್ಟದೆ ಎಲ್ಲಷ್ಟು ಎಲ್ಲ ಕಲ್ಚರ್ ವೆಸ್ಟರ್ನ್ ಬರಬಾರ್ದಲ್ಲಿ ನಿಮ್ಮೂರಾಗ ಹಿಂಗ ಯಾರು ಅಡ್ಯಾಡಂಗಿಲ್ಲ ಸೀನೆ ಇಲ್ಲ ನಾ ಕಡೆ ಹೆಣ್ಮಕ್ಳು ಹೊಡೆದು ಬಿಡ್ತಾರ ನಮ್ಮಲ್ಲಿ ಅಂದ್ರೆ ಲೈಕ್ ಅಲ್ಲಿ ಪೇರೆಂಟ್ಸ್ ಏನಲ್ಲ ಅಂತದಕ್ಕೇನು ಸಪೋರ್ಟ್ ಮಾಡಲ್ಲ ಅಲ್ಲಿ ನನಗೇನು ಅನ್ಸಂತತಿ ಇವ್ರ ಅರ್ಬಿ ಕಂಪ್ನಿದವ್ರ ಮಾಡಂತಾರ ರಂಡಿ ಮಕ್ಳು ಏನ್ ಮಾಡಂತ ಏನಾಗೈತೆ ಅಂದ್ರೆ ನಮ್ಗೆ ಅರ್ಬಿನ ಉಳಿಸಲ್ರ ಅವ್ರ ಹುಡುಗರಿಗೆ ಒಂದು ಪ್ಯಾಂಟ್ ಒಂದ್ ಅಂಗಿ ಪ್ಯಾಟರ್ನ್ ಸೊ ಇದರಿಂದ ಬ್ಯಾಸತ್ತು ಜನ ಹುಡುಗಿಯರ ಅರ್ಬಿ ಹಾಕೊಂಡು ಅಡ್ಡಾಡೋದ ಆಟ ನಡಿ ಅವನು LGBT ಅಂದ್ ಅನ್ಕೊಲಿ ಅಂತೇಳಿ ಹಂಗಾಗೈತಿ ಹಂಗಾಗೈತಿ ಹೆಣ್ಮಕ್ಳಿಗೆ ಜಗ್ ಅರ್ಬಿ ಇಟ್ಟಾರ ಈಗ ಹೆಂಗಾರ ಮಾಡಿ ಈಗ ಅವ್ರು ಒಂದ್ ಸ್ವಲ್ಪ ಚಲೋ ಅನ್ಸಿದ್ ಹೆಂಗಾರ ಹಾಕೊಂಡು ನಡಿಪ ಅಂತ ಈಗ ಹುಡುಗರಿಗಿಲ್ಲ ಹಿಂಗಾಗಿ ಇವ್ರು ಯಾರು ಇವ್ರ ಮನಸ್ಸಿಂದ ಆದವ್ರಲ್ರಿ ಹಂಗ ಅನ್ಸಿದ ಮಟ್ಟಿಗೆ
ಇದ ಅರ್ಬಿ ಹಾಕೊಳ್ಬೇಕು ಅನ್ನೋ ಸಂಬಂಧ ಇದೆ. ನಾನು ಬರೋ ಬೈತಿದ್ದೆ, ಎಲ್ಲರೂ ಹೋಗ್ತೀವಿ ಡ್ರೆಸ್ ತೊಗೊಳಕ್ಕೆ, ಹೋಗ್ಕೊಳ್ಳೋ ಸಾಕು ಯಪ್ಪ ಒಂದು ಸೇಮ್ ಕಲರ್ ಪ್ಯಾಂಟ್ ಎಲ್ಲರೂ ಸೇಮ್ ಕಲರ್ ಶರ್ಟ್ ಏನಿಲ್ಲ. ಹುಡುಗರಿಗೇನು ಹಿಂಗ ಡಿಫ್ರೆಂಟ್ ವೆರೈಟಿ ಹಾಕೋಬೇಕಂತೇನು ಆಸೆ ಇಲ್ಲ ಅನ್ಕೊಂಡ್ಬಿಟ್ರೆ ಬೈ ಚಪ್ಪಲ್ ರೇಟ್ ನೋಡಿಲ್ಲ ಹುಡುಗರು ಹೆಂಗದವು 5,000 6,000 5,000 ಇಲ್ಲ 800 300 ನಡಕಿಲ್ಲ. 1500ದಾಗ ಲಾಸ್ಟ್ ನಾ ಫಿನಿಶ್ ನಮ್ನು ನೋಡ್ಬೇಕಣ್ಣ 6,000-7,000 ಬಿಟ್ರಣ ನಾ ಈಗ 300 ರೂಪಾಯಿ ಹಾಕೊಂಡ್ರೆ ಇಲ್ಲ 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 ಹುಡುಗಿಯರಾದ್ರೆ ಏನ್ ಮಾಡ್ತಾರ ಅವ್ರು ನಾವು ಒಂದೇ ಸಲ ತಗೊಂಡು 3 ವರ್ಷ ಹಾಕೋತೀವಿ, ಅವ್ರು 3 ವರ್ಷನಾಗ 30 ತಗೋತಾರ ಅವ್ರು. ಬರೋ ಅದು ಪ್ರಾಬ್ಲಮ್ ಹೆಂಗ್ ಗೊತ್ತ, ಹುಡುಗಿಯರ್ದು ಹುಡುಗರು ಹುಡುಗರು ಕೊಡಿಸ್ಲಿಕ್ಕಿಲ್ಲ ಆಲ್ಮೋಸ್ಟ್. ಚಪ್ಪಲ್ ಯಾರು ಕೊಡಿಸ್ತಾರ, ಡ್ರೆಸ್ ಇಲ್ಲ. ಅವ್ರು ಏನ್ ಮಾಡ್ತಾರ ಗೊತ್ತು, ಹುಡುಗರು ನಾ ಹೇಳ್ತೀನಿ ಕೇಳ, ಹುಡುಗರು ಡ್ರೆಸ್ ಕೊಡಿಸ್ತಾರ. ಎಕ್ಸ್ಪೀರಿಯನ್ಸ್ ಐತಿ ಇಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಲೈಕ್ ಅದು ಲೈಕ್ 30 ಚಪ್ಪಲ್ ತಗೊಂಡಿರ್ತಾರೆ ಅಂತಕೋ, ಲೈಕ್ 30 ಡ್ರೆಸ್ ಅವ್ರು ಸಪೋಸ್ ಒಂದೊಂದು ಡ್ರೆಸ್ಸಿಗೆ ಅವರು ಮ್ಯಾಚಿಂಗ್ ಮಾಡ್ಕೊಳ್ಳೋರು ಹುಡುಗಿಯರು, ಔಟ್ಫಿಟ್ಟಿಗೆ ಸೆಟ್ ಆಗ್ಬೇಕನ್ನೋರು. ಹುಡುಗ ಸಪೋಸ್ ಡ್ರೆಸ್ ಕೊಡಿಸಿದ್ರೆ 300 ರೂಪಾಯಿ ಚಪ್ಪಲ್ ತೊಗೊಂಡು ನಡಿಲ್ಲ ಮುಗಿದು ಹೋಗ್ತದೆ, ಒಂದು ಡ್ರೆಸ್ಸಿಗೆ ಔಟ್ಫಿಟ್ಟಿಗೆ ಮ್ಯಾಚ್ ಆದ್ರೆ ಸಾಕನ್ನೋರು ಅವ್ರು ಹುಡುಗಿಯರು. ಹಿಂಗೆ ಇರ್ತವ್ರದ್ದು. ನಮ್ದು ಹುಡುಗರ್ದು ಹೆಂಗಂದ್ರೆ ಈಗ ಐತೆ, ಈಗ ಹಾಕೊಳಕೈತೆ ಮುಗಿತ್ ನಡಿ ಏನು, ಆಮೇಲೆ ರೊಕ್ಕ ಕೊಟ್ಟೇವಂದ್ರೆ ಒಂದಿಷ್ಟು ವರ್ಷ ಬರ್ಬೇಕು ಅನ್ನೋದು ನಾವು ಆ ಮೈಂಡ್ ಸೆಟ್ ಒಳಗೆ ಇಟ್ಕೊಂಡು ನಾವು ತೊಗೊಂಡಿರ್ತೀವಣ್ಣ ಇನ್ವೆಸ್ಟ್ ಮಾಡಿ. ಮಿನಿಮಮ್ ಅಂದ್ರೆ 5 ವರ್ಷ ಒಂದು ಶರ್ಟ್ ಇಲ್ಲ ಮಿನಿಮಮ್. ಒಂದೇ ಸಲಕ್ಕೆ ನಾವು ರೊಕ್ಕ ಹಾಕ್ತೀವಲ್ಲ, ನಾವು ಚಿಂದಿ ಮಾಡಂಗಿಲ್ಲ ಹಿಂಗೆ. ಅಂದ್ರು ಈಶ್ವರ್ ಜಗ್ತು ಅಂತಾನ ಅರಿವಿ ಕೊಡಿಸ್ತಾರ ತಗೋತಾರ. ನೋಡಿ ಎಷ್ಟು ಪಾಡ್ಕಾಸ್ಟ್ ಒಳಗೆ ಒಂದರ ಟಿ ಶರ್ಟ್ ಕೊಡ್ ಕುಂತಾನ, ಇಲ್ಲ ಎಲ್ಲ ಶರ್ಟ್, ಅದು ಬೇರೆ ಶರ್ಟ್. ಒಂದ್ ಪಾಡ್ಕಾಸ್ಟಿಗೆ ಹೊಸ ಅಂಗಿ ಹಾಕೊಂಬಂದ್ರಿ, ಹಳೆ ಹೋದಲ್ಲ ಅಂತ ಎಲ್ಲ ಯಾವ್ದು ಕುರ್ತಾ ಒಂದ್ ಯಾವ್ದೋ ಹೊಸ ಕುರ್ತಾ ಹಾಕೊಂಡ್ ಬಂದಿದ್ದಿ, ಸೆಕೆಂಡ್ ಥರ್ಡ್ ಅವತ್ತು ಯಾವ ಡ್ರೆಸ್ ಇರಲಿಲ್ಲ. ಗಣಮಕ್ಳು ಯಾವತ್ತರ ಅಂದಿದ್ ನನ್ನ ಕಡೆ ಡ್ರೆಸ್ ಇಲ್ಲ ಅಂತ ಇದ್ದಿದ್ದೊಂದು ಹಾಕೊಂಡ್ಬರ್ತಾರೆ. ಇಸ್ತ್ರಿ ಕೊಟ್ಟಿದ್ರು ನೋಡಲ್ಲ ಏನ್ ರ್ಯಾಂಡಮ್ ಇಸ್ತ್ರಿ ಮಾಡೋದು ನೋಡಿ ಗಣಮಕ್ಳು ಅರಿವಿನ ನೋಡಿ ಹಂಗ ಒಂದೊಂದು ಬರ್ತಾವ ಈಗ. ಏನಿದೆ ಸೆಲ್ಫ್ ರೋಸ್ಟಿಂಗ್ ನಡಗತ್ತಲ್ಲ ನಾನು ನಡೀತೈತೆ ನಂದು. ಅಲ್ಲ ಹಂಗ ಅದಾನವ ಅವ ಹೆಂಗೈತೆ ಅವ್ನಿಗೆ ಗುಣ ಅವನಿಗೆ ಗೊತ್ತದವು, ಅದನ್ನ ಒಪ್ಕೊಂತಾನ ಅವ. ಬ್ರೋ ಹೆಂಗ್ ಹೇಳಿದ್ರೆ ಏನ್ ನೀವು ಹುಚ್ಚ ಇದ್ರು ಹೇಳ್ತಾರ ಸುಮ್ಕ ಗಾಯ್ ಬ್ರೋ ನಿಮ್ದು ಕಲಬುರ್ಗಿ ಸೈಡಿನ ಒಂದೆರಡು ಸ್ಲ್ಯಾಂಗ್ ಹೇಳ್ರಿ. ಅಂದ್ರೆ ಈಗ ಮುಂಜಾನೆ ಈಗ ಹೇಳಿದ್ರಲ್ಲ, ಇವ ಹೇಳಿದ ಬರಾಂತೀವಿ ಅಂದ್ರೆ ಹೊಂಟಿವಿ ಹಂಗೇನೋ ಹೊಂಟಿರಲ್ಲ ಅಂತಾರ ಅವ್ರ. ಕಲಬುರ್ಗಿ ಸ್ಲ್ಯಾಂಗ್ ಆಕ್ಸೆಂಟ್ ಅದು ಆಕ್ಸೆಂಟ್ ಸ್ವಲ್ಪ ಚೇಂಜ್ ಆಗತ್ತವ. ಯಾದಗಿರಿ ಕಡೆಗೆ ಶಾಪುರ್ ಕಡೆಗೆ ಚೇಂಜ್ ಆತವ. ನಿಮ್ದು ಅದು ಯಾದಗಿರಿ ಚೇಂಜ್ ಆತ, ಯಾದಗಿರಿನೂ ಚೇಂಜ್ ಆತ, ಶಾಪುರ್ನು ಚೇಂಜ್ ಆತ, ಚವರಿಗಿನೂ ಚೇಂಜ್ ಆದ ನಂಗೆ. ಕಮ್ಮಿ ಅಂದ್ರೆ ಹಳ್ಳು ಹಳ್ಳು ಅಂದ್ರೆ ಹಳ್ಳು ಹಳ್ಳು ಎದಕ್ಕೆ ಹಳ್ಳು ಅಂದ್ರೆ ಸೌಕಾಶ್ ಬಾ ಅಂದಂಗ, ಹಳ್ಳು ಬಾ ಅಂತಂದಂಗ ಹಳ್ಳು ಅಂತಾರ. ಆಮೇಲೆ ಸಾಜ್ರೊಳಗೆ ಯೂಸ್ ಮಾಡ್ತಾರೆ. ಮರಾಠ ವರ್ಡ್ ಪದ ಹಳ್ಳು ಏರೆ ಹಳ್ಳು ಏರೆ ಕೂನ ಅಂದ್ರೆ ಇದಂದಿಲ್ಲ, ಕೂನ ಇಲ್ಲ ಅಂದ್ರೆ ಗೊತ್ತಿಲ್ಲ. ಅವತ್ ಮೊನ್ನೆ ಡಿಸ್ಕಸ್ ಮಾಡಿದ್ವಲ್ಲ ಕೂನ ಇಲ್ಲ. ನಂದು ಆಕ್ಸೆಂಟ್ ಎಲ್ಲ 4-4 ಆಕ್ಸೆಂಟ್ ಆಗ್ಬಿಟ್ಟಾವ. ಶಾಪುರ್, ಗುಲ್ಬರ್ಗ, ಬೆಳಗಾವಿ, ನೀ ಇಲ್ಲಿದ್ದ ಮಿಕ್ಸ್ ಆಗ್ಬಿಟ್ಟು ಬಾಗಲಕೋಟಿದ್ದೆ ನಾನು. ಎಲ್ಲ ಹುಡುಗರು ಡೇಟ್ ಮಾಡೋಣ ಎಲ್ಲ. ಇಲ್ಲ ಹಂಗಾಗೈತ ಅದು. ಸಿವಿಲ್ ಕಲಿಬೇಕಾರೆ ಇಲ್ಲ, ನಾನು ಕಾಲೇಜ್ ಲೈಫ್ ಇರೋದು ಬಾಗಲಕೋಟ್ನಾಗಿತ್ತು. ಅಲ್ಲ ಅಲ್ಲಿ ಸಿವಿಲ್ ಕಲಿಬೇಕಾರೆ ಹೆಣ್ಣಾಳ ಎಲ್ಲ ಊರಿನ ಹೆಣ್ಣಾಳ ಜೊತೆ ಚಲೋ ಫ್ರೆಂಡ್ಸ್. ಇಲ್ಲ ಅಂದ್ರೆ ಲೈಕ್ ಟೋಟಲಿ ಎಲ್ಲ ಕಡೆ ತಿರುಗಾಡಿದಂಗೆ ಅದಲ್ಲಣ್ಣ ಆಕ್ಸೆಂಟ್, ಅದು ಮಿಕ್ಸ್ ಆಗಿಬಿಟ್ಟದ. ಅದು ಈಗ ಈ ಕಡೆದವ್ರ ಜೊತೆಗೆ ಮಾತಾಡಕತ್ತೆ ಅಂದ್ರೆ ಅದನ್ನು ಬಂದ್ಬಿಡ್ತದೆ. ಅಂದ್ರೆ ಲೈಕ್ ಒಂದೆರಡು ವರ್ಡ್ ಇರ್ತಾವ ಅಲ್ಲಿ ಒಂದು ಸ್ಪೆಷಲ್ ಏನ್ರ ಯಾವ ಶಾಪುರದ ನಿನಗೆ ಅನ್ಸೋದು ಯಾವ್ದಾರು ಡಿಫ್ರೆಂಟ್ ಈಗ ನೋಡ, ನೀವು ನಮ್ಮೂರಾಗ ಇದೈತೆ ಅಂದ್ರೆ ನಿಮ್ಮ ಊರಾಗ ಹಿಂಗ ಅಂತೀವಿ, ಡಿಫ್ರೆಂಟ್ ಅನ್ಸಿದ್ ಯಾವ ಏನೇನ ಕೋಡಿ ವೈದ ಕಡೆ ಅನ್ನೋದು ಜಾಸ್ತಿ ಬರ್ತದೆ. ಏನೇನ ವೈದ ಕಡೆ ಒಂಟಿನಿ ಬರಗತಿನಿಗೆ ಹೊಂಟಿನಿ ಅದ ನೀವೇನಂತಲ್ಲ ಅದು ಏನೇನ ವೈದ ಆ ಕಡೆ. ಓ ಹಂಗ ಈ ಟೈಪ್ ಬರ್ತದೆ. ಅಲ್ಲಿ ಮಳಿ ಬರಾಕತ್ತೆ ಅನ್ನಂಗಿಲ್ಲ ಅವರು, ಮಳಿ ಹೊಂಟೆ ಮಳಿ ಬರಾಕತ್ತನು ಅಂತೀವಣ, ಹಂಗೇನಿಲ್ಲ ಮಳಿ ಹೊಂಟನು ಅಂತಾರ. ನೀವು ಬರಾಕತ್ತಿರ ಅಂತ ಕೇಳಂಗ ನೀವು ಹೊಂಟ್ರಿ ಅಂತ ನಾವು ಫಸ್ಟ್ ಟೈಮ್ ಶಾಕ್ ಆಗ್ಬಿಟ್ಟೆ. ಈಗಾರ ಬಂದೇವಿ ಅಲ್ಲಿ ಹೊಂಟ್ರಿ. ಓ ನಿಮ್ ಕಡೆಗೆ ಹೊಂಟಿರನಾಗ ಹೊಂಟಿದಕ್ಕೆ ಅದ ಸಿಂಪಲ್ ಬರಾಂತಿ ಹೋಗತ್ತೀನು ಹಿಂಗ್ನು ಅಂತೀವಣ. ಎಷ್ಟೊತ್ತಿಗೆ ಹೊಂಟ್ರಿ ಅವ್ನು ಇನ್ನು ಗಲ್ಬರ್ಗಿ ಹೌದಾ ಎಷ್ಟೊತ್ತಿಗೆ ಹೊಂಟಿರಿ ಎಷ್ಟೊತ್ತಿಗೆ ಹೋದ್ರಿ. ಈಗ ಇನ್ನೊಂದು ನಮ್ಮ ಕಡೆ ಇನ್ನೊಂದು ಗುಲ್ಬರ್ಗದಾಗ ಹಂಗಂತಾರಂದ್ರ, ಗುಲ್ಬರ್ಗನಾಗ ಅಂತಾರಿಲ್ಲ ಗೊತ್ತಿಲ್ಲ, ಬಟ್ ಕಡಗಂಚಿ ಅಂತ ನಮ್ದು ಅಜ್ಜಿ ಊರದ. ಅಲ್ಲಿ ನೀವು ಒಂದು ಫಂಕ್ಷನಿಗೆ ಹೇಳ್ತಾರೆ ನಿಮಗೆ, ನೀವು ಒಂದು ಫಂಕ್ಷನ್ ಇನ್ವೈಟ್ ಮಾಡತ್ತೀರಿ ಬರ್ರಿ, ಯಾಕಾಗಲ್ದು ಅವ್ರು ಯಾಕಾಗಲ್ದು ಬರ್ತೀವಿ ಅಂತಾನಲ್ಲ, ಯಾಕಾಗಲ್ತು ಬರಾಮ್ರಿ ಹಿಂಗಂತಾರೆ.
ನಾನೇ ಶಾಕ್ ಆಗಿರೋಣ. ನಮ್ಮ ಮಾಮ ಫೋನ್ ಬಂದದ, ಒಂದು ಫಂಕ್ಷನಿಗೆ ಬಾ ಅಂತ ಹೇಳ್ತಾರೆ. ಯಾಕಾಗಲ್ದು ಅಂದ ನಮ್ಮ ಹಿಂಗೆ ಕೇಳಕತ್ತಾರ, ನಾನು ಆಗತ್ತೀನಿ. ಆಮೇಲೆ ಫ್ಲಾಶ್ ಆಗ ನನಗೆ ಮತ್ತೆ ತುರ್ತೆ ಬರ್ತೀನಿ ಅಂತಾರಣ, ಸ್ಪೀಡ್ ಬರೋದು ಅದೊಂದಣ. ತುರ್ತು ವ್ಯವಸ್ಥೆ ಅಂತಾರೆ, ತುರ್ತು ನಿರ್ಗಮನ. ಬಂದೆ ತಡಿ 2 ನಿಮಿಷ ಇಲ್ಲೇ ಬಂದೆ ಹಿಂಗೆ. ಇವ್ ನೋಡಿಲ್ಲ ಅವ್ರು ವಿಡಿಯೋ ನೋಡ್ರಲ್ಲ ಅಣ್ಣ ನೋಡಿ. ನಮ್ಮ ಕಡೆ ಪೂರಾ ಅವಂದೇ ಅದ ವಿಡಿಯೋ. ಹೌದಾ? ಯಾವ್ದು ರಾತ್ರಿ ಇದೆ ಕುಡಿಯೋದು ಅವೆಲ್ಲ ಸೂರಜ್ ಅಲ್ಲ ಬ್ರೋ ಅವ್ರು ಬಿಡ ಆ ವಿಡಿಯೋ ಬಗ್ಗೆ ಸೂರಜ್ ಬಗ್ಗೆ ಮಾತಾಡ್ಬೇಡ್ರಿ. ಯಾಕಣ ನಾವು ತಲಾ ಫ್ಯಾನ್ ಹೌದು ಸೂರಜಿಗೆ ಬಾ ಕಣ ಸರ್ ಅವ್ರಲ್ಲ. ಅವ ನಾ ಮೊನ್ನೊಂದು ವಿಡಿಯೋಗೆ ನಾ ಏನಂದಿದೆ, ತಲಾ ಫ್ಯಾನ್ ಫಿನಿಶಸ್ ಇನ್ ತಲಾ ಸ್ಟೈಲ್ ಅಂತೆ. ಅವ ನನಗನ್ನ ಅಂತ ಲಾಕ್ಡೌನ್ ಕಿಡ್ ಅಂತ. ನೀ ಅವ ಪಾಸ್ ಆದವ್, ನೀನು ಲಾಕ್ಡೌನ್ ಪಾಸ್ ಬಂದವ್ ನೀನು. ಅದು ಲಾಕ್ಡೌನ್ ಹೆಂಗೆ ಎತ್ತಿ ಹೋಗುದು ಬಂದು ಹುಡುಗ ನೀನು ನನಗೆ ಹೇಳ್ತೀನಿ. ಅದಕ್ಕೆ ರಿಪ್ಲೈನೇ ಮಾಡಬಾರ್ದೆ. ಸಣ್ಣ ನೋಡ್ರಿ ಸಣ್ಣ ಕಮೆಂಟ್ ಮಾಡ್ತಿರ್ತಾರಂತೆ ಬಿಟ್ಟು. ಸೂರಜ್ ಈಗ ಹುಟ್ಟಾನ. ಅವನಿಗೆ ಕ್ರಿಕೆಟ್ ನಾಲೆಜ್ ಒಟ್ಟ ಇಲ್ಲ ಸೂರಜ್ಗೆ. ಬರೇ ಧೋನಿ ಸಂಬಂಧ ಬರೇ CSK ಫ್ಯಾನ್ ಮ್ಯಾಚ್ ನೋಡುದು, ಬೇರೆ ಮ್ಯಾಚ್ ಯಾವ್ದು ಸೇರಂಗಿಲ್ಲ ಅವ್ನಿಗೆ. ಯಾಕಂದ್ರೆ ಅವ್ನಿಗೆ ಬೇರೆ ಪ್ರಪಂಚನೇ ನೋಡಿಲ್ಲ ಅಂತ ಆ ಟೈಪ್ ಫ್ಯಾನ್. ಅವ್ರನ್ನ ಸೈಡಿಗೆ ಸರಿಸ್ಬಿಡುದು. ನಾಟ್ ಅ ಕ್ರಿಕೆಟ್ ಫ್ಯಾನ್. ಅವ್ರಿಗೆ ಹೆಂಗಂದ್ರೆ ಅವ್ರ ಕ್ರಿಕೆಟ್ ಬಗ್ಗೆ ಆಸಡೋರು ಅಪ್ಪ ಅವ್ರ ಸೀನು ಗೊತ್ತಿಲ್ಲ. ನೀವು ಕೆ-ಇಂದ ಸ್ಟಾರ್ಟ್ ಆಗತ್ತ ಅನ್ಕೊಂಡ್ಬಿಟ್ರು ಕ್ರಿಕೆಟ್ ಹಂಗವ್ರು. USA ಕಡಿದವ್ರ ಹಂಗ. ಮತ್ತೆ ರೀಲ್ಸ್ ಬರೀ ರೀಲ್ಸ್ ಬರ್ತಾವಲ್ಲ ಧೋನಿದ ಎಲ್ಲ ಅದ ಹಾಕ್ತಾನ ಬರೀ ಅವ ಸೂರಜ್. ಹೇಳಿನಲ್ಲಣ್ಣ ರೀಲ್ಸ್ ನೀವು 4-5 ಎಡಿಟ್ ನೋಡ್ತಾರ. ಅವಾಗಿಂದ ಇವಾಗಿಂದ ಹೊಡೆದಿದ್ದು ಒಂದು ಹಾಕ್ಬಿಡ್ತಾರ ಸೂರಜ್. ಅವು ಎಲ್ಲ ಅವಾಗಿಂದ ಇರ್ತಾವ. ಲೈಕ್ ನಾವೆಲ್ಲ ಒಪ್ಕೋತೀವಿ. ಬಟ್ ಇಲ್ಲಿಂದ ಹೇಳ್ರು ನೀವು ಕರ್ನಾಟಕದಾಗೈತಿ, ಕರ್ನಾಟಕ ಸಪೋರ್ಟ್ ಮಾಡ್ರಿ ಅಷ್ಟೇ. ಅದಿಲ್ಲ ಹಂಗಲ್ಲ, ನೀವು ಕ್ರಿಕೆಟ್ ನೋಡಿ ಕ್ರಿಕೆಟ್ ಟೀಮಿಗೆ ಸಪೋರ್ಟ್ ಮಾಡ್ರು. ಅದನ್ನು ಲಾಸ್ಟ್ 18th ಓವರ್ ಆದ್ಮೇಲೆ ಬಂದು ಲೈಕ್ ಅವಾಗಿಂದ ಅದು ತಿಳ್ಕೊತಾರ ಅವರು. ರನ್ನಿಂಗ್ ಇದಾಗಿತ್ತು ನೋಡ, 2 ರನ್ ಬಂದ ನೋಡ, ಅದೊಂದು ಮ್ಯಾಚ್ ಭಾಳ ಇದು ಮಾಡ್ಯಾನ ನಾವು. ಲೈಕ್ ಅವ ಓಡೋಗ 2 ರನ್ ನೋಡ್ಯಾನವ, ಡೈರಲ್ ಮಿಚ್ಚಲಿಲ್ಲ ಅವ. ಅದೇ ಜಾಗದಾಗ ವಿರಾಟ್ ಕೊಹ್ಲಿ ಏನಾರ ಮಾಡಿದ್ದಪ್ಪ ಅಂದ್ರೆ ಕಿತ್ನೋ ಸೆಲ್ಫಿಶ್ ಆದ್ವಿ. ಯಾರು ಎಷ್ಟು ಸೆಲ್ಫಿಶ್ ಅದ ನೋ ಮಾರವ ಚಾಲು. ಇದಾದ ನಾ ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿಗೆ ಎದಕ್ಕೆ ಇಷ್ಟ ಹೇಟ್ ಮಾಡ್ತಾರಂದ್ರ ಅವನಂಗ ಆಗಂಗಿಲ್ಲ ಅವರಿಗೆ. ಅದಂದ ರೀಸನ್. ಯಾಕಂದ್ರೆ ಇವ್ ಹಿಂಗೆಂಗ್ ಬೆಟರ್ ಅದನೋ, ಹಿಂಗೆಂಗ್ ಚೊಕ್ಕದಾನ ಅನ್ನೋ ಸಂಬಂಧ ಅಷ್ಟು ಹೇಟ್. ಗಂಡ ಮಕ್ಕಳದ ಒಂದಿಷ್ಟು ಜನ ಇವ್ ಅಗ್ರೆಸಿವ್ ಅದಾನ, ನೀನು ಆಗೋ ಅಟ್ ಅಗ್ರೆಸಿವ್ ಆಗಂಗಿಲ್ಲ ಒಂದ್ ಕಡೆ. ಆಗ್ಯಾರಣ ಫಸ್ಟಿಗೆಲ್ಲ ಆಗ್ಯಾರ, ಬಟ್ ಅದು ತೋರ್ಸಂಗಿಲ್ಲ ಅವಾಗ. ಬ್ರೋ ಅವ ಎಲ್ಲಿ ಮುಟ್ಟಾನ ಮುಟ್ಟಾಕ್ ಬರಂಗಿಲ್ಲ, ಅಷ್ಟು ಮೇಲೆ ಆಲ್ರೆಡಿ ಇಂಪಾಸಿಬಲ್. ನೀವು ಬೈದಷ್ಟು ಚಲೋ ಆಡ್ತಾನ, ಅದೊಂದು ಚಲೋ ಅವನಿಗೆ ನಾವ್ ಅದನ್ನ ವೇಟ್ ಮಾಡ್ತೀವಿ. ಬೈರಪ್ಪ ಅವನಿಗೆ ಹ್ಯೂಮಿಲೇಟ್ ಮಾಡ್ರಿ ಅಷ್ಟ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವ ಕೊಡ್ತಾನೆ. ನಮಗ ಅಲ್ಲಿ ಖುಷಿ ಬೇಕಾಗಿದ್ದು ನಮಗ ಅದ. ಮಣ್ಣಿಲ್ಲ ಏನೋ ಸುರೇಶ್ ರೈನಾ ಇದ್ದಾಗ ಅಂದ್ಬಿಟ್ಟಲ್ಲ, ನೀವೆಲ್ಲ ಏನು ಇವೆಲ್ಲ ಮೆಡಲ್ ಕಪ್ಗಳೆಲ್ಲ ನೋಡಂಗಿಲ್ಲ. ಗೆದ್ದಿನ ಒಳಗೆ ಇಟ್ಟಿನಲ್ಲಿ. ಈಗ ನಾವು ಒಂದು ಫ್ರಾಂಚೈಸಿದಾಗ ಆಡಾಕತ್ತೀವಿ, ಆಡ್ತೀವಿ ನಾವು ಕಂಟಿನ್ಯೂ ಆಡಾಕತ್ತೀವಿ. ಇವ್ರಂಗಲ್ಲ ನಾವು 2 ವರ್ಷ ಬೇರೆ ಕಡೆಗೆ ಹೋಗಿ ಬಂದಿವಿ. ಹಿಂಗೆ ಇವ್ರಂಗ ನಾವಂತೂ 2 ವರ್ಷ ಬೇರೆ ಟೀಮಿಗೆ ಆಡಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಆ ಫೀಲ್ ಏನಾದ್ರು. ನಮ್ಗೆ ಗೊತ್ತಿಲ್ಲ, ನಾವು ಫೀಲ್ ಕಂಟಿನ್ಯೂ ಆಡಿನೋ 17 ವರ್ಷ. 2 ವರ್ಷ ಬ್ಯಾನ್ ಆಗಿಲ್ಲ ಅಂತ ಇಂಡೈರೆಕ್ಟ್ ಹೇಳಿಬಿಟ್ಟವ. ಮಸ್ತ್ ಹುಡುಗರ. ಇದ್ರೊಳಗೆ ಮಾತಾಡಂದಿ ನಿಮ್ಮ ಸ್ಲ್ಯಾಂಗ್ ಬಗ್ಗೆ ಮತ್ತೆ ಯಾವ್ದಾರ ಅದ ಅಲ್ಲಿ ನಾರ್ಮಲಿ ಹೆಂಗ್ ನಾವು ಲೇಗಿ ಅಂತೀವಲ್ಲ, ಅವ್ರ ಪಾರ್ಗಳು ಪೋರ್ಗಳು. ಪಾರ್ಗಳು ಅಂತ ಪಾರ ಪೋರಿ ಗುಲ್ಬರ್ಗ ಸೈಡ್ ಬರ್ತದೆ. ಪಾರ ಅಂದ್ರ ಇನ್ನೊಂದು ಗುಲ್ಬರ್ಗ ಸೈಡ್ ಅಂದ್ರ ಅಲ್ಲಿ ನೋಡಂತೀವಿಲ್ಲ. ಈಗ ಕಾಕಲ್ಲಿ ನೋಡುಗ ಕಾಕಲ್ಲಿ ಕಾಕಲ್ಲಿ ನೋಡಂತಾರ. ಇದು ಬೇರೆ ಇದು ಗುಲ್ಬರ್ಗನೇ ಅಂತಾರಲ್ಲ, ಅಲ್ಲಿ ಕಾಕ ಅಂದ್ರೆ ಕಾಕಾಣ ಅಂತೀನಿ, ಏನೇನಂತೀನಿ ಕಾಕಲ್ಲಿ ಅಲ್ಲಿ ನೋಡ. ಅಲ್ಲಿ ನೋಡಂದ ಕಾಕಲ್ಲಿ, ಆ ಕಡೆ ನೋಡಂತಲ್ಲ ಕಾಕಲ್ಲಿ ಕಿ ಕಡೆ ನೋಡಗ ಕಕಡಿ ನೋಡಗ. ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ, ಇದು ಫಸ್ಟ್ ಕೇಳಿದ್ನ. ಇದು ನಾವು ಗುಲ್ಬರ್ಗ ಬಂದಾಗ ಕೇಳಿಲ್ಲ ನಾವು. ಅಂದ್ರೆ ಲೈಕ್ ಅಲ್ಲಿ ಪೂರ ಗ್ರೌಂಡ್ ಲೆವೆಲ್ ಹೋದಾಗ ಗೊತ್ತಾಗ್ತದೆ. ನೀವು ಗುಲ್ಬರ್ಗನಾಗ ಬಂದಿರಿ, ನಿಮ್ ದೋಸ್ತರು ಅಂತ ಬಿಟ್ಟಿರಲ್ಲ ನಿಮಗೆ ಎಲ್ಲಿ ಹೊರಗೆ. ಇಲ್ಲ, ಅವರು ಮಾತಾಡ್ಬೇಕಾರೆ ಅವ್ರು ಪಾರ್ಗಳು ಪೋರ್ಗಳು ಹೋಗಮ್ಮ ಮಾಡಮಿ ಕೂಡಮಿ. ಮತ್ತಿದು ಹಿಂದಿ ಬಾಳಸ್ ಮಾಡ್ತಾರ, ಲಾಸ್ಟಿಗೆ ಮೀ ಹಚ್ತಾರಣ. ಕೂಡಮಿ ಕುಂದ್ರಮಿ ಮಕ್ಕೊಮಿ ಮತ್ತಿದು ಯೂಸ್ ಮಾಡ್ತಾರ ಜರಾ ಬಿಲ್ಕುಲ್ ಜರ ಅಂದ್ರೆ ಲೈಕ್ ಸ್ವಲ್ಪ ಹಿಂದಿ ಮಿಕ್ಸ್ ಮಾಡ್ತಾರ. ನಿಂದ ಯಾವ ಊರ? ಇಬ್ರು ಶಾಸ್ತ್ರ. ನೀವು ಯಾದಗಿರಲ್ಲ? ಒಂದು ಗುಲ್ಬರ್ಗ ಕಲಬುರ್ಗಿ. ಸಾರಿ, ಹೌದು. ಅದನ್ನ ಫಸ್ಟ್ ಗುಲ್ಬರ್ಗ ಇದ್ದಿದ್ದನ್ನ ಕಲಬುರ್ಗಿ ಮಾಡ್ಯಾರ. ಅದು ಕುಂತ ಬಿಟ್ಟಿತ್ತದ ಈಗ ಆಮೇಲೆ ಗುಲ್ಬರ್ಗ ಮಾಡ್ಯಾರ ಮಾಡಿಫಿಕೇಶನ್. ಗುಲ್ಬರ್ಗ ಯಾರು ಮಾಡಿದ್ರ ಅದನ್ನ? ಅದು ಗೊತ್ತಿಲ್ಲ ಅಣ್ಣ, ಅಷ್ಟು ನಮಗದು. ಅವ್ರ ಟೈಮ್ನಾಗ ಇತ್ತು, ಅವ್ರ ಟೈಮ್ನಾಗ ಇತ್ತು. ಗುಲ್ಬರ್ಗ ಮತ್ತೆ ವಾಪಸ್ ಕಲಬುರ್ಗಿ ಆಗ್ತದ.
ಕಲಬುರ್ಗಿ ಅಂದ್ರೆ ಕಲ್ಲು ಸುತ್ತಲೂ ಕಲ್ಲಿದ್ದಕ್ಕ ಕಲ್ಲಿಂದು ಇದು ಅಲ್ಲ. ಆಮೇಲೆ ತೊಗರಿ ಒಂದು ಇಡೀ ಕರ್ನಾಟಕದ ತೊಗರಿ ಬೆಳೆಯೋರು ಅವ್ರ. ಹೌದೌದೌದು ಗಾಣಗಾಬ್ರಿ ನಮ್ಮ ಕಡೆಗೆಲ್ಲ ಪೂರಾ ನೀರಾವರಿ. ಈ ಕಡೆ ಯಾದಗಿರಿ ಸೈಡ್ ಪೂರಾ ನೀರಾವರಿ. ನಾವು ಯಾವ್ದು ನದಿ ಬರ್ತದಲ್ಲ ನಮ್ಮ ಕಡೆಗಣ ಕೃಷ್ಣಾ ನದಿನ ಮತ್ತೆ ಕೃಷ್ಣಾ ನದಿನಲ್ಲ. ಫುಲ್ ಹೀಟು ಫುಲ್ ನೀರು ಅಲ್ಲೇ ಐತಿ ಪೂರ. ಹಂಗಾಯ್ತು ಬಟ್ ಈಟ ಜಾಸ್ತಿ ಅಣ್ಣ ನಮ್ಮ ಕಡೆ. ನಾ ಹೇಳತ್ತಿಲ್ಲ ಅಣ್ಣ, ಗುಡ್ಡ 7 ಗುಡ್ಡವ ಸೀದಾದ ಬಿಸಿಲು ಅದಕ್ಕೆ ಬಡಿತೈತಿ, ವಾಪಸ್ ನಮಗೆ ಹೊಡೆದ್ ಬಿಡ್ತೈತಿ ಅದು ಪೂರಾ ಹೀಟ್. ಸಂಜೆ 6:30 ತನಕ ಇರ್ತಾವ ಹೀಟ್. ಹಾ ನಾ ಹೇಳಕತ್ತೀನಿ ಅಣ್ಣ, ಈಗ ಈ ಬ್ಯಾಸ್ಗಿ ಒಳಗ ಮುಂಜಾನೆ 10-10:30 ಸೆಂಟೆನ್ಸ್ನಾಗ ನೀರು ಫುಲ್ ಬಿಸಿಲು ಹಿಂಗೆ ಕಾಯ್ದಿರ್ತಾವ, ಹಿಂಗೆ ಫುಲ್ ಕಾಯ್ದಿರ್ತಾವ. ಮತ್ತು ಜಳಕ ಮಾಡೋಕ್ಕಾಗಲ್ಲ ನಾವು ಅಷ್ಟು ಕಾಯ್ದಿರ್ತಾವ. ನಾವು ಬಂದೇವಲ್ಲ ಏನು ನಾವು ಆಕ್ಚುಲಿ ನಮ್ದು ಏನು ಚಲೋ ಆಗಿತ್ತು ಒಂದ್ಸಲ ಬಂದಾಗ ಚಲೋ ಆಗಿತ್ತು. ಅಂದ್ರೆ ಅವತ್ತು ಏನೋ ಮಳಿ ಬರೋ ಟೈಪ್ ಆಗಿತ್ತು. ನೀವು ಬಂದಾಗ ಅಲ್ಲ ಅವಾಗ ಅವಾಗ ನಾವು ಮಳೆಗೆ ಅಡ್ಡಾಡಿದ್ವಲ್ಲ ಪಿಡಿ ಹತ್ತಿದ್ದಾಗ. ಅವತ್ತು ಇವೆಂಟ್ನು ಕರೆಕ್ಟ್ ಆಗಲಿಲ್ಲ ಅದು ಹಂಗೆ ನೋಡಿದ್ರೆ. ಹಿಂಗೆ ಬಂದ್ರೆ ನಿಂದು ಲೈನ್ ಭಾರಿ ಒಂದು ಇವ್ರಷ್ಟು ಸರ್ ಕಾನ್ಫಿಡೆನ್ಸ್ ಇದ್ದಾರ ನೋಡಿಲ್ರಿ. ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಬರಂಗಿಲ್ಲ ಬಂದ್ಕೊಳ್ಳಿ. ಅಲ್ಲಿ ಹೋಗೇನ್ ಸ್ಟೇಜ್ ಮುಂದೆ 2,000 ಜನ ಅದಾರ, ಏನ್ ಮಾತಾಡ್ಲಿ ಆತ್ ನಡಿಪ ಅಂದ್ರೆ ಸ್ವಲ್ಪ ಇನ್ನೂ ಬರ್ಕೊಂಡಿದ್ದ ಲೈನ್ಸ್ ಎಲ್ಲ ಅವು ಅಂದಿಲ್ಲ ಅಂದ್ರು ಮಾಡಿದ. ನಾನು ಲೆಕ್ಕಕ್ಕೆ ಹೋಗಿ ಜಡದ್ ಬಂದ್ರು ಅಲ್ಲಿ ಅಷ್ಟು ಹೋಗಿ ಮಾತಾಡೋದು ದೊಡ್ಡ ಮಜಾ ಬಂತ. ಆದ್ರ ಏನ್ ಡೇಂಜರ್ ಮಂದಿಪ್ಪ, ಫುಲ್ ಸಪೋರ್ಟ್. ಮಳಿ ಇದ್ದಿದ್ರ ಸಲಕ್ ಇನ್ನ ಬಂದಿಲ್ಲ ಮಂದಿ, ಎಲ್ಲಾರು ಇನ್ನ ಇರ್ತಿದ್ರು, ಇನ್ನ ಜಾಸ್ತಿ ಇರ್ತಿದ್ರು ಮಂದಿ. ಫಸ್ಟ್ ಟೈಮ್ ನನಗೆ ಸೆಲೆಬ್ರಿಟಿ ಫೀಲ್ ಕೊಟ್ಟಿದ್ದದು. ಇಷ್ಟು ಜನ ಹಿಂಗ್ ಕೈ ಜಗ್ಗುದು ಅಣ್ಣ ಎಲ್ಲಿದ್ರು ಹುಡುಗಿಯರು ಎಲ್ಲಾರು ಬಂದಿದ್ರು, ಎಲ್ಲ ಸೆಲ್ಫಿ ತಗೊಳಕ ಫೀಲ್ ಇತ್ತದು. ಅದೊಂದ್ ದಿವ್ಸ ನನಗೆ ಎತ್ತಿ ಅಲ್ಲಿಟ್ಟು ಅಲ್ಲೇ ಅದನ್ನ ಅಲ್ಲಿ ಆ ಗುಲ್ಬರ್ಗ ಅದಕ್ಕೆ ನಂಗೆ ಗುಲ್ಬರ್ಗ ಅಂದಿಟ್ಲೆ ಅಂತೀನಿ. ನಿಮ್ದು ಇದು ಈಗ ಗುಲ್ಬರ್ಗ ಹೆಂಗೆ ಒನ್ ಟೈಪ್ ಹಿಂಗೆ ನಾವು ಹೆಂಗೆ ಬೆಂಗಳೂರು ನೋಡ್ತೀವಲ್ಲ ಹಂಗೆ ನೀವು ಗುಲ್ಬರ್ಗ ನೋಡ್ತೀರಿ ನೀವೆಲ್ಲ ಶಾಪುರ್ ಇಪುರ? ಹಂಗೇನಿಲ್ಲ ನಾರ್ಮಲ್ ನಮ್ಗೆ ಗುಲ್ಬರ್ಗ ಅನ್ನೋದು ಏನು ಹಂಗೇನಿಲ್ಲ. ಅಲ್ಲ ಸಮೀಪ ಐತೆ ಹೆಂಗೆ ದೂರ 80 ಕಿಲೋಮೀಟರ್ಸ್ ಅದ. ನಾವು ಬೈಕ್ ಮೇಲೆ ಹೋದ್ರೆ 1 hour ಹೋಗ್ತೀವಿ. ಬೆಳಗಾವಿಗೆ ಹೋದಂಗೆ ಹೋಗ್ತಾರ ಅವ್ರು. ಹಾ ಎಕ್ಸಾಕ್ಟ್ಲಿ. ನಾವು ಬೆಳಗಾವಿಗೆ ಗುಲ್ಬರ್ಗ ಕಂಪೇರ್ ಮಾಡಕ್ಕಾಗಲ್ಲ, ಗುಲ್ಬರ್ಗನೇ ಬೇರೆ ಅದ. ಇಲ್ಲೋ ಗುಲ್ಬರ್ಗ ಭಾಳ ಚಲೋ ಐತೆ. ಹಂಗೆ ಅಂದ್ರೆ ಮಸ್ತ್ ರೋಡ್ ಅದಾವು. ಅವು ಅದಾವಣ, ರೋಡ್ ನಂಗೆ ಸೇರೈತಿ, ರೋಡ್ ಚಲೋ ಅದಾವು. ಇಲ್ಲೋ ನಾನ್ ನೋಡಿದ್ರೊಳಗಂತ ರೋಡ್ ಚಲೋ ಅದಾವು. ಆಮೇಲೆ 2-3 ಮಾಲ್ ಚಂದ ಮಾಲ್ ಅದಾವು, ಒಳ್ಳೆ ಬಿಲ್ಡಿಂಗ್ ಅದಾವು. ಒಂದು ಹುಬ್ಬಳ್ಳಿಯಾಗಿಲ್ಲ ಒಂದ್ ಚಲೋ ಮಾಲ್ ಐತೆ ಅಲ್ಲಿ ನಡಕ್ ಒಂದು ಆರ್ಕಿಡ್ ಅದ. ಹುಬ್ಬಳ್ಳಿಯಾಗಿಲ್ಲ ಮಾಲ್ ಅದ, ಅಂತ ಮಾಲ್ ಇಲ್ಲ. ಮಾಲ್ ಒಂದೇ ಐತಿ, ಅದು ಹಳೆ ಕಾಲದ ಐತಿ. ಅದು ಐತಿ. ಇದು ಏಷ್ಯನ್ ಮಾಲ್ ಏನಂದ್ರ ನೋಡ, ಏಷ್ಯನ್ ಮಾಲ್ ಅಲ್ಲ ಅದು, ಬರೀ ಮೊಬೈಲ್. ಈಗ ಹರ್ಷ ಕಾಂಪ್ಲೆಕ್ಸ್ ಅದಲ್ಲ, ಜಸ್ಟ್ ಎಲೆಕ್ಟ್ರಾನಿಕ್ಸ್ ಬರೀ ಮೊಬೈಲ್ ಇಂದಲೇ. ಇಲ್ಲಿ ಹೆಂಗ ಹರ್ಷ ಕಾಂಪ್ಲೆಕ್ಸ್ ಅದಲ್ಲ, ಸೇಮ್ ಬ್ಯಾಕ್ ಅವರ್ ಸಿಗೋದು ಅಲ್ಲೇನೂ ಅಲ್ಲೇ ಸಿಗ್ತಾವ. ಹುಬ್ಬಳ್ಳಿಯಾಗ ಇದ್ದಿದ್ದು ಹರ್ಷ ಕಾಂಪ್ಲೆಕ್ಸ್ ಮತ್ತು ಏಷ್ಯನ್ ಮಾಲ್. ಈಗ ಗುಲ್ಬರ್ಗದವ್ರು ಯಾರು ಅಫೆಂಡ್ ಆಗಕ್ಕೆ ಹೋಗ್ಬೇಡ್ರಿ, ಇದ್ದಿದ್ದೆ ಗೊತ್ತಿದ್ದೆ ಅದ. ಅದು ಮೋನೋಪುಲಿ ಅಂತ ಬರ್ತದ ಒಂದು ಮಾಲ್ನ್ಯಾಗ. ಇಲ್ಲ ಮಾಲ್ನ್ಯಾಗ ಒಂದು ಮೋನೋಪುಲಿ ಅಂತ ಇರ್ತದೆ ಯಾವಾಗಲೂ. ಅದು ಜಾಸ್ತಿ ಮಂದಿ ಎಲ್ಲರಿಗೂ ಕೊಟ್ಟರದು ಅಂಗಡಿದ ವ್ಯಾಲ್ಯೂನು ಉಳಂಗಿಲ್ಲ ಒಬ್ಬರದು, ಎಲ್ಲರೂ ಎಲ್ಲ ಅವ್ಯಾವಣ. ಮತ್ತೆ ಇದು ನಿಮ್ದು ಈಗ ಸಿಟಿ ಅಂತ ಕನ್ಸಿಡರ್ ಆಗತ್ತೆ ಹೆಂಗೆ ನಿಮ್ದು ಶಾಪುರ್? ಮತ್ತು ಸಿಟಿನ ತಾಲೂಕು ಅದಲ್ಲ ನಮ್ದು. ಅಲ್ಲಲ್ಲ ಅಂದ್ರೆ ಹೆಂಗ ಸಿಟಿ ಈಗ ಈಗ ನೋಡ, ಟೋಟಲಿ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಯಾದಗಿರಿನಾಗ ಥಿಯೇಟರ್ ಇಲ್ಲ, ವಿಚಾರ ಮಾಡ್ರಿ. ಇಲ್ಲ ಜೇವರ್ಗಿ ಜೇವರ್ಗಿ ನಂಬಲ್ಲಿ ಬರಲ್ಲ ಬಿಡು. ಜೇವರ್ಗಿ ಸಂಬಂಧಪಡೋದೇ ಗುಲ್ಬರ್ಗ ಸಂಬಂಧಪಡ್ತದೆ. ಟೋಟಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಅಂದ್ರೆ 3 ತಾಲೂಕು, ಯಾದಗಿರಿ ಒಂದು ಮತ್ತು ಸುರ್ಪುರ್ ಒಂದು, ಶಾಪುರ್ ಒಂದು. ಶಾಪುರ್ನಾಗ 2 ಥಿಯೇಟರ್ ಅವ ಅಷ್ಟೇ. ಯಾದಗಿರಿ ಇಲ್ಲ, ಸುರ್ಪುರ್ ಇಲ್ಲ. ಯಾದಗಿರಿ ಒಳಗೂ ಇಲ್ಲ, ಯಾದಗಿರಿನಾಗೆ ಇಲ್ಲ, ಡಿಸ್ಟ್ರಿಕ್ಟ್ನಾಗೆ ಇಲ್ಲ, ಥಿಯೇಟರ್ ಇಲ್ಲ. ಮತ್ತೆ ಎಲ್ಲಿ ನೋಡ್ತಾರೆ ಎಲ್ಲರೂ? ಶಾಪುರ್ಗೆ ಬರ್ಬೇಕು ಎಲ್ಲರೂ. ಅದನ್ನು ಆಖರಿ ಖಲಾಸ್ ಆಗಿದ್ವು ಆ ಥಿಯೇಟರ್ಗಳು. ಏನ್ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ, ಗದ್ಲ ಇರತ್ತೆ. ಗದ್ಲ ಸುದೀಪ್ ಎಂದು ದರ್ಶನ್ ಅಲ್ಲ ಚಲೋ ಮೂವಿ ಬಂದ್ರೆ ಗದ್ಲ ಆಗಿ ಅಂದ್ರೆ ಚಲೋ ಥಿಯೇಟರ್ ಇತ್ತ ಗದ್ಲ ಆಗಿ ಆಗ್ತದೆ ಆಕ್ಚುಲಿ. ಅವು ಒಂದೊಂದ್ಸಲ ಗ್ಲಾಸ್ ಗೀಸ್ ಎಲ್ಲ ಬರ್ದ್ ಬಿಟ್ರಣ. ಅವ್ ಸುದೀಪ್ ಮೂವಿ ಬಂದಾಗ ಯಪ್ಪ ಪೂರಾ ಹಿಂಗ್ ಗ್ಲಾಸಿಂದ ಹಾಕಿಟ್ಟಿದ್ರು, ಖಲಾಸ್ ಹೊಡೆದೋಗ್ಬಿಟ್ಟಿತ್ತದು. ಆ ರೇಂಜ್ ಮಂದಿ ಆಗಿದ್ರು. ಅದು ಇದ್ದೇ ಇರ್ತದೆ. ನಿಮ್ ಸೈಡ್ ಕನ್ನಡ ಇಲ್ಲೇ ಒಂದೊಂದು ಊರಾಗ ಡೊಮಿನೇಟೆಡ್ ಇರ್ತದೆ, ಹಿಂದಿ ಇದನ್ನ ಮಾತಾಡೋರು. ನಿಮ್ ಸೈಡ್ ಬರೀ ಕನ್ನಡ ಮಾತಾಡ್ತಾರೆ? ಕನ್ನಡ ಐತೆ. ಅದೇನಿ ಸ್ವಲ್ಪ ಜಾಸ್ತಿ ಯಾದಗಿರಿ ಕಡೆಗೆ ಹೋದ್ರೆ ಅಂದ್ರೆ ತೆಲುಗು ಸ್ಟಾರ್ಟ್ ಆಗ್ತದೆ. ಗುರುಮಿಟ್ ಕಲ್ ಮುಟ್ಟಿದ್ರೆ ಮುಗಿತು, ತೆಲುಗುನೇ ಫುಲ್. ಆ ಸೈಡ್ ಇದು ಟಚ್ ಆಗತ್ತೆ, ಆಂಧ್ರ ಹೈದರಾಬಾದ್. ಇದು ಗುಲ್ಬರ್ಗಾಗ 2 ಇದು ಬರ್ತೈತಿ, 2 ಇದು ಬಾರ್ಡರ್ಸ್. ಒಂದ್ ಮಹಾರಾಷ್ಟ್ರ ಬಾರ್ಡರ್ ಬರ್ತೈತಿ, ಒಂದು ಈ ಕಡೆ ಸೋಲಾಪುರ ಟಚ್ ಆಗತ್ತೆ. ಈ ಕಡೆ ಸೋಲಾಪುರ ಆಗತ್ತಲ್ಲ, ಈ ಸೈಡ್ ಯಾವ ಹೈದರಾಬಾದ್ ಸೇಡಂ ಹಂಗ ಹೋಗ್ತೈತಿ. ಅದಕ್ಕೆ ಅವ್ರ ಮಿಕ್ಸ್ ಜಡಿತಾರಲ್ಲ ಅವ್ರು. ಊಟ ಗಿಟ ಎಲ್ಲ ಹೆಂಗ್ ನಿಮ್ದು ಆಂಧ್ರ ಟೈಪಿಂದ ಬರೋದ? ಉತ್ತರ ಕರ್ನಾಟಕ ಬರೋದು. ಮುಂಜಾನೆ ನಾಷ್ಟಾಗ ಮಿಸಪ್ಪ, ಮಧ್ಯಾಹ್ನ ಪಪ್ಪು ಅನ್ನ ತಿಂತಾರೆ, ರೊಟ್ಟಿ ಪಲ್ಯ. ಇಲ್ಲಿ
ರಾಯಚೂರು ಸೈಡು ಆ ಸೈಡೆಲ್ಲ ಅವರು ಆಂಧ್ರ ಅದು ರಾಯಚೂರು ಮತ್ತು ಆಂಧ್ರ ಬರುತ್ತಣ. ಈಗ ನಮ್ಮ ಕಡೆಗೆ ಅಂದ್ರೆ ನಾಷ್ಟ ಉಪ್ಪಿಟ್ಟು, ಅವಲಕ್ಕಿ, ಒಗ್ಗರಣೆ ಇವೇ ನಾರ್ಮಲಿ. ಇವ್ರ ಊರು ಹಿಂಗೆ ಇಮ್ಯಾಜಿನ್ ಮಾಡಿಬಿಟ್ಲಿ ಬರೀ ಹಿಂಗೆ ಕೆಂಪು ಫುಲ್ ಹೊಗಿ ಬರ್ತಿರ್ತೈತಿ, ಬಿಸಿಲು ಹಿಂಗೆ ಇಮ್ಯಾಜಿನೇಷನ್ ಒಳಗಣ ಅದು. ಬಟ್ ನೀವು ಮಳೆ ಟೈಮ್ನಾಗ ಬಂದ್ರೆ ನಿಮ್ಗೆ ಭಾಳ ಮಸ್ತ್ ಫೀಲ್ ಆಗುತ್ತೆ. ಫುಲ್ ಗ್ರೀನ್ ನಮ್ಮ ಊರಾಗ ಒಂದು ಗುಡಿ ಅದ, ಮೇಲ್ಗಿರಿ ಪರ್ವತ ಅಂತ ಅದ, ಅಲ್ಲಿ ಗುಡಿ ಅದ. ನೀವು ಅಲ್ಲಿ ಹೋದ್ರೆ ಅಂತಿಗೋ ಚಿತ್ರದುರ್ಗ ಫೀಲ್ ಬರ್ತದೆ. ಸುತ್ತಮುತ್ತ ನೋಡಿ, ಚಿತ್ರದುರ್ಗ ಅಲ್ಲ, ಚಿಕ್ಕಮಂಗ್ಳೂರು, ಸಾರಿ ಚಿಕ್ಕಮಂಗ್ಳೂರು ಫೀಲ್ ಬರುತ್ತೆ. ಚಿತ್ರದುರ್ಗ ಕೋಟೆ ಅದಲ್ಲ, ಸೇಮ್ ಅದನ್ನು ಫೀಲ್ ಬರ್ತೈತಿ. ಕೋಟೆನೋ ನಮ್ಮ ಊರಾಗ ದೊಡ್ಡದದ. ಇದು ಎಡಗೈ ಕೆರದ್ರ ಏನಂತ? ರೊಕ್ಕ ಬರ್ತಾವ ಅಂದಂಗಣ. ಮತ್ತೆ ಎಡಗೈ ಕೆರದ್ರ ರೊಕ್ಕ ಬರ್ತೈತೆ, ಬಲಗೈ ಕೆರದ್ರ ರೊಕ್ಕ ಬರ್ತೈತೆ. ಒಟ್ಟು ಕೈ ಕರೆದ್ರೆ ರೊಕ್ಕ ಬರ್ತಾವಣ. ನಂಗೆ ಗೊತ್ತಿಲ್ಲ. ಮುಕ್ಳರ ಕೆರೆ ಅಂತ ನಾನು ಪಟ ಹೋಗಿ ರೊಕ್ಕ ಇಸ್ಕೊಂಬಂದ್ಬಿಡೋಣ ಅಂತೇಳಿ ಅದಕ್ಕೆ ನೋಡಿ ಆಗಲಿಂತ ಕೆಲಸ ಅಂತೀನಿ ನಾನು. ನನಗೆ ಬೇರೆ ಕೇರ ಅನ್ನತ್ತೆ. ಇವೆಲ್ಲ ಮಿಕ್ಸ್ ಅಣ್ಣ, ಇವೆಲ್ಲ ಹಂಗ್ ನೋಡಿದ್ರೆ ರೊಕ್ಕ ಬರೋದಿದ್ರೆ ಎಲ್ಲ ವಿಟಮಿನ್ ಕಮ್ಮಿ ಆಗಿರ್ತಾವ. ಲೆಪ್ರಸಿ ಬರ್ತದೆ, ವಿಟಮಿನ್ ಕಮ್ಮಿ ಆಗಿ ಬರ್ತಿರ್ತಾವಣ ಅಷ್ಟೇ. ರೊಕ್ಕ ಬರ್ತಾವ ಬರ್ತಾವ ಸುಮ್ಮನೆ. ಅಂದ್ರೆ ರೊಕ್ಕ ಬರ್ತೈತೆ ಅಂದ್ರೆ ಅವು ರೊಕ್ಕ ಇಸ್ಕೊಳೋದು, ಹೊಡಿದಿದ್ರು ಪಟನ ಹೊಡೆದು ಕುಂತ ಆ ಕೆರಿದ್ ಕಮ್ಮಿ ಆಗ್ಬೇಕಾಯ್ತು ಅವನು. ನಂಗೆ ಗೊತ್ತಿಲ್ಲ ಕರಿತಾವ ಹಂಗಿಲ್ಲ ಅಂತ. ಈ ಕೆಲಸ ಅಂತ ನೋಡಿಲ್ಲ, ಐತಿ ಎಡಗೈ ಕೆರಿದು ಬಲಗೈ ಕೆರಿದು ಅಂತೇಳಿ. ಓ ಹಿಂಗೆ ಏನಣ್ಣ ನಿಮಗೆ ದೊಡ್ಡವ್ರು ನೀವು ಎಲ್ಲ ತಿಳಿದವ್ರು. ತಿಳಿದ ಅಲ್ಲ, ಈಗ ಬೆಂಗಳೂರು ಶಿಫ್ಟ್ ಆಗಂತಾರೆ ಇಬ್ರು. ಹೌದು, ನಾ ಅದನ್ನ ಕೇಳಿದ್ದೆ ಆಗಲೇ ಅಲ್ಲೇ ನೆನಪಾರ್ಬಿಟ್ಟಿದೆ. ಹೌದು, ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆಗೋರು? ಏನ್ ಪ್ಲಾನ್ ಅಂದ್ರೆ ನಿಮ್ದು ಏನ್ ಪ್ಲಾನ್ ಐತೆ ಮುಂದೆ? ಅಲ್ಲಿ ಹೋಗಿ ಸೆಕೆಂಡ್ ವೀಕ್ ಅಂತ ಅದಣ್ಣ. ಅಲ್ಲ ಶಿಫ್ಟ್ ಆದ್ಮೇಲೆ ಕಂಟೆಂಟ್ ಕ್ರಿಯೇಷನ್ ಅಣ್ಣ ಯೂಟ್ಯೂಬ್ನಾಗೆ ನಂದಂತರೂ ನಾರ್ಮಲಿ ವ್ಲಾಗ್ಸ್ ಇರ್ತದ. ಪ್ಲಸ್ ಪ್ರ್ಯಾಂಕ್ ಮಾಡೋದಣ್ಣ ಅನ್ಕೊಂಡಿವಣ್ಣ. ಏನ್ ಇಬ್ರುನ ಮತ್ತೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಏನೋ ಸ್ವಲ್ಪ ಡೌಟ್ನಾಗ ಅದ. ಲೈಕ್ ಇವಂದಂತರೂ ಬೇರೆನೇ, ಇವಂದು ಫ್ಯಾಷನ್ ಇಂದ ಅದ, ಒಂದು ಆಲ್ಮೋಸ್ಟ್ ಕಂಟೆಂಟ್ ಫ್ಯಾಷನ್. ಬ್ರೋ ಹೆಂಗ ಮತ್ತೆ ಈಗ ಮಾಡ್ತೀರ ನೀವು? ಫ್ಯಾಷನ್ ಮಾಡಿರ್ತೀವಿ ವಿಡಿಯೋ ನೀನು. ಒಂದು ಐಡಿ ಇತ್ತಣ್ಣ, ಏನೋ ಒಂದು ಫುಲ್ ಫ್ಯಾಷನ್. ಇವಂದು ಅವಾಗ ಅಣ್ಣ ಲೈಕ್ 2019 ಒಳಗೆ 22K ಫಾಲೋವರ್ಸ್ ಇದ್ದು ಇವನು. ಅವಾಗ ಅದು ಅಕೌಂಟ್ ಹಾಕಿಬಿಡ್ತಾನೆ. ಪಿಕ್ ಆಗ್ತಿದ್ದಣ್ಣ ಆ ಟೈಪ್. ಬರೇ ಫೋಟೋ ಶೂಟ್ ಮಾಡೋದು, ಬರೇ ಫೋಟೋಸ್ ಅವಕ್ಕೆ ಆರಾಮ್ಸೆ ಲೈಕ್ಸ್ ಎಲ್ಲ ಬರ್ತಿದ್ದೋಣ. ಬಟ್ ಆಮೇಲೆ ಅಕೌಂಟ್ ಹಾಕಿಬಿಡ್ತದೆ. ಅದು ಹೆಂಗಾಯ್ತಂದ್ರೆ ಯಾಕೆ ಇವ ಸ್ವಲ್ಪ ಫ್ಯಾನ್ ಪೇಜ್ಗಳು ಮೇಂಟೈನ್ ಮಾಡ್ತಿದ್ದ. ಇವನು ಅವು ಫ್ಯಾನ್ ಪೇಜ್ಗಳು ಇದ್ದು ಇವನ್ ಫ್ಯಾನ್ ಪೇಜ್ ಅಂತ ಗೊತ್ತಾಗಿದ್ಮೇಲೆ ಅಲ್ಲಿ ಇಟ್ಟ ನೀವ ಶಾಣೆ ಮನುಷ್ಯ ಇವ ಬೈ ಒಳಗೆ ಇವಂದು ಅಕೌಂಟ್ ಹಾಕಿ ಇಟ್ಬಿಟ್ಟಾನ. ಕಲಾಸ್ ಎಲ್ಲ ಅಕೌಂಟ್ಗಳು ಹೆಗರಿಸ್ಬಿಟ್ರು. ಅಲ್ಲ ಬ್ರೋ, ಅಂದ್ರೆ ಫ್ಯಾಷನ್ ಅಂದ್ರೆ ಡ್ರೆಸ್ಸಿಂಗ್ ಹಾಕೊಳ್ಳೋದು, ಅವ್ರ ಮಾಡಲ್ಸ್ ಇಟ್ಟದು ನಿಮ್ದು ನೀವು ಮಾಡ್ತೀರಿ? ಸುಮ್ಮನೆ ಇವಂದವನೇ ಡಿಸೈನಿಂಗ್ ಏನು ಮಾಡಿಲ್ಲಿನ, ಇನ್ಮೇಲೆ ಟ್ರೈ ಮಾಡ್ಬೇಕಂತ ಅದೇ. ಓ ಹಂಗಂದ್ರೆ ಶಾಪುರ್ ನೆನ್ಸಿ ತೆಗಿ ನೋಡಾಕೋ ಚಲೋ ಅರ್ಬಿ ಮಾಡ್ತಾರೆ. ಕನ್ನಡ ಬಟ್ಟೆ ಬ್ರೋ ನೀ ಹಂಗ ಬೈಬಾರ್ದು. ನಿಮ್ ಫೀಲ್ಡ್ ಅವ್ರ ಅಕ್ತಂಗರಿದ್ದಂಗ ಅವ್ರ ಅಕ್ತಂಗರಿದ್ದಂಗ ಉರ್ಫಿ ಅಕ್ಕ ತಂಗಿ ನ್ಯಾನ್ಸಿ. ನ್ಯಾನ್ಸಿ ಒಂದ್ ಮನಸ್ಸಾಯ್ತು. ಎಲ್ಲಿ ಹೋಗಿದ್ಲ ಅಣ್ಣಾಕಿ ಅದ ಬರ್ದಿದ್ದ ಟಾಪಿಕ್ ಬರ್ಕೊಂಡಿದ್ದೆ. ಏನಂತಾರ ಗೊತ್ತಿಲ್ಲ, ನಾವೇನ್ರ ಅನ್ನೋದು ಅವ್ರು ನಮ್ದೆಲ್ಲ ಕೆಡಿಸ್ತಾರೆ. ನಾವು ಕೆಡಿಸ್ಬಿಡೋದು ಅವ್ರು. ನೀ ಫ್ಯಾಷನ್ ಅಂದ್ರ ಎಂತವ್ರ ಈಗ ಜನ್ಜಿ ಇರ್ಬೇಕೊಂಡು ನೀ ವಿಡಿಯೋ ಮಾಡ್ತೀಯ? ಅವನು ಹಾಕೋತಾರ, ಹಂಗೇನಿಲ್ಲ ಹಾಕೋತೀನಿ ಅಣ್ಣ. ಬ್ಯಾಗಿ ಥಿಂಗ್ಸ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಕರೆಕ್ಟ್ ನೋಡಿ ತಗೋತೀನಿ ಅಣ್ಣ. ಡ್ರೆಸ್ ಯಾವ ಟೈಪ್ ತಗೋ. ನೀವು ಒಂದು ಔಟ್ಫಿಟ್ ಸೆಟ್ ಮಾಡ್ಬೇಕಂದ್ರೆ ಪೂರಾ ಔಟ್ಫಿಟ್ ಸೆಟ್ ಮಾಡ್ಕೊತಾನ. ಶೂಸ್ಲಿಂದ ಹಿಡ್ಕೊಂಡು ಪೂರಾ ಮ್ಯಾಲ. ಯಾವ ಅಂಗಡಿ ತಗೊಂತೀರಿ? ಆನ್ಲೈನ್ ಅಂಗಡಿ ಫುಟ್ಪಾತ್ದಾಗ ಚಲೋ ಕಂಡ್ರೆ ಅಲ್ಲಿನೂ ತಗೋತೀನಿ ಅಣ್ಣ. ಬ್ರಾಂಡೆಡ್ ಬೇಕಂತಿಲ್ಲ ಅಣ್ಣ. ಈಗ ನೀನು ಸುಮ್ಮನೆ ಒಂದು ಅಂಗಡಿ ಇಟ್ಕೋರೋ. ಈಗ ಇನ್ಸ್ಟಾಗ್ರಾಮ್ನಾಗ ಬಂದವ್ರಿಗೆ ಅದೇನು ಅದು ಫ್ರೀ ಕೊಡದ ಫಾಲೋವರ್ಸ್ ಆಯ್ತಂದ್ರೆ ಒಂದು ಶಾಪ್ ಓಪನ್ ಅಂಗಡಿ ಹಾಕ್ಬಿಡೋದು. ಟೆಡಿಬೇರ್ ಶರ್ಟ್, ಟೆಡಿಬೇರ್ ಪ್ಯಾಂಟ್. ಕ್ರಿಂಜಸ್ಟ್ ನಾ ಇಲ್ಲಿ ತನ ಅಂತ ಬಟ್ಟೆ ನೋಡಿ ನಾವು ಹುಡುಗರು ಹಾಕೊಳ್ಳೋ ಟೆಡಿ ಬೇರ್ ಇದ್ದಿದ್ದು ನಾವು ಹುಡುಗರು ಹಾಕೊಳಕತ್ತಾರ. 8 ಜನ ಸೇಮ್ ಟೆಡಿ. ಅವ ಎಂತ ದೊಡ್ಡ ಫ್ಯಾಷನ್ ಒಂದ್ ಎಷ್ಟು ಮಿಲಿಯನ್ ಆಗಿರ್ಲಿ, ಅವ ಡ್ರೆಸ್ ತೋರ್ಸಲ್ಲ ಹಾಕೊಂಡ್ ಅಂಗಡಿ ಅವ 6 ಮಿಲಿಯನ್. ಅವು ಆ ಕಡೆ ಮುಂಬೈ ಕಡೆದವ್ರು 6 ಮಿಲಿಯನ್ ಹೋಗ್ಯಾನವ. ಅಲ್ಲಣ್ಣ ಹಂಗೆ ಅವು ಬರೇ ಜಾಸ್ತಿ ಜಾತ್ರೆ ಅವು ಲೈಟ್ ಗಿಟ್ ಹಚ್ಕೊಂಡು ಹಾಕೋತಾನ. ಅದು ಯಾವ್ದಾದ ಗೋಣಿ ಚೀಲ ಹಾಕೊಂಬಂದ. ಅವನ್ ಏನಾಯ್ತು, ಯಾವ್ದ ಟ್ರೆಂಡ್ ಔಟ್ಫಿಟ್ ಅದ್ರಣ 80,000 ರೂಪಾಯಿ ಅದಣ್ಣ ಔಟ್ಫಿಟ್. ಅವ್ರವ್ರಡ ಅವ್ರಂತ್ರ ಕಚ್ಚಡ ಅರ್ಬಿ ಮಾಡೋರು ಎಲ್ಲಿ ಅದು ಎಲ್ಲ ಹರ್ದಿದ್ ಶೂಸ್ ಹರ್ದಿದ್ ಶೂಸ್ ಅಂತ ಅವಕ್ಕೂ 1 ಲಕ್ಷ 2 ಲಕ್ಷ ಅಂತ ಟೇಪ್ ಅಣ್ಣ. ಟೇಪ್ ಅದು ಎಷ್ಟು 40,000. ನಿಮ್ ಕಲ್ಬುರ್ಗಿ ಒಂದ್ ಅಂಗಡಿ ಇಲ್ಲ ಇದ್ರದ್ದು ಹಿಂಗ್ ಡ್ರೆಸ್ಸಿಂದ ಹಿಂಗ ವೈರಲ್ ಆಗಿದೆ. ಫ್ರೀ ಕೊಡ್ತೀನಿ, 1 ಶರ್ಟ್ ತೋರ್ 1 ಶರ್ಟ್ ಫ್ರೀ. ಇವನಿಗೆ ಗೊತ್ತು ಕಲಬುರ್ಗಿ ಹಾ ಏನೈತಲ್ಲ ಹೆಸರು ನೋಡ್ದಂಗ ಐತಿ.
ಜಗ್ ವಿಡಿಯೋ ಬರ್ತದೆ ಅದಾವ 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 ಅಣ್ಣ ಅದಾವ. ಹಿಂಗೆ ಹುಡುಗರು ಕರೆಸೋದೆ ತೊಗೊಂಡೋಗಿ ಫ್ರೀ ಅಂತ ಹಿಂಗೆ ವಿಡಿಯೋ ಮಾಡ್ತಾರೆ ಹಂಗ ಅವೆಲ್ಲ ಬರೀ ರೀಲ್ಸ್ ಎಲ್ಲ ಕಣ ಅವು ಏನು ಮಾಡಿ ಕೊಡ್ತಾರೆ ಇವ್ರು ಎಲ್ಲ. ಅಲ್ಲ ಹಂಗೆ ಫೇಮಸ್ ಇರೋದು ನನಗೆ ಇವ್ರು ಯಾವ್ದು ಕೊಪ್ಪಳದಾಗ ರಾಯಚೂರು MGR ಮೊಬೈಲ್. ಏ ಅಪ್ಪು ಅದು MGR ಮೊಬೈಲ್ಸ್ ಹೇಳ ಅಣ್ಣ ಒಂದ್ ಸೈಡ್ ಹೊಂಟ ಇಲ್ಲಿ ಯಾರು ಗಿಫ್ಟ್ ಕೊಡ್ರಿ ಇದು ಪಾಯಿಂಟ್ ಬೇಕಾಗಿತ್ತು ನನಗೆ, ಇದು ಬೇಕಾಗಿತ್ತು ಇದು. ಈಗೇನು ಡ್ರೋನಿಂದ ಅಂತ ಏನು ಬಂದಾರ ನೋಡಿ ಇವ್ರು, ಡ್ರೋನ್ 2,000 ರೂಪಾಯಿಗೆ 1,000 ರೂಪಾಯಿ ಡ್ರೋನ್ ಅಂತಾರಲ್ಲ, ಅವು ಸಣ್ಣ ಹುಡುಗರು ಅದ್ರ ವಿಡಿಯೋ ಕ್ವಾಲಿಟಿ ತೋರಿಸ್ತಾರ ಅವರು. ಅದು Air 2S Air 3 ಒಳಗೆ ಮಾಡಿದಿರ್ತದ, ಹಿಂಗ್ ಬರ್ತದ ನೋಡ್ರಿ ವಿಡಿಯೋ ಅಂತೇಳಿ ಇವ್ರು ಕ್ರಿಯೇಟರ್ಸ್ ಅದ್ರ ಪ್ರಮೋಷನ್ ಮಾಡ್ತಾರ. ವೈ ಎಲ್ಲಿ ಹೊಂಟದ ಮಾಡ್ಬಿಡೋಣ ತಪ್ಪ. ಅದು 2-3 ರೂಪಾಯಿಗೆ ಅವು ಹೆಂಗ ಇಲ್ಲೇ ಹಾರ್ತದ. 30 ಮೀಟರ್ ದಾಟಲ್ಲ ಅಣ್ಣ ಅದು. ಅವು ಹೋಗಿ ಅಲ್ಲಿ ಇಲ್ಲಿ ಬಡದ್ ಬಿದ್ಬಿಡ್ತಾವ ನೆಲಕ್ಕೆ. ಈಗ ಅದೇ ಸಪೋಸ್ ಇವ್ರು ಏನಾರ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಡ್ರೋನ್ ತೊಗೊಂಡ್ರ ಅಂತಿಕೋ, ಜೀವದಾಗ ಜೀವ ಇರಲ್ಲ ಅಲ್ಲಿ. ಬರೀ ನನ್ನ ಕೈಯಾಗೆ ಬಿದ್ದಿತ್ತು, ವಾಪಸ್ ಬಂದು 19 ಕಟ್ಟು ಬಿದ್ದಿತ್ತು ಕೈಯಾಗ. ಅವು ಹುಡುಗರು ಬಂದು ತಡಿಸ್ಬಿಟ್ರೆ ನನಗೆ ಹಿಡ್ಕೋಬೇಕಾದ್ರೆ ಸೀದಾ ರಿಮ್ 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 ಹೊಡೆದ್ಬಿಡ್ತೀನಿ ಕೈಗೆ. ಅದು ಹುಡುಗರಿಗೆ ಕೊಡಕ್ಕೆ ಹೋಗ್ಬಾರ್ದಣ ಅದು. ಫಸ್ಟ್ ಆಫ್ ಆಲ್ ಕಣ್ಣಿಗೆ ಅಲ್ಲಿ ಹತ್ತಿತ್ತಂದ್ರೆ ಏನು ಜೀವನೇ ಹೋದಂಗಲ್ಲ. ಹಾ ಇಲ್ಲಿ ಇಲ್ಲಿ ಹಿಂಗ್ 1 2 3 ಹಿಂಗ್ ಕಚ್ಚಿ ಬಿದ್ದವಣ ಹಿಂಗ್ ಒಬ್ಬನಿಗೆ ಅಲ್ಲಿ ಯಾದಗಿರಿನೂ ಆಗ್ಯದ ಅದು. ಅದು ಇಲ್ಲಿಗಲ್ ಹಾರಿಸೋದು ಡ್ರೋನ್ 249 ಗ್ರಾಮ್ ಒಳಗಿದ್ಯವಲ್ಲ ಇಲ್ಲಿಗಲ್, ಅಬೌ 249 ಗ್ರಾಮ್ ಯಾವಲ್ಲ ಇಲ್ಲಿಗಲ್ ಅವು. ಅಲ್ಲ ಏನದು 2 ಇಲ್ಲಿಗಲ್ ಇಲ್ಲ ಇಲ್ಲಿಗಲ್ ಇಲ್ಲ ಎಲ್ಲಷ್ಟು ಡ್ರೋನ್ ಇಲ್ಲಿಗಲ್ ಇಲ್ಲ 249 ಗ್ರಾಮ್ ಏನಿರ್ತಲ್ಲ ಅದ್ರ 250 ಗ್ರಾಮ್ಸ್. ಹಾ 250 ಗ್ರಾಮ್ ಒಳಗಿದ್ದೇನಲ್ಲ ಟಾಯ್ ಡ್ರೋನ್ ಅದು, ಅದ್ರ ಕನ್ಸಿಡರ್ ಮಾಡ್ತಾರ ಅದು. ಸೊ ಅದಕ್ಕೆ DJ ಮಿನಿ ವರ್ಷನ್ಸ್ ಏನವಲ್ಲ ಎಲ್ಲ 249 ಗ್ರಾಮ್ ಒಳಗೆ ಬರ್ತಾವ. ಹೌದಾ? ಮಿನಿ 3 Pro ಮಿನಿ 4 ಅಲ್ಲ ಅದು, ಮಿನಿ 4 Pro ಅದಲ್ಲ, ಅದನ್ನೆಲ್ಲ ಅದ್ರಾಗ ಹಾ ತಗೋಬೋದು ನೀವು ಆರಾಮ್ಸೆ. ಅದೆಲ್ಲ 1 ಲಕ್ಷ ರೂಪಾಯಿನೋ ಉಳ್ತದೆ. ಅದು ತೊಗೊಂಡು ಆರಾಮ್ಸೆ ಎಲ್ಲಿ ಬೇಕಾದ್ರೆ ಹಾರಿಸ್ಬೋದು. ಆದ್ರೆ ಏನು ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗೆ ಹಾರ್ಸಂಗಿರಲ್ಲ ಅಷ್ಟೇ. ಏರ್ಪೋರ್ಟ್ ಬಾಜು ಅಲ್ಲ ಜಾಮರ್ಸ್ ಇರ್ತಾವಲ್ಲ, ಜಾಮರ್ಸ್ ತೊಗೊಂಡು ಇಲ್ಲ ಹರ್ಸಕ್ ಬರಂಗಿಲ್ಲ. ಇಲ್ಲಿ ಏರ್ಪೋರ್ಟ್ ಐತಿ, ಟ್ರೈ ಮಾಡಿದ್ರೆ ಬಂದ್ಬಿಡುತ್ತೆ. ನೀವು ಹಾರ್ಸೋ ಟೈಮ್ನಾಗ ಅದ್ರಾಗ ತೋರಿಸ್ತೈತಿ ರೆಡ್ ಝೋನ್ ಅಂತ ಬರುತ್ತೆ, ಬ್ಲೂ ಬರುತ್ತೆ, ಎಲ್ಲೋ ಬರಂಗಿಲ್ಲ ಬರುತ್ತೆ. ಇಲ್ಲ ಅವನಾಗಲ್ಲ, ಈ ಸೈಡ್ ಬಂದು ಅವನಾಗಲ್ಲ. ಅವನಾಗಲ್ಲ, ಏರ್ಪೋರ್ಟ್ ಐತಿ, ಈ ಸಮೀಪ ಐತಿ ಏರ್ಪೋರ್ಟ್. ನೋಡಿ ಅಲ್ಲಿ ತೋರಿಸ್ತೈತೆ ಅದು, ತೋರ್ಸತ್ ಅದು ಹೇಳ್ದೈತೆ ಆನ್ ಮಾಡಂಗಿಲ್ಲ. ಅಲ್ಲಿ ಆಫ್ ಮಾಡಿನೂ ಹಾರಿಸ್ಬೋದಣ್ಣ ಅದು. ಅದು ಮಾಡಿಸ್ಬೋದ, ಅದ ರಿಸ್ಕ್ ಸುಮ್ಮನೆ ಅದಕ್ಕೆ ಇಲ್ಲಿ ಮೊದ್ಲ ಪೊಲೀಸ್ ಬಂದ್ರೆ ಏನ್ ಮಾಡೋದು? ಇಲ್ಲ ಅವ್ರ ಕಡೆಗೆ ಇರ್ತೈತಿ, ಕಂಟ್ರೋಲ್ ತಗೋತಾರ ಅವ್ರು. ಅದ್ರದ್ದು ಜಾಮರ್ಲಿಂದ ಕಂಟ್ರೋಲ್ ತಗೊಂಡ್ಬಿಡ್ತಾರ, ನಿನ್ ಕೈ ವಾಪಸ್ಸೇ ಬರಲ್ಲ ಡ್ರೋನ್. ನಮ್ದೊಂದು ಡ್ರೋನ್ ಹೋಗ್ಬಿಟ್ಟಿತ್ತು, ಒಂದು ಗೀಕಿಂದ ಗಣಪತಿ ಹಬ್ಬಕ್ಕೆ ಹೋಗಿವಿ, ಹಾರಿಸಿವಿ, ಹಾರ್ಕೊಂತ ಹೋಗ್ಬಿಡ್ತಂಗ. ಅಂದ್ರೆ ವಾಪಸ್ GPS ಲಿಂದ ಏನು ಟ್ರ್ಯಾಕ್ ಮಾಡಿಲ್ಲ ನೀವು? ಬ್ರೋ ಎಲ್ಲ ಟ್ರೈ ಮಾಡಿದ್ವಿ, ಫುಲ್ ರಾತ್ರಿ ಹುಡುಕಾಡಿದ್ವಿ. ಒಂದ್ಸಲ ಕೇಳಿನಿದ್ ಹೌದು, ಎಲ್ಲೂ ಬೇರೆ ಕಡೆ ಹೋಗಿದ್ರಲ್ಲ, ಜಾಗದಾಗ ಹೋಗಿದ್ರಿ? ಇಲ್ಲ ಕೋರ್ಟ್ ಸರ್ಕಲ್ ಇಲ್ಲೇ ಆಗಿ ಹೋಗ್ಬಿಡ್ತು, ಬರೆಯಲ್ಲ ಸಿಗ್ಲಿಲ್ಲ. ಯಾರ ಸಿಕ್ಕಿರ್ತೈತಿ ಇಟ್ಕೊಂಡಿರ್ತಾರ ಅಷ್ಟ, ಆಫ್ ಮಾಡಿ ಮತ್ತೆ ಏನು ಮಾಡಕ್ ಬರಂಗಿಲ್ಲ ಅದು. ಬರ್ತೈತಿ ಅವ್ರಿಗೆ. ಸಪೋಸ್ ಬೇರೆ RC ತಗೊಂಡು ನೀವು ಪೇರ್ ಮಾಡ್ಬೋದು, ಅದಷ್ಟು ಬ್ಯಾಟ್ರಿ ಗಿಟ್ರಿ ತಗೊಳ್ಬೋದು. ಪ್ರೊಫೆಷನಲ್ ಯಾರು ಇದ್ರಂದ್ರೆ ಸಿಕ್ಕಿತ್ತಂದ್ರೆ ಬಾಂತ್ಲೆ ನಡಿ ಮಾಡ್ತಾರ ಅವ್ರು. 4-5 ವರ್ಷದ ಹಿಂದಿಲ್ Air 2S ಹೋಗಿತ್ತಿಲ್ಲಣ್ಣ, ಏನೋ ಗೊತ್ತಿಲ್ಲ, ನೆನಪೈತಿ. Air 2S ಅದು ಹೋಗಿದ್ ಮೇ ಬಿ Air 2S. ಈ ಪ್ರೆಸೆಂಟ್ ಇದ್ದು Air 2S ಇರ್ಬೇಕು. ಎಷ್ಟು ತಗೊಂಡ ಅದಾದ್ಮ್ಯಾಗಿಂದ ಎಷ್ಟು ತಗೊಂಡ್ ಜನಕ್ಕೆ ಹುಬ್ಬಳ್ಳಿನ ಮ್ಯಾಗಿಂದ ನೋಡಕ್ ಆಗ್ಲಿಲ್ಲ, ಆಕಾಶ ನೋಡಕ್ ಆಗ್ಲಿಲ್ಲ. ಅದಕ್ಕೆ ಎಲ್ಲರೂ ಇನ್ ಮೇಲೆ ಪ್ಲೇನ್ ಹೋಗಿ ಒಂದ್ ವಿಡಿಯೋ ಸ್ನ್ಯಾಪ್ ಹಾಕ್ತಾರೆ. ಆದ್ರೆ ಅವ ಫಸ್ಟಿಗೆಲ್ಲ ಡ್ರೋನ್ ಅವನ ತಂದಿದ್ದಿಲ್ಲ, ಭಾಳ ಕಮ್ಮಿ ಇತ್ತು ಅವಾಗ ಡ್ರೋನ್ಸ್ ಎಲ್ಲ. ಅವಾಗ ತಂದಿದ್ದವ 55,000 ಕೊಟ್ಟಿದ್ದ ಅವಾಗ, ಏನೋ ಕೊಟ್ಟಿದ್ದ. ಸೆಕೆಂಡ್ ಹ್ಯಾಂಡ್ ತೊಗೊಂಡಿರ್ಬೇಕು. ಗೊತ್ತಿಲ್ಲ ಒಟ್ಟು 4 ವರ್ಷದಿಂದ ಎಷ್ಟಿತ್ತ ಚಲೋದೇ ಬೇರೆ ಜಾಸ್ತಿ ಇರ್ತಾವ ರೇಟ್, ಯಾವಾಗಲೂ ಕಮ್ಮಿ ಇರಲ್ಲ, ಕಮ್ಮಿಲಿಂದ ಹೆಚ್ಚಿಗೆ ಹಾಕೊಂತ. ಹಂಗ ಟೆಕ್ ಹೋಗಲ್ಲ ಅವನ ತಂದಪ್ಪ ಫಸ್ಟ್. ನಮ್ಮ ಇಲ್ಲೆಲ್ಲ ಭಾಳ ಅಷ್ಟ ನಮ್ಮ ಕಡೆ ಯಾರ ಕಡೆ ಇರಲಿಲ್ಲ ಏನೋ ಅವಾಗ. ಬೇಸಿಕ್ ಕ್ಯಾಮ್ರಾ ಎಲ್ಲ ನಮ್ಮ ಕಡೆ. ಪ್ಲೇನ್ ಅಂದ್ವಿ, ಪ್ಲೇನೇ ಹೊಂಟಿತ್ತು. ಇಲ್ಲೇ ಇದ್ದಿಲ್ಲ ಟ್ರಲ್ಲಿ ಏರ್ಪೋರ್ಟ್. ಬೆಂಗಳೂರಿನ ಇರ್ತಾನೆ ಸ್ವಂತ. ಯಾಕೋ ಅವನೇ ಕೊಟ್ಟರದ ಕಂಟೆಂಟ್ ಕ್ರಿಯೇಟರ್. ಅದ ಅಂತಿನ ಕನ್ನಡ ಡಾಕ್ಟರ್ ಭಾಳ BHMS ಹೋಮಿಯೋಪತಿ. ಅಲ್ಲಲ್ಲ ಹೋಮಿಯೋಪತಿ ಅಂದ್ರೆ ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಏನು ಅಂದ್ರೆ ಏನ್ ಮಾಡ್ತಾರೆ ಏನು ಹಿಂಗೆ? ಹೋಮಿಯೋಪತಿದವರು ಗುಳಿಗೆ ಕೊಡ್ತಾರ. ಆಲ್ಮೋಸ್ಟ್ ಅವ್ರು ಇರೋದೇ ಮೆಡಿಸಿನ್ ಮೇಲೆ ಕಮ್ಮಿ ಮಾಡೋದಿರ್ತಾಣ. ಆಪರೇಷನ್ ಅಂತ ಜಾಸ್ತಿ ಏನು ಹೋಗಲ್ಲ ಅವ್ರು. ಲೈಕ್ ಹಿಂಗ್ ಗ್ಯಾಂಗ್ರೀನ್ ಆಗಿರ್ತದ. ನಿಮ್ಮನೆಗೆ ಬೈದಿಲ್ಲ? ನಿಮ್ಮನೆ ಬೈದಿಲ್ಲ ಡಾಕ್ಟರ್ ಆಗಿ ನಾವು ನೋಡಂತಂದ? ಹಂಗೇನಿಲ್ಲ. ನಮ್ಮಮ್ಮಿ ನೀ ಹಿಂಗೇನ್ ಮನ್ಸಿಗೆ ಬರ್ತದ ಮಾಡು. ಇಲ್ಲಿ ಇವ್ರು ಪೇರೆಂಟ್ಸ್ ಫುಲ್ ಚಿಲ್ಲದಾರ. ನಮ್ಮಮ್ಮಿ ವಿಡಿಯೋ, ನಮ್ಮಮ್ಮಿ ಜೊತೆಗೆ ವಿಡಿಯೋ ಮಾಡ್ತೀನಿ ನಾನು. ಇಂಜಿನಿಯರಿಂಗ್, ನೀವು ಇಂಜಿನಿಯರ್ ಕಲ್ತಾನಲ್ಲ, ಇನ್ನೊಂದು ಕಲಿ ಏನ್ ಬೇಕು ಮತ್ತೆ ಅಲ್ಲಿ ಸೈಂಟಿಸ್ಟ್ ಆಗ್ಬೇಕಾಯ್ತು. ಈಗ ಚೇತನ ನೋಡಿ ಇನ್ಸ್ಪೈರ್ ಆದವ್ರಲ್ಲ ನಾವು ಮತ್ತೆ. ಅಲ್ವಾ ನಾನು ಕಾಮರ್ಸ್ ಕಲ್ತಿದ್ದೆ, ಇಂಜಿನಿಯರ್ ಆಗಿದ್ದೆ ಅಂದ್ರೆ ನಾನು ಸೀದಾ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲ ನೀನು ಇದನ್ನ ಮಾಡ್ತೀನಿ, ನೀನು ಫೋಟೋಗ್ರಫಿ ಮಾಡ್ತೇನೆ? ಈ ಪ್ರೆಸೆಂಟ್ ಸ್ಟಾರ್ಟ್ ಮಾಡಿ ನಾನು ಫ್ರೀಲಾನ್ಸ್ ಮಾಡತ್ತೀನಿ. ಡ್ರೋನಿಂದ ಅಷ್ಟೇ ವೆಡ್ಡಿಂಗ್ ಮಾಡ್ತೀವಿ. ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಇವೆಲ್ಲ ಫ್ರೀಲಾನ್ಸ್ ಅಣ್ಣ. ಹೋಗೋದು ಈಗ ಪ್ರೆಸೆಂಟ್ ನಂದೇನು ಸ್ಟುಡಿಯೋ ಅಂತ ಏನು ಮಾಡಿಲ್ಲ. ಔಟ್ಡೋರ್ ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಗಿ ಬರ್ತೀನಿ ಅಷ್ಟೇ. ಆಮೇಲೆ ಇದು ಸಿವಿಲ್ ಇಂದ ಏನು ಮಾಡ್ತೀವಿ? ಹೋಗಲ್ಲ ಅಣ್ಣ. ಅದು ಯಾರು ಹೋಗ್ತಾರೋ ಅಣ್ಣ? 1 ತಿಂಗಳ ತನಕ ಹೋಗಿ ಅವ್ನು 8,000 10,000 ರೂಪಾಯಿ ತೊಗೊಂಡು 1 ದಿನದಾಗ ತೊಗೊಂಬರ್ತೀನಿ ಅಲ್ಲಿ ರೊಕ್ಕ ಅಷ್ಟು. ಬಿಸ್ನೆಸ್ ಅಣ್ಣ.
ಹಂಗಂದ್ರೆ ಒಂದಿನದಾಗ ಮುಗೀತು. ಮುಂಚೆನೆ 7 ಗಂಟೆಗೆ ಹಂಗೆ ಹೋದ. ಈ ಕ್ವಶನ್ ಅದು ಮಂಜು ಮೇಸ್ತ್ರಿ ಚಲೋ ದುಡಿತಾನ ಬಿಡ ಹಂಗಾರ. ಮಂಜು ಮೇಸ್ತ್ರಿ ಅದು ಕ್ಯಾರೆಕ್ಟರ್ ಏನತ್ತಲ್ಲ, ನಂದೊಂದು ಆ್ಯಡ್ ಮಾಡ್ಬೇಕಂತಿತ್ತು ನನಗೆ ಅದ್ರಾಗ. ಈಗ ಟೈಮ್ ಇಲ್ಲ ನಿಮ್ಗೆ ಇಲ್ಲ ಶೂಟ್ ಮಾಡ್ಕೋತಿದ್ದೀನೋ ಅದು. ಇಬ್ರು ಕ್ವಶನ್ ಐತಿ. ಒಂದು ಗಂಡ ಹೆಂಡತಿ ಸಮಸ್ಯೆ ಐತಿ. ನೀವು ಅಂದ್ರ ಇಷ್ಟು ದಿವ್ಸ ವೇಟ್ ಮಾಡಿದ್ವಿ ಇದಕ್ಕೊಂದು ಪರ್ಫೆಕ್ಟ್ ಒಬ್ಬ ಮನುಷ್ಯ ಆನ್ಸರ್ ಮಾಡಕಂತ. ಹಂಗಾಗಿ ನಿಮ್ಗ ಅದು ಫುಲ್ ಕೇಳ್ರಿ ಫಸ್ಟ್. ಸೊ ಹಲೋ ಬ್ರೋ, ಹಲೋ, ನಾ ನಾರ್ತ್ ಕರ್ನಾಟಕ ಬಟ್ ಬೆಂಗಳೂರೊಳಗೆ ಸೆಟಲ್. ನಂದೊಂದು ಕ್ವಶನ್, ಪ್ಲೀಸ್ ಹೆಲ್ಪ್. ನನ್ನ ಗಂಡ ಬರೀ ನನ್ನ ಜೊತೆ ಜಗಳ ಆಡ್ತಾನೆ, ಅವ್ರ ತಮ್ಮಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾನೆ. ನನಗಿಂತ ಅವ್ರ ತಮ್ಮ ನನಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾನೆ. ಬಟ್ ಅವ್ರ ತಮ್ಮ ಅವ್ನ ಹೆಂಡತಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ನಂಗೆ ಅನಿಸ್ತೈತಿ ನನ್ನ ಗಂಡನ ಇನ್ನೋಸೆನ್ಸ್ ಅವ್ರ ಫ್ಯಾಮಿಲಿ ಯೂಸ್ ಮಾಡ್ಕೊಳಕತ್ತೈತಿ. ಫಿನಾನ್ಷಿಯಲಿ ಆಮೇಲೆ ಫುಲ್ ಚೈನಿ ಬೇಕು ಅವರಿಗೆ. ನಾನು ಕೊಡ್ಬೇಕು ಎಲ್ಲ, ನಾನು ನನ್ನ ಗಂಡನ ಕೊಡ್ಬೇಕಂದ ಅವ್ರು ತಿಳ್ಕೊಂಡು ತಪ್ಪೇನು ಅವರು ನನ್ನ ಅದು ಇದೇನು ಮಾಡ ಅಂತಾರಲ್ಲ, ಇದು ತಪ್ಪು ಏನು ಸರಿನೋ? ಯಾಕಂದ್ರೆ ನಿಮ್ಮ ಮನ್ನದಲ್ಲ ಅದಕ್ಕೆ ಇಲ್ಲ ಹಂಗೆ ಇಲ್ಲ ಅಂದ್ರೆ ಲೈಕ್ ನಾ ಅನಿಸ್ತೈತಿ ನನ್ನ ತವ್ರ ಮನೆ ಬಿಟ್ಟು ಬಂದೇನಿ, ಆದ್ರೆ ನಂದು ಪ್ರಾಪರ್ಟಿ ಅಂದ್ರೆ ನಂದು ತವ್ರ ಮನೆ ಎಲ್ಲ ಬಿಟ್ಟು ಬಂದೀನಿ ಅಂದ್ರೆ ಹಿಂಗೆ ಏನು ಇಂಪಾರ್ಟೆನ್ಸ್ ಇಲ್ಲ ಅಂತ ಇದು ಕ್ವಶನ್ ಯಾರು ಹೆಂಡತಿ ಕೇಳತ್ತಾಳ? ಹೆಂಡತಿ ಅಣ್ಣ ನಿಮಗೆ ಕೇಳಂತಾರ. ಓಕೆ ಓಕೆ ಅವ್ರ ಫ್ಯಾಮಿಲಿ ಕಲ ಗಂಡ ಅಲ್ಲಲ್ಲ ನಾರ್ಮಲಿ ನೀವು ನಾರ್ಮಲಿ ಈಗ ಒಂದು ಫ್ಯಾಮಿಲಿ ಐತಿ. ಈಗ ಅಣ್ಣ ಅವ ಹೆಂಡತಿ ಕರೆಕ್ಟ್ ನೋಡ್ಕೊಳತ್ತಿಲ್ಲ, ಬರೀ ತಮ್ಮನ ಫ್ಯಾಮಿಲಿ ನೋಡತ್ತ. ಸೊ ಅದೇ ಕ್ವಶನ್ ಐತಲ್ಲ ಅಷ್ಟಿಗೆ, ನನ್ನ ತಪ್ಪೈತೆ ಅವ್ರ ತಪ್ಪೈತೆ ಅಂತಂದು. ಈಗ ನಾನು ಈಗ ನಮ್ಮ ಗಂಡ ಈಗ ಇದೆಲ್ಲ ಈಗ ಸಪೋಸ್ ಈಗ ಏನ್ ಹೆಂಡತಿ ಅದಳ ಅದೆಲ್ಲ ವಿಚಾರ ಮಾಡೋದು ಬಿಟ್ಟು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗೋದು ನೋಡ್ಬೇಕಾಕಿ. ಸೀರಿಯಸ್ಲಿ ತಪ್ಪಲ್ಲ. ಇಲ್ಲ ಲೈಕ್ ಈಗ ಆಕೆ ಹಂಗೆ ನೆಗೆಟಿವ್ ಓವರ್ ಥಿಂಕರ್ ಈಗೆಲ್ಲ ಈಗಿನ ಕಾಲದೆಲ್ಲ ಓವರ್ ಥಿಂಕರ್ ಬಂದಿರ್ತಾರ. ಓವರ್ ಥಿಂಕ್ ಮಾಡೋದು ಬಿಟ್ಟು ಲೈಕ್ ಅವ್ರಿಗೆ ಇವರೇ ಥಿಂಕ್ ಲೈಕ್ ತಪ್ಪು ಇಬ್ಬರದು ಅದಿದ್ರಾಗ ಒಬ್ಬರದೇ ಅಂತಿಲ್ಲ. ಈಗ ಅವನು ಈಗ ಹೆಂಡತಿ ನೋಡ್ಕೋದು ಬಿಟ್ಟು ಮದುವೆ ಇವನಿಗೆ ಮಾಡಿರ್ತಾರ, ಅವ್ರಿಗೆ ಮಾಡಿರ್ತಾರ. ಅಲ್ಲ ಅವ್ನ ತಮ್ಮನ ಮೇಲೆ ಬಾ ಪ್ರೀತಿ ಇರ್ಬೋದು, ಇಲ್ಲ ಕೋಲಾಟ್ ಗ್ಯಾಂಗ್ ಇರ್ಬೋದು. ಅಣ್ಣ ತಮ್ಮಂದ್ರ ಊಟದಾಗಿಂದ ಕೋಲಾಟ ಆಡ್ಕೊಂಡು ಬೆಳೆದಾರ ಅವ್ರ. ಸಡನ್ ಬೇರೆ ಆಟ ಅಂದ್ಬಿಟ್ಲೆ ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಮಜಾ ಬಂದಿಲ್ಲ. ಇಲ್ಲ ಹಂಗೆ ತಪ್ಪೇನದ ಲೈಕ್ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಇಲ್ಲ ಬ್ರೋ ಕ್ಲಿಯರ್ ಹೇಳಾರ ಅವ್ರು ಚೈನಿಂದ ಮಾಡ್ತಾರಂತ. ಅವ್ರ ಫ್ಯಾಮಿಲಿ ಈ ಗಂಡನ ಟೋಟಲಿ ಇವ್ರ ಮೇಲೆ ಡಿಪೆಂಡೆಂಟ್. ಅದೇನಿಲ್ಲ ಕೆಲ್ಸಕ್ಕೆ ಹಚ್ಬೇಕು ಅವ್ರಿಬ್ರಿಗೆ. ಮತ್ತೆ ನೀವನು ಕೆಲಸ ಮಾಡ್ರಲ್ಲ, ದುಡ್ರಿರ್ಲಿ, ಎಲ್ಲರೂ ಮಜಾ ಮಾಡಲಿ ಅಂತ ಅನ್ಬೇಕು. ಮತ್ತೇನದ ಪಟ ಏನ್ ಆಯ್ತಾನೆ ಆ ಹೆಣ್ಮಗಳು ಗಂಡನ ತಮ್ಮನ ಮದುವೆ ಆಗ್ಬಿಡು ಬೆಸ್ಟ್. ಆ ಹುಡುಗಿ ತಮ್ಮಂಗ್ ಮದುವೆ ಆದಂತಕೋ ಅವಾಗ ಅವ ಇಂಪಾರ್ಟೆನ್ಸ್ ಕೊಡ್ತಾನೆ. ಈಗ ಕೊಡಂಗಿಲ್ಲ ಅವ. ಹಿಂಗಾಗತ್ತೆ ಈಗ ಸೀದಾ ಬಟ್ಟಿಂದ ತುಪ್ಪ ಬರಲ್ಲ ಅಂದ್ರ ಬಗ್ಗೆ ತೆಗಿಬೇಕಂತ ಮನಿನೇ ಹೊಡೆದ್ ಬಿಡ್ತೈತೆ ಅದು. ಮತ್ತೇನು ಮಾಡಕ್ಕಾಗಲ್ಲ. ಇನ್ನೊಂದ್ಸರಿ ಹೇಳ್ತಾರೆ, ಅದ ಸೀದಾ ಬಟ್ಟಿಂದ ತುಪ್ಪ ಬರ್ಲಿಲ್ಲ ಅಂದ್ರ ಬೆಂಡ್ ಮಾಡಿ ತೆಗೆದು ಆ ಟೈಪ್. ಏನೋ ಮತ್ ಕ್ವಶನ್ ಅದ ಅದು ಫೇಕ್ ಫೇಕ್ ಅಕೌಂಟ್ ಬಂದೈತೆ, ಅದಕ್ಕೆ ಹಿಂಗ ಆನ್ಸರ್ ಕೊಟ್ಟು. ಓಕೆ ಓಕೆ ಓಕೆ. ಓ ಕ್ವಶನ್ ಕೇಳೋರು ಅದು ಲೈಕ್ ಹಾಕಿಲ್ಲ ಅವ್ರು ಆಸ್ಕ್ ಮೆನಿ ಥಿಂಗ್ ಒಳಗ. ಹೌದು ಹೆಂಗ್ ಕ್ವಶನ್ಸ್ ಕೇಳ್ತಾರ ನೋಡಿ ಈಶ್ವರ್. ವೆರಿ ಗುಡ್ ಫಾಲೋಯಿಂಗ್ ಬ್ರೋ. ಅವ ಬರೀ ಓಪನ್ ಆಗಿ ಹೇಳ್ರಿ ಬಿಚ್ಚ ಇಟ್ಬಿಡ್ತಾರೆ. ಹಂಗ ಫ್ಯಾನ್ಸ್ ಬೆಳೆಸ್ಕೊಂಡ ನಾವು, ಅಷ್ಟು ಫ್ರೆಂಡ್ಲಿ ಫ್ಯಾನ್. ಇನ್ನೊಂದು ಹೇಳ್ದವ ಬಾ ದೊಡ್ಡದು ಅವ ಹಿಂಗೆ. ಯಾಕಂದ್ರೆ ಅಣ್ಣ ಜಾಸ್ತಿ ವಿಡಿಯೋಸ್ ಪೋಸ್ಟ್ ಮಾಡ್ತಾನಲ್ಲ. ರಿಲೇಟೇಬಲ್ ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ. ಇಲ್ಲ ಬ್ರೋ ನಾ ಕಮ್ಮಿ ಮಾಡ್ತೇನೆ. ಹಂಗೆ ನೋಡಿದ್ರಿ ನೀವು ತಿಳ್ಕೊಬೇಕು ನೀವು. ಅವ ಬಾ ಮಾಡ್ತಾನೆ, ಸಿಕ್ಕಾಳ್ ಮಾಡ್ತಾನ ವಿಡಿಯೋಸ್. ಚೇತನಣ್ಣನು ಹಾಕ್ತಾನೆ ವಿಡಿಯೋ ಜಾಸ್ತಿ. ಕಡಿಮೆ ನಾವು ತಿಳ್ಕೊಂಡೆ ಅಣ್ಣ. ಮತ್ತೆ ಕಡಿಮೆ ನಮ್ದು. ಇನ್ನೊಂದು ಅಣ್ಣ ನೀವು ಕೊಲಾಬ್ರೇಷನ್ ಜಾಸ್ತಿ. ಕೊಲಾಬ್ರೇಷನ್ಸ್ ಇದೊಂದು ಟಾಪಿಕ್ ಇದೊಂದು ಬೇಕಾಗಿತ್ತು. ಈಗ ಪ್ರೆಸೆಂಟ್ ಟೈಮ್ನಾಗ ಏನು ಕ್ರಿಯೇಟರ್ಸ್ ಏನು ಕೊಲಾಬ್ರೇಷನ್ಸ್ ಏನು ಮಾಡತ್ತಾರಲ್ಲ, ಅವ್ರದ್ದು ಕಂಟೆಂಟ್ ಇರುತ್ತೆ ನೋಡಿ. ಇವ್ರ ಫಾಲೋವರ್ಸ್ ಅವ್ರ ಫಾಲೋವರ್ಸ್ ಇವ್ರ ನಡಬರ್ಕ ಉಳಿತೈತಿ. ವ್ಯೂಸ್ ಹೋಗ್ತಾವ ಬಟ್ ಫಾಲೋವರ್ಸ್ ಏನು ಇಲ್ಲಿಂದ ಇರ್ತಾವ. ಫಾಲೋ ಬಟನ್ ಕಾಣಂಗಿಲ್ಲ. ಫಾಲೋ ಬಟನ್ ಎಲ್ಲಿ ಕಾಣ್ತೈತೆ ಒಂದ್ಸಲ ಚೆಕ್ ಮಾಡಿಬಿಡ್ರಿ ನೀವು. ಈಗ ಕೊಲಾಬ್ರೇಷನ್ ಹಾಕಿದಾಗ ಫಾಲೋ ಬಟನ್ ಬರಲ್ಲ. ರೀಲ್ಸ್ ಪ್ರೊಫೈಲ್ ಬಂದು ನೋಡಿ ಫಾಲೋ ಮಾಡೋದು. ಅವ್ರು ಯಾರು ಮಾಡಲ್ಲ. ಸೀದಾ ಹಿಂಗ್ ನೋಡ್ತಾರೆ. 30 ಸೆಕೆಂಡ್ 10 ಸೆಕೆಂಡ್ ಎಲ್ಲ 30 ಸೆಕೆಂಡ್ ನಗದ್ ಬೇಕು. ಈಗ ಶಾರ್ಟ್ ಕಂಟೆಂಟಿಗೆ ಬಂದ್ಬಿಟ್ರೆ ಮಂದಿ. ಈಗ ರೀಲ್ಸ್ ಇದೇನು ಶಾರ್ಟ್ಸ್ ಬಂದು ಎಲ್ಲ ಟೀ ಇಡ್ಸ್ಯಾವ. ಈಗ ಹಂಗೆಲ್ಲ ಮಾಡಬಾರ್ದೈತಿ. ಈಗ ಮಂದಿಗೆ ಪೇಷನ್ಸ್ ಅನ್ನೋದು ಇರಲ್ಲ. ಸ್ವೈಪ್ ಕಲಾಸ್ ಒಳಗೆ ಪ್ರೊಫೈಲ್ ಬಂದು ಯಾವ ಚೆಕ್ ಮಾಡ್ತಾನೆ. ನಾನು ಅದು ಹೇಳಂದ್ರಿ ಮಾಡಂಗಿಲ್ಲ. ಶೂಗಣ ಅದ ನೋಡಾತಿಕ್ ಮಾಡತ್ತಿದ್ವಿ. ಜಾಸ್ತಿ ಇರ್ಬೇಕಾಯ್ತಣ್ಣ ಇಷ್ಟೊತ್ತಿಗೆ ಫಾಲೋವರ್ಸ್ ಎಲ್ಲಷ್ಟು ಮಿಲಿಯನ್. ಈಗ ನಾ ಹೇಳ್ತೀನಿ ಅನ್ಕೊಂಡ್ರೆ ಕರೆ ಜಾಸ್ತಿ ಬಟ್ ನಮ್ ಜನ ಒಂದ್ ಸ್ವಲ್ಪ ಲೇಜಿ ಅದಾರ ನಾವು ತಿಳ್ಕೊಂಡೇವಿ. ನೀವು ಅಣ್ಣ ಇನ್ನ ಕೊಲಾಬ್ರೇಷನ್ ಕಮ್ಮಿ ಮಾಡೋಣ.
ಲೈಕ್ ಈಗ ಅದೊಂದು ಟ್ರೈ ಮಾಡಿ ನೋಡ್ರಿ. ಹಿಂಗ್ ಮಾಡ್ಬೇಕು, ಹೆಂಗ್ ಹೇಳ, ನನ್ನ ಪ್ರೊಫೈಲ್ನಾಗ ಹಾಕುದು ಅವ್ನ ಪ್ರೊಫೈಲ್ ಸಪ್ರೇಟ್ ಕಂಟೆಂಟ್ ಸಪ್ರೇಟ್ ಆಗ್ಬಿಡ್ತೈತಿ. ನೀವು ಅವಾಗ ನೀವು ಹಾಕೋದಾಕ್ರಿ ಒನ್ ಟೈಮ್ ಇವಾಗ ಶೂಟ್ ಮಾಡೋದು ಮಾಡ್ರಿ, ಬಟ್ ಕಂಟೆಂಟ್ ಸಪ್ರೇಟ್ ಮಾಡ್ರಿ. ಡಿಫ್ರೆಂಟ್ ಮಾಡಿದ್ರೆ ನೀವು ಈ ಕಡೆ ಇವ್ರಿಗೂ ರೀಚ್ ಬರುತ್ತೆ, ಇವ್ರಿಗೂ ಬರುತ್ತೆ. ಕೊಲಾಬ್ರೇಷನ್ ಹಾಕೋದ್ರಿಂದ ಈಗ ಹೆಂಗಾಗೈತೆ ಗೊತ್ತಾ, ಕೊಲಾಬ್ರೇಷನ್ ಹಾಕೋದ್ರಿಂದ ಏನಾಗೈತಿ, ಒಬ್ಬ ಮನುಷ್ಯ ಲೇಸ್ ಆಗ್ಬಿಡ್ತಾನೆ. ತರ್ತಾನೆ ಯಾವ ಕಂಟೆಂಟ್ ನಾವು ಶೂಟ್ ಮಾಡಮ್ಮ ಆಗ್ತಾನೆ, ಎಡಿಟ್ ಮಾಡ್ತಾನೆ. ಇವ್ನಿಗೆ ಯಾಕೆ ಟಾರ್ಗೆಟ್ ಮಾಡಂತೀರೋ ನೀವು? ಬ್ರೋ ಟೋಟಲಿ ನಾರ್ಮಲಿ ಹೇಳತ್ತೀನಿ. ನಮ್ ಕಡೆ ಹಿಂಗ ಅದಾರ, ಒಬ್ರದ್ದು ಯೂಸ್ ಇಷ್ಟು ಡೇಂಜರ್ ತಗೊಂಡ್ರೆ ಒಬ್ರದ್ದು ಯೂಸ್ ಹೇಳ್ತೀನಿ. ಟೋಟಲಿ ಫಾಲೋವರ್ಸ್ ಇವ್ರದ್ದು ಏನಾಗದ, ಇವ್ರದ್ದು ಆಗಿಲ್ಲ, ಇವ್ರದ್ದು ಮೈನಸ್ನಾಗ ಹೊಂಟದಿಲ್ಲ ಹೊಯ್ಕೊಂತ ಎಲ್ಲ ಅವನಿಗೂ ಸೈಡಿಗೆ ಸರಿಸ್ಬಿಡತ್ತಾರ. ಹಂಗ ಆಗ್ಬಾರ್ದಲ್ಲ ಅದು. ಈ ಮನುಷ್ಯ ಲೇಸಿ ಆಗ್ಬಿಡ್ತಾನ, ಅವ ಕೊಲೆ ಆಗ್ತಾನಲ್ಲ, ಅವ್ನ ರೀಚ್ ಬರ್ತದ್ಲೇ, ನಾವ್ ಏನ್ ಮಾಡೋದಿರ್ತದ, ವಿಡಿಯೋ ಮಾಡೋ ಏನ ಟೋಟಲಿ ಹೇಳತ್ನಿ, ಯಾರಿಗೇನ್ ಟಾರ್ಗೆಟ್ ಮಾಡಿ ಹೇಳತ್ತಿಲ್ಲ. ಈ ಒಬ್ಬ ಮನುಷ್ಯ ಲೇಸಿ ಆಗ್ಬಿಡ್ತಾನ, ಒಬ್ಬನ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತಾನ. ಕೊಲೆ ಹಾಕಂಬ್ಲೇ ವ್ಯೂಸ್ ಬರ್ತಾವ, ಲೈಕ್ಸ್ ಬರ್ತಾವ. ಅಂದ್ರೆ ಹಂಗೆ ಐತಿ, ಒಂದ್ ಇವ ಮಾಡ್ತಾನಿಲ್ಲ, ಒಂದ್ ಅವ ಮಾಡ್ತಾನೆ, ನಡಕಿರ್ತಾನೆ. ಇಲ್ಲ ಲೈಕ್ ನಾರ್ಮಲಿ ಈಗ ಅವನ್ ಬಲ್ಲಿ ಇದ್ದಿದ್ದು ಕ್ರಿಯೇಟಿವ್ನೆಸ್ ಹೋಗ್ಬಿಡ್ತಾನ, ಲೇಸಿ ಆತನವ, ಏನ್ ಮಾಡಕ್ಕಾಗಲ್ಲ. ಈಗ ವಾಪಸ್ ತರಿಸ್ತು ನೋಡಿ ಹೆಂಗೆ ಈಗ ಅದಂದ್ರೆ ನಾನು ಶಿವಗ್ ಅಂದೆ, ನಾ ಬಂದು ಟ್ರೈ ಮಾಡ್ರಿ. ಅದೊಂದು ನೋಡ ಚೇಂಜಸ್ ಆಗ್ತದಿಲ್ಲ, ಮೋರವರ್ ಇವ ಇನ್ಸ್ಟಾಗ್ರಾಮ್ ಅಂತೂ ಅವ್ನ ಹೆಸರು ಇನ್ಸ್ಟಾಗ್ರಾಮ್ ಹೆಸರು ಚೇಂಜ್ ಮಾಡಿ ಗ್ಲಿಚ್ ಗ್ರಾಮ್ ಅಂತ ಇಟ್ಬಿಡ್ಬೇಕು. ಆ ಸೊಳಮಗ ಒಟ್ಟು ನೋಡಿದ್ರೆ ಎನಿ ಟೈಮ್ ಗ್ಲಿಚ್ ಬಿಡ್ತಿರ್ತಾನ. ಇನ್ಸ್ಟಾಗ್ರಾಮ್ ಡೌನ್ ಮಾಡ್ತಾನೆ ಹಾಫ್ ಸೊಳಮಗ. ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ನೋನ್ ಅದು ಎಲ್ಲಷ್ಟು ಒಂದೇ ಸಲಕ್ಕೆ ಜೈ ನಡಕ್ ಮೇಂಟೆನೆನ್ಸ್ ಮಾಡ್ತಿರ್ತಾರ ಬೈ ಅವ್ರೆ, ಸರ್ವಿಸಿಂಗ್ ಮಾಡೋದನ್ನ ಆ ಟೈಮ್ನಾಗ ಮೇಂಟೈನ್ ಮಾಡ್ಬೇಕು. ಅವನಿಗೆ ಲಾಸ್ ಆಗುತ್ತದ ಹಂಗೆ ನೋಡಿದ್ರೆ. ಅದ ಅವ್ನು ಬೇಕಂತ ಮಾಡ್ತಿರಂಗಿಲ್ಲ, ಅಷ್ಟು ಸರ್ವರ್ ಅಷ್ಟು ಜನ ಹಾಕಿರ್ತಾರೆ, ದುನ್ಯಾದೈತಿ ಬಿಟ್ಬಿಡ್ತಾರ. ಬ್ರೋ ಟೀಚರ್ ಕೊಡ್ತೀನಿ, ಇಲ್ಲ ಹಾಕೋಬೇಕು. ಇದು ಇಲ್ಲ ಹಾಕೋ ನಡೀತದೆ, ಏನಾಯ್ತದೆ ಇಬ್ರು ತೆಳಗದ್ ಒಂದ್ ಒಟ್ಟಿಲ್ಲ ಏನಿಲ್ಲ, ಇನ್ನು ಒಟ್ಟಿದ್ದವ್ರ ಅಂದ್ರೆ ಒಳಕ್ಕೆ ಶಿವಗ್ ಅಂದ್ರೆ ಒಳಗೆ ಕಳಿಸ್ಬೋದು, ನಮ್ಗೆ ಒಳಕಾಗಿಲ್ಲ. ಶಿವಣ್ಣನು ತೊಗೊಳತ್ರಲ್ಲ, ಒಳಗೆ ಹಾಕಿಲ್ಲ ಪಾಪ. ಶಿವಣ್ಣೇನು ಶಿವ ಅನ್ನ ಅಂತೀವಂಗ ನಿಮೇಶ್ ಅವ ಎಷ್ಟಣ್ಣ? 23 ಅವ. ಬೆಂಕಿ ಅಣ್ಣ 18 ಅದಾವಣ, ನೀವು 23 ಅವ. ಸಡ್ಡನ್ ಅವ ದೊಡ್ಡ ಹಣ್ಣಿದ್ದಂಗೆ ಬೆಳೆದ್ಬಿಟ್ಟ. ಹಿಂಗಾಗೈತೆ ನೀವು ಎಸ್ ನಾರಾಯಣ್ ಟೈಪ್ ನೀವು. ಎಲ್ಲ ಒಂದು ಎಮ್ಮ ಇದ್ಯಾವ್ದು ಹಾಪ್ಚ ಎಲ್ಲಿ ನಿಮ್ದು, ಎಲ್ಲಿ ನಿಮ್ದನ, ಎಲ್ಲಿ ನಿಮ್ದು ಅದು ಎಮ್ಮ ದೋಸ್ತ.com ನಮ್ದು ಪರಿಚಯ ಅವ್ರದ, ಅವ್ರು ಸ್ಪಾನ್ಸರ್ ಮಾಡ್ರಿ ವಿಡಿಯೋ. ಸುಳ್ಳ ಇದು ನಿಮ್ದೇ ಇರ್ಬೇಕಲ್ಲ, ಇದು ದೋಸ್ತ ಅದ ಬ್ರೋ, ಅದಾನತ್ತೀನಿ. ಅದು ಹೇಳಕ್ ಬರಂಗ ಬ್ರೋ, ಕ್ಯಾಮ್ರಾ ಒಳಗೆ ಹೇಳ್ಬಾರ್ದು, ಕ್ಯಾಮ್ರಾ ಒಳಗೆ. ಓಕೆ ಹಾಪ್ಚ ನೆಕ್ಸ್ಟ್ ಫಾಲೋವರ್ಸ್ ಏನ್ ಟಿ ಶರ್ಟ್ಸ್ ಅದಾವ. ಮಂಜು ಮೇಸ್ತ್ರಿ ಎಲ್ಲಿ ತೊಗೊಂಡ್ರಿ? ಮಂಜು ಮೇಸ್ತ್ರಿ ಟಿ ಶರ್ಟ್ ಅದ ಬೇಜಾರ್. ಇದು ಅಣ್ಣ ಹಾಕೋತಾನ ಎಲ್ಲಾರು ಹಾಕೊಂತೀವಲ್ಲ. ಆದ್ರೆ ಅದೇನ ಬಿಟ್ಟೈತಿ, ಮಂಜು ಮೇಸ್ತ್ರಿ ಕುಂದ್ಬಿಟ್ಟದ ಲೈಕ್ ಲಿಟರಲಿ ಮಂಜು ಮೇಸ್ತ್ರಿ ಅವ್ರು ಅಂತವ್ನ ಹಾಕೊಂಡ ಬರ್ತಿರ್ತಾರ. ಅವ್ರು ನಾರ್ಮಲಿ ಲಿಪ್ಸಿಂಕರ್ಸ್ ಅದ್ರ ಬಗ್ಗೆ ಒಂದಿತ್ತು. ಯಾರು ನಿಮ್ಗೆ ಹೇಟೈತಿ ಯಾರ ಮೇಲೆ ಸೋನಗೌಡ ಅಂತ ಹೇಳ್ಬಿಡ, ಸೋನಗೌಡ ಅಂತ ಹೇಳಿ. ಹೋಟೆಲ್ದಾಗ ಮಾತಾಡಿದೀವಲ್ಲ, ಸೋನಗೌಡ ಲಿಪ್ಸಿಂಕ್ ಮಾಡಂಗಿಲ್ಲ ಬೇರೆ. ಇಲ್ಲ ಅದ್ರದ ಬಗ್ಗೆ ಎಲ್ಲ ವೇಸ್ಟ್ ಥಿಂಗ್ಸ್ ಬಗ್ಗೆ ಎಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ವೇಸ್ಟ್ ಅಣ್ಣ. ಅದು ನೋವು ಒಂದ್ಸಲ ಮೆಸೇಜ್ ಹಾಕಿತ್ತೋಣ, ನಿಂಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಹಂಗ್ ಮಾಡ್ತೀನಿ ಮೆಸೇಜ್ ಹಾಕ್ಯಾಳ. ಮತ್ ಮರ್ದಿನ ಮುಂಚೆನೆ ಅನ್ಸಂಡ್ ರಿಕ್ವೆಸ್ಟ್ ಬಿದ್ದಿತ್ತದ ಮೆಸೇಜ್ ಬಂದು ಹಂಗ್ ನೋಡಿದ್ರೆ ಬದ್ದೈತಿ. ಮತ್ತೆ ಮರ್ದಿನ ಅನ್ಸಂಡ್ ಆಗೈತ. ನಂಗೆ ಗೊತ್ತಿಲ್ಲಪ್ಪ, ನಾ ರೋಸ್ಟ್ ಮಾಡಿದ್ದೆ. ರೋಸ್ಟ್ ಮಾಡಿದ ಸಂಬಂಧ ಸುಮ್ ಹೆಂಗ್ ಬರಂಗಾರ ಅವ್ರ. ಇಲ್ಲ ಬ್ರೋ, ನಿಂದ ಏನ್ ಹೇಳಕ್ ಬರಂಗಿಲ್ಲ, ಹುಡುಗಿಯರ್ ಬೈತಾರೆ ಇದ್ರು ಬೈತಾರೆ. ಎಂತಲ್ಲಿ ನೀನು ಹಿಂಗೆಲ್ಲ ವಿಡಿಯೋ ಮಾಡ್ತೀವಿ, ಅದಕ್ಕೆ ಆಟ ವಿಡಿಯೋ ಮಾಡಂತ ಹಂಗೆ ಬೈತಾರೆ. ಆಕಿ ಸೋನಗೌಡ ಹಂಗ ಆಕಿ ನೋಡಿ ಹೆಂಗದನ, ಆಕಿ ಹೆಸರು ಹೇಳಿ ವ್ಯೂಸ್ ತಗೋಣ ಅಂತ. ಸೋನಗೌಡ ಈಗ ರೀಲ್ ಮಾಡ್ತಾನೆ ನೋಡೋ ಮತ್ತೆ. ಇಲ್ಲ ಇದಷ್ಟ ಕಟ್ ಮಾಡೋದು, ಕಟ್ ಮಾಡೋದು. ಈಗ ಕಟ್ ನೋಡಿಲ್ಲ, ಆಕಿ ಮೆಸೇಜ್ ಬಂದಿತ್ತು ಅಷ್ಟ ಹಾಕೋದು. ಫುಲ್ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡೋದು. ಸೋನಗೌಡ ಮೆಸೇಜ್ ಬಂದಿತ್ತು, ಮುಗಿತದ ರೆಡ್ ಪರ್ ಸೈಡ್ ಇದೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತಲ್ಲ. ನಂಗೆ ಗೊತ್ತಿಲ್ಲ, ಮುಗಿಸ್ಯಾರ ಅವ್ರ. ಶಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನಂದೆ ಇಲ್ಲಿ ಎಪಿಸೋಡ್ ಬಂದಾಗ ಮಾಡೋಣ ಅನ್ನೋದ್ರ ಮುಗ್ದೈತೆ ಅಂದ್ಬಿಟ್ಟ ಅವ, ಹೋಲ್ಬಿಡ ಅಂತ. ನೀವ್ ಯಾವ್ದಾರು ಹುಡುಗರಿಗೆ ಹಿಂಗ ದಮ್ ಕೊಟ್ಟು ಹೊಡೆದಿದ್ದು ಗಿಡದಿದ್ದು ಇಂಥವೇನ್ರ ಆಗ್ಯಾವ? ಅವ್ರು ನಿಮಗ್ ಬಂದ ಧಮ್ಕಿ? ಇದು ಜಿಮ್ ಅಭಿ ಒಪ್ಪಣ
ಅಭಿ K33 ಅಭಿ ಅಂತ ಜಿಮ್ ಮಾಡ್ರಲಿ ಜಿಮ್ಮಿಗೆ ಹೋರ್ಲಿ ಏನಾಗಿತ್ತ ಒಂದು ವಿಡಿಯೋ ಮಾಡಿ ಹಾಕಿದ್ದಲ್ಲ ನಾ ಒಂದ್ ಲೈನ್ ಮುಗಿದಿತ್ತು ಅದು ವಿಡಿಯೋ. ಅದು ವಿಡಿಯೋ ಡಿಲೀಟ್ ಮಾಡೋದು ಭಾಳ ಕಾಡಿದ್ರು. ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಿಂಗ್ ಬಂದ್ಕೊಳ್ಳೆ ನಿಂಗ ಯಾವ ಊರವ್ರೆ? ನಿಮ್ಮೂರು ನಮ್ ಶಾಪುರ್ ಅವ್ರು ಯಾದಗಿರಿ 30 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗ್ತದೆ. ವಿಡಿಯೋ ಡಿಲೀಟ್ ಮಾಡ್ಬೈ ಹಂಗೆ ಬೈ ಹಿಂಗೆ ಬೈ ಫಸ್ಟಿಗೆಲ್ಲ ನಂಗೆ ಪ್ರೆಷರ್ ಭಾಳ ಆಗತ್ತದ ಹಂಗೆ ಹಿಂಗೆ. ಇಲ್ಲಪ್ಪ ನಾ ಡಿಲೀಟ್ ಮಾಡ್ತಿದ್ದೆ ಅಲ್ಲ ಫಸ್ಟಿಗೆ ಅವನೇ ಬಂದು ಕೇಳಿದ್ರು. ಅದು ಬೇರೆ ಹುಡುಗರು ಬಂದು ನಿನಗೆ ಹಂಗೆ ಮಾಡ್ತೀನಿ ನೋಡಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ರೆ ಆಯ್ತು ಮಾಡ್ರಪ್ಪ ನೋಡಮ್ಮ ಅಂತಂದಿನೋ ಮಾಡ್ರಿ ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀನಿ. ಅವನಿನ್ನ ಹೇಳಿದೆ ಆಯ್ತಪ್ಪ ನಾ ಅವಾಗ ಬೆಳಗಾವಿನಾಗಿನ್ನ November 1st ಸಲಕ್ಕೆ ನಾವು ಹೋಗಿನಿ ಅಲ್ಲಿಗೆ ಕರ್ನಾಟಕ ರಾಜ್ಯೋತ್ಸವ ಸಲಕ್ಕೆ ಹೋಗಿನಿ. 31ಗೆ ಕಾಲ್ ಬರೋಕೆ ಚಾಲು ಆಗ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡು ಇಲ್ಲಾಂದ್ರೆ ಹಂಗೆ ಮಾಡ್ತೀನಿ ನೋಡಿ ಹಿಂಗೆ ಮಾಡ್ತೀನಿ ಅಂತ ಸಲಕ್ಕೆ ಚಾಲು ಮಾಡಿಬಿಟ್ರೆ ನಾ ಊರಿಗೆ ಬರ್ತೀನಿ ಊರಿಗೆ ಬಂದು ಮಾತಾಡ್ತೀನಿ ಅಂತ ಹೇಳತ್ತೀನಿ. ಕೇಳಕ್ಕೆ ತಯಾರಿಲ್ಲ ಒಟ್ಟು. ನಾ ಆಯ್ತಪ್ಪ ಮತ್ತೆ ಆದ್ಮೇಲೆ ಅವ ಕಾಲ್ ಮಾಡಿದ. ಕಾಲ್ ಮಾಡಿ ಬೈ ಪ್ರೆಷರ್ ಬೀಳ್ತಾ ಹಂಗೆ ನಾ ಅಂದ್ಬಿಟ್ಟೆ ನಾನು ನೋಡಪ್ಪ ನಿನ್ನ ಕಡೆಲಿಂತ ಹುಡುಗರು ಯಾರೋ ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋ ಥರ ನಾನು ನಿನ್ನ ಮೇಲೆ ಕೇಸ್ ಹಾಕ್ಬಿಡೋ ಸೀದಾ ಅಂತ ಅಂದ್ಬಿಟ್ಟೆ ನಾ. ನಿನ್ನ ಮೇಲೆ ನನಗೆ ಏನಾರ ಆಯ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕೋಣ ಸೀದಾ ನನಗೇನು ಸಂಬಂಧ ಇಲ್ಲ. ಆಮೇಲೆ ಅವ ಏನಾಗ್ಬೇಕು ಮಾಡ್ಬೈ ನೀ 20 ಮಾಡು ನನಗೇನು ಕೇಳೋದು ನನಗೆ ಇವನಿಗೆ ಇಬ್ರಿಗೆ ಬ್ಲಾಕ್ ಹೊಡ್ಬಿಟ್ಟ ನಾವು ಇವನಿಗೆ ಅಂದ ನಾ ರೋಸ್ಟ್ ಮಾಡಿ ಬರ್ತಾನೆ ಜಗಳ ಯಾವ ಬೇಕಣ್ಣ ನಾನು ಫಸ್ಟ್ ಮಾಡಿರೋಣ ಬ್ಲಾಕೇ ಮಾಡಿಬಿಟ್ಟಣ ಸೀದಾ. ಅದು ಹೆಂಗೆ ನಮ್ಮ ಹುಡುಗ ಏನೋ ಹೆಂಗ ಅಂದ್ರೆ ಪೂರಾ ಫುಲ್ ಟಿಕ್ ಅವ ನಮಗೆ ಏನಾರ ಆದ್ರೆ ಶಾರ್ಟ್ ಸೀದಾ ಜೈ ಅಂದ್ಬಿಡ್ತಾನವ. ಫೋನ್ ಹಚ್ಚಿ ಅವ ಯಾರು ಹುಡುಗ ಯಾರಂದ್ರೆ ಹಿಡ್ಕೊಂಬಂದು ಕುಂತ್ಬಿಟ್ಟಾನ ಅವನಿಗೆ ಹೆಂಗ ಅಂದ್ಯಪ್ಪ ಅಂತ ಅವ್ನಿಗೆ ಹಿಡ್ಕೊಂಬಂದು ಕುಂತ್ಬಿಟ್ಟವ. ಆಮೇಲೆ ಏನಾದ್ರು ಶಾರ್ಟ್ ಆಯ್ತು ಆಮೇಲೆ ಅಲ್ಲಿಂದಲೇ ಶಾರ್ಟ್ ಆಗಿಬಿಡ್ತಾವ. ಸುಪ್ರೀತ್ ಅವ ನಾವು ಹುಡುಗ ಸುಪ್ರೀತ್ ಅವ ಫುಲ್ ಡೇಂಜರ್ ಅವ. ಅಲ್ಲ ಮಾತಾಡೋ ಸುಮ್ಮ ಮಾತಾಡ್ತಾನ ಮಾಡಲೇ ಅವ ಒಂದು ಚಲೋ ಕೆಲಸ ಏನ್ ಮಾಡ್ಯಾನ ಅಂದ್ರೆ ಒಂದ್ ವಿಡಿಯೋ RCB ಮಾಡ್ಯಾನ ಅದೊಂದು ಚಲೋ ಅನ್ಬೇಕು ಅವನಿಗೆ. ಅವ್ನ ಏನಣ್ಣ ಇದು ಕುಡಿಯೋರು ಮತ್ತೆ ಹಿಂಗ ಸ್ಮೋಕ್ ಮಾಡೋರು ಮ್ಯಾಗ ವಿಡಿಯೋ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರ್ತದ. ಅದು ಬಿಟ್ಟು ಬೇರೆ ವರ್ಕೌಟ್ ಹಿಂಗ್ ಮಾಡ್ರಿ ಅಲ್ಲ ಜಿಮ್ ಮಾಡೋರು ಲೈಕ್ ಫಸ್ಟ್ ಆಫ್ ಆಲ್ ಜಿಮ್ಮಿನ ಟ್ರೇನ್ ಹೆಂಗ್ ಮಾಡ್ಬೇಕು ಅದು ಹೇಳ್ಕೊಡ್ರಿ. ಆಮೇಲೆ ಬರೀ ಡಯಟ್ ಮಾಡೋದು ಹೇಳ್ಕೊಡ್ತಾನಂದ್ರೆ ಹೆಂಗ್ ಎಲ್ಲಿಂದ ನಂಬೇಕು ಇವು ಬಿಡ್ತಾರಣ ಕುಡಿಬೇಡ್ರಿ ಸಿಗರೇಟ್ ಕುಡಿಬೇಡ್ರಿ. ಅಲ್ಲ ಜಿಮ್ ಒಂದೇ ಅದ ಮಾಡಾಕ ಯೋಗ ಅದ ಕರಾಟೆ ಅದ ಅವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋ ಮನಾರು ಅವೇ ಪಾಯಿಂಟ್ ಹೇಳಿರೋಣ ವಿಡಿಯೋದಾಗ. ಅದ ನಿಮ್ಮೂರಾಗ ಇನ್ನೊಬ್ಬ ಅಂದಲ್ಲ ಕಲಬುರ್ಗಿದವ ಯಾರು ಅಂತ ಬಂದು ಮಾತಾಡ್ತಾನಲ್ಲ ಏನೋ ಮೋಟಿವೇಶನಲ್ ಮಾತಾಡ್ತಾನ. ಅವ ಇಲ್ಲೇ ಇರ್ತಾನಲ್ಲ ಹುಬ್ಳ್ಯಾಗ ಇರ್ತಾನ ಮೇ ಬಿ ಇಲ್ಲೋ ಹೆಸರು ಗೋಲ್ಡ್ ಲೋಕಿ ಅಂತ ಏನೋ ಅದ. ಹೌದು ಐಬ್ರೋ ಹಿಂಗ ಅಂತ ಸ್ಟಾರ್ಟ್ ಮಾಡಿ ಕಂಟೆಂಟ್ ಒಂದೊಂದು ಚಲೋ ಇರ್ತಾವ ಒಂದೊಂದು ಏನೇನೋ ಇರ್ತಾವ. ಹಳ್ಳಿ ಇರ್ತಾನ ನಿಮ್ಮೂರಲ್ಲ ಇಲ್ಲೇ ಅದಾನ ಪ್ರೆಸೆಂಟ್ ಇಲ್ಲೇ ಅದಾನ ಹುಬ್ಳ್ಯಾಗ ಇರ್ತಾನ ಕರ್ಸುತ್ತೀರ ಅವ್ನ ನಂಬರ್ ಇಲ್ಲ ಕಂಟೆಂಟ್ ಒಂದೊಂದು ಚಲೋ ಇರ್ತಾವ ಒಂದೊಂದು ಅಂದ್ರೆ ಲೈಕ್ ಹಿಂಗ್ ಒಂದೊಂದು ಹಿಂಗ ಅಲ್ಲ ನನಗೆ ಅವನಿಗೆ ಒಂದ ಕೇಳೋದಿತ್ತು ಫಸ್ಟಿಗೆ ಅಂತ ಎದಕ್ ಮಾಡ್ತೀನಿ ಇನ್ನೊಂದು ಹೆಂಗಂದ್ರಣ ಒಂದೊಂದು ಕ್ರಿಯೇಟರ್ಸಿಗೆ ತೆಲ ಕುಂತ್ಬಿಟ್ಟಿರ್ತೈತೆ. ನಾ ಈ ವಿಡಿಯೋಳಗೆ ಹಿಂಗೆ ಮಾಡಿ ನಂದು ಈ ವಿಡಿಯೋ ಹೊಡಿತಂದ್ರೆ ನೆಕ್ಸ್ಟ್ ವಿಡಿಯೋನ ಹಿಂಗ ಮಾಡ್ಬೇಕಂತ ಅಂದ್ರೆ ನಾನು ನೋಡಿದೆ ಎಲ್ಲ ರಿಪೀಟ್ ನೋಡಿದ್ನಲ್ಲ ಎಲ್ಲರೂ ಶುಕ್ ಮಾಡ್ತಿದ್ದೆ. ಅದೇನದು ಇದು ಆಗೈತೆ ಅದೇನು ಟ್ರೇಡ್ ಮಾರ್ಕ್ ಟೈಪ್ ಏನಾರು ಕುಂತೈತೆ ಅದು ಚಲೋ ಇರ್ತಾವ. ಅದರಿಂದ ಅಂದ್ರೆ ಇದನ್ನ ಯಾವ್ದು ಪೊಲೀಸರಿಗೆ ಗಿಲೀಸರ್ದು ಅದನ್ನ ಮಾಡ್ರಿ ಹಂಗೆ ನೋಡು ಬ್ರೋ ನೀ ಅನ್ಲೆಸ್ ಏನ್ರ ಚೂತಪ್ಪ ಮಾಡಂತಿಲ್ಲ ನಡೀತೈತಿ ಏನ್ರ ಹಾಕೋನಿ. ಈಗ ನೋಡೋಣ ನಿಂದು ವಿಡಿಯೋ ವೈರಲ್ ಆಗ್ಬೇಕಾ ನೀ ಏನಾರು ಹುಚ್ಚುಚ್ಚು ಮಾಡ್ಬೇಕು ಮುಗೀತು. ಇದು ಕ್ಲಿಯರ್ ಆಗಿ ಹೇಳತ್ತೀನಿ ಹುಚ್ಚುಚ್ಚು ಮಾಡ್ರಿ ರೀಲ್ಸ್ ಓಡ್ತಾವ ವ್ಯೂಸ್ ಬರ್ತಾವ. ಮಾಡ್ತಾನಲ್ಲ ಎಲ್ಲಿ ಹೋಗ್ಯಾವ ನೀನು ಹೋಗಿಲ್ಲ ಬ್ರೋ ಹೊಂಟಿಲ್ಲ. ಅಲ್ಲ ಈಗ ಲಿಪ್ಸಿಂಗ್ ಮಾಡೋರಿಗೆ ಬ್ರೋ ನಾನು ಲಿಪ್ಸಿಂಗ್ ಮಾಡ್ತೀನಿ ಒಂದ್ ದಿವಸ ನೋಡಿ. ಇಲ್ಲಣ್ಣ ಲಿಪ್ಸಿಂಗ್ ಮಾಡೋರಿಗೆ ಯಾರು ಲೆವೆಲ್ ಮಾಡೋದಲ್ಲಿ ನೀ ಹೇಳಿದ್ಮೇಲೆ ಹೆಂಗ್ ಯಾವ್ದು ನೆನಪ ಅಂತ ಅವನ್ ಯೋಗರಾಜ್ ಭಟ್ ಬರ್ದ ತುಟಿ ಹಚ್ಚಿ ಮಾಡ್ಲೇನ ವೆಲ್ಡಿಂಗ್ ಲೆವೆಲ್ನಾಗ ಲಿರಿಕ್ಸ್ ಅವು ಸಾಂಗ್ ಪೂರ ಸಾಂಗ್ ಕ್ರಿಂಜ್ ಅದ ಆ ಲೆವೆಲಿಗೆ ಒಯ್ಯಾಕತ್ತಾರ ಪೂರ ಸಾಂಗಿಗೆ. ನಾ ಟೋಟಲಿ ಓವರ್ ರೇಟೆಡ್ ಸಾಂಗ್ ನೋಡೋಣ ಅದೇ ತಟಗು ತಡ್ಕೋಬೇಕು. ಅಲ್ಲ ಯಾವ ಲೆವೆಲಿಗೆ ಅದು ಸಣ್ಣ ಸಣ್ಣ ಹುಡುಗರು ಆಡ್ತಾವು ಅದು ಮೀನಿಂಗ್ ಏನದ ಗೊತ್ತಿರಲ್ಲ ಒಟ್ಟ ಗೊತ್ತಿರಲ್ಲ ಹುಡುಗರಿಗೆ ಸಣ್ಣ ಸಣ್ಣ ಎಲ್ಲಿ ಬೇಕಾದಲ್ಲಿ ಹಚ್ತಾರ ಗುಡಿಯಾಗ ಹೋಗಿ ಹಚ್ತಾರ ಅದೇ ಗಣಪತಿ ಬಂದಾಗ ಅಲ್ಲಿ ಬಂದಾಗ ಇಲ್ಲಿ ಬಂದಾಗ ಹಚ್ತಾರ. ಮೀನಿಂಗ್ ಏನದ ಸಾಂಗಿನ್ ತಡ್ಕೋಬೇಕಂತ ಆಮೇಲೆ ಇದು ಮಾಡ್ಬೇಕು ಆಮೇಲೆ ಮದುವೆ ಆಗ್ಬೇಕಂತ ಅದನ್ನು ಈಗ ಸಿಂಗರ್ ಏನ್ ಯಾರು ಹಾಡ್ಯಾನಲ್ಲ ಅವಂದು ನಾ ಡ್ರೈವರ್ ಸಾಂಗ್ ಅದಲ್ಲ ಅದ್ರದ್ದು ಹೈಪ್ ತಗೊಳ್ಳೋ ಸಲಕ್ ಅವ್ನ ಕೈಲಿ ಆಡ್ಸಾರದ ಇಲ್ಲಾಂದ್ರೆ ಅವರೇ ಆಡೋರದ ಅಷ್ಟೇ ನೋಡ ಮೇನ್ ಅದು. ಈಗ ಟ್ರೆಂಡಿಂಗ್ ನಾಗ ಅದಾರ ಮಲ್ಲು ನಿಪ್ಪಾಣಿ ಮಾಳು ನಿಪ್ನಾಳ ಅವ್ರ ಹೈಪ್ನಾಗ ಅದ
ಅವ್ರ ಹೈಪ್ನಾಗ ಇರ್ಲಿಲ್ಲ ಅಂದ್ರೆ ಇವ್ರೇ ಕಾಣಿಸ್ತಾರೆ. ಜನಪದ ಎಲ್ಲ ಆಡೋದಿಲ್ಲ ಅವರು. ಹಾ ಜನಪದ ಸಿಂಗರ್ ಅವ್ರು ಮೇನ್ಲಿ. ಈಗ ನಾನು ನಾರ್ಮಲ್ ಆಗಿ ಹೇಳ್ತೀನಿ ಅಣ್ಣ, ಜನಪದ ಸಿಂಗರ್ಸ್ ಏನು ಯಾರು ಇದಿರಲ್ಲ ನಿಮ್ಗೆ ಹೇಳತ್ತೀನ. ನೀವು ಈಗ ಸ್ಯಾಂಡಲ್ವುಡ್ ಸಾಂಗ್ಸ್ ಆಗಲಿ ಬಾಲಿವುಡ್ ಸಾಂಗ್ಸ್ ಆಗಲಿ ಅವ್ರದ್ದು ಟ್ಯೂನಿಂಗ್ ತೊಗೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ದು ಆಮೇಲೆ ನಿಮಗೆ ವಾಪಸ್ ಅವ್ರು ಸ್ಟ್ರೈಕ್ ಹೊಡಿತಾರೆ. ನಿಮ್ದು ಏನದಲ್ಲ ನೀವು ಓನ್ ಮಾಡ್ರಿ. ನಿಮ್ದು ಲಿರಿಕ್ಸ್ ಬರೋದು ನಿಮಗೆ ಕೆಪಾಬಿಲಿಟಿ ಇರ್ತದೆ ಅಂದ್ರೆ ಟ್ಯೂನಿಂಗ್ ಮಾಡೋದು ಕೆಪಾಬಿಲಿಟಿನೂ ಇರ್ತದೆ. ಸೊ ನೀವು ಓನ್ ಮಾಡ್ರಿ. ಇಲ್ಲಾಂದ್ರೆ ನಿಮಗೆ ಲೈಕ್ ಲಾಸ್ಟಿಗೆ ಅವರಿಗೆ ಬೀಳೋದು ಕುತ್ತಿಗೆ ಅದು. ಹಾಂ ಈಗ ನಾ ಡ್ರೈವರ್ ಸಾಂಗಿಂದ ಹಂಗೆ ಆಗದ. ಮತ್ತು ರೆವೆನ್ಯೂ ಶೇರ್ ಮಾಡಕತ್ತಾರ ಅವ್ರಿಗೆ. ಮತ್ತು ಯಾವ ಸಾಂಗ್ ನಾ ಡ್ರೈವರ್ ನನ್ನ ಲವರ್ ಅದು ಐತಲ್ಲ ಯಾವ ಸಾಂಗ್ ಇಂದಿದ್ದು ಅದು? ಆಮೇಲೆ ಯಾವ ಫಿಲ್ಮ್ ಯಾವುದೋ ಅದಣ್ಣ, ನನಗದು ಪೂರ ಗೊತ್ತಿಲ್ಲ. ಅಲ್ಲ ಗೊತ್ತಾಗ್ತ ಇಲ್ಲ ನಾ ಡ್ರೈವರ್ ಇವ ಸ್ವಂತ ಇರ್ಬೇಕದ ಬ್ಯಾರೆದು ಸಾಂಗ್ ಅದು ಇನ್ನೊಂದು ಲಿರಿಕ್ಸ್ ಅದಾವ. ಅಲ್ಲಲ್ಲ ಇನ್ನೊಂದದ ಚಂದುಳ್ಳ ಚಲುವೆ ಅದು ಬೇರೆ ಅಣ್ಣ. ನಾ ಡ್ರೈವರ್ನು ಇರ್ಬೇಕು. ಅದು ಡಿಲೀಟ್ ಆಗಿತ್ತಲ್ಲ ಸಾಂಗ್ ಅದು. ಡಿಲೀಟ್ ಆಗಿ ಮತ್ತೆ ವಾಪಸ್ ಬಂತದು. ಆ ಟ್ಯೂನ್ಯಾಗ ಹಾಡಾಯ್ತು ಇರ್ಬೋದು. ಆಯ್ತಣ್ಣ ಐತಿ. ಹಿಂದಿ ಸಾಂಗ್ ಇಂದ ಇರ್ಬೋದು ಅದು. ಹಾ ಹಿಂದಿ ಸಾಂಗ್ ಇಂದ ಐತದ. ಮೇ ಜಾऊंगा ಬೇರೆ ಐತಣ್ಣ ಸಾಂಗ್ ಅದು. ಹುಡುಕಾಡ್ಬೇಕಾಗತ್ತೆ. ಇಲ್ಲ ಅದು ಬೇರೆನೇ ಇದೆ. ಆಯ್ತದ ಒಟ್ಟು ಈಗ ಅಣ್ಣ ನೋಡಿ ಟೋಟಲಿ ಜನಪದ ಹಾಡುಗಳು ಏನವಲ್ಲ ಎಲ್ಲ ಸ್ಯಾಂಡಲ್ವುಡ್ ಸಾಂಗ್ಸ್ ಹಿಂದಿ ಭೋಜ್ಪುರಿ ಇದ್ರದ್ದು ಟ್ಯೂನಿಂಗ್ ಇರ್ತಾವ. ನಾರ್ಮಲಿ ನೋಡ್ರಿ ನೀವು. ಹೌದಣ್ಣ ಜನಪದಕ್ಕೆ ಹೋಗಿ ನೀವು ಅದ್ರದ್ದು ಹಾಡೋ ಟೈಮ್ನಾಗ ಅದ್ರದ್ದು ಬಂದೇ ಬಿಡ್ತದ. ಅದ್ರದ್ದು ನಂಗೆ ಗೊತ್ತಿಲ್ಲ. ಲಿರಿಕ್ಸ್ ಅಷ್ಟು ಚೇಂಜ್ ಮಾಡಿರ್ತಾರೆ ಅವ್ರು. ಆ ಟ್ಯೂನಿಂಗ್ ಒಳಗೆ ಆಟೋ ಟ್ಯೂನ್ ಇಟ್ಟು ಹಾಡ್ಬಿಡ್ತಾರ ಅವ್ರು. ಈಗ ನಾವು ಅವ್ರ ಟ್ಯಾಲೆಂಟಿಗೆ ಏನಿಲ್ಲ ಅನ್ನಕತ್ತಿಲ್ಲ, ಅವ್ರಿಗೆ ಅದು ಹಾರ ಮಾತದ. ಅಲ್ಲಿಗ ಅವ್ರೆ ಮ್ಯೂಸಿಕ್ ಕ್ರಿಯೇಟ್ ಮಾಡಿ ಅದ ಅಪ್ಲೋಡ್ ಮಾಡ್ತಾರೆ, ಅವ್ರಿಗೆ ಚಲೋ ಅದ. ನಂಗೆ ಮ್ಯೂಸಿಕ್ ಬಗ್ಗೆ ಗೊತ್ತಿರಲಿಲ್ಲ. ನಾವು ಜಗ್ಗಷ್ಟು ಅಪ್ಲೋಡ್ ಮಾಡ್ತೀವಲ್ಲ ಸಾಂಗ್ಸ್ ಎಲ್ಲ, ನಂಗೆ ಗೊತ್ತಿರಲಿಲ್ಲ ಮ್ಯೂಸಿಕ್ ಎಲ್ಲ ಬೇರೆ ಅಂತಂದು. ಇಲ್ಲ ಅಣ್ಣ ಅದ್ರದ್ದು ಅವ್ರು ಸ್ಟ್ರೈಕ್ ಹೊಡಿತಾರಣ. ಅದು ಜಸ್ಟ್ ಬೇರೆ ಇಲ್ಲಾಂದ್ರೆ 50-50 ಸ್ಟ್ರೈಕ್ ಬಿತ್ತವ್ರ ಇವ್ರ ಚಾನಲ್ಗೆ ಹಾರ್ ಮಾತಲ್ಲಣ್ಣ. ಎಲ್ಲ ಯಾವ ಲೆವೆಲಿಗೆ ಹೋಗಿರ್ತಾವ, ಮಿಲಿಯನ್ ಗಟ್ಲೆ ಹೊಂಟ್ರಿ ಈಗ ಅವ್ರು. ಈಗ ಅವರಿಗೆ ಅದು ಒಂದು ಸ್ವಲ್ಪ ಮುಟ್ಟಬೇಕದು. ಅವರೇ ಬೆಳಸಕತ್ತಾರಣ ಪೂರಾ ಜನಪದದವ್ರೆ. ಐದು ಅದು ದುನ್ಯದಾವ ಆಯ್ತಪ್ಪ ಹುಡುಗರ್ದು. ಎಲ್ಲರೂ ಈಗ ಹೆಂಗ ಈಗ ವಿಡಿಯೋ ಮಾಡೋರು ಏನದಾರಲ್ಲ ಇವ್ರು ರೀಲ್ಸ್ನಾಗ ಲಿಪ್ಸಿಂಗ್ ಮಾಡೋರು, ಅವರಿಗೆ ಬೇರೆ ಕಂಟೆಂಟ್ ಅನ್ನೋದೇ ಗೊತ್ತಿಲ್ಲ. ಈಗ ಬರೇ ಜನಪದ ಹಾಡೇ ನೋನ್ ಫಾಲೋವರ್ಸ್ ಗೇನ್ ಮಾಡ್ಕೊಳತ್ತಾರ. ಮತ್ತೇನ್ ಗೊತ್ತವ್ರಿ ಈಗ ಸ್ಯಾಂಡಲ್ವುಡ್ ಗೊತ್ತಾಗ್ಬಿಟ್ಟೈತಿ. ಇಲ್ಲ ಈ ಇಂಡಸ್ಟ್ರಿದು ದುನ್ಯಾದ ಹೊಂಟ್ಬಿಟ್ಟು ಈಗ ಇಂತ ಹಾಡಿರ್ಲಿ. ಈಗ ನಮ್ದು ಯಾರದ ಮಲ್ಲು ಜಮಖಂಡಿ, ಶಿವಪುತ್ರ ಇವ್ರದೆಲ್ಲಾರ್ದು ವಿಡಿಯೋ ವೈರಲ್ ಮುಕ್ಳರ ಅಂತವ. ಅದಕ್ಕೆ ಅವ್ರ ಕಡೆ ಹಂಗಾಗಿ ಅವ್ರಿಗೀಗ ಹೆಂಗ ಹೇಳ ಒಂದು ಈ ಇಂಡಸ್ಟ್ರಿ ಡಾಮಿನೇಟ್ ಮಾಡ್ಬೇಕು. ಇದು ರೈಸಿಂಗ್ ಇಂಡಸ್ಟ್ರಿ ಐತಿ. ಏನ್ ಮಾಡೋದು ಅಕ್ವೈರ್ ಮಾಡಿಬಿಡುದು, ಇವ್ರನ್ನ ಒಳಗೆ ಹಾಕೊಳ್ಳೋದು ಅವ್ರಿಗೆ ಸುಮ್ ಸೈಡಿಗೆ ಇಟ್ಬಿಡೋದು. ಫ್ಯಾನ್ಸಿಗೆ ಚಕ್ಕೋಬೇಕಂತ ಅವ್ರದ್ದು ಟ್ರೈ ಮಾಡ್ತಾರ. ಬರೀ ಇಲ್ಲಿ ಒಂದು 2 ನಿಮಿಷ 3 ನಿಮಿಷ ಕ್ಯಾರಿ ಮಿನಿಟಿಗೆ ಹಂಗೆ ಮಾಡಿದ್ರು ನೋಡು, ಒಂದು ಯಾವ್ದೋ ಮೂವಿ ಒಳಗೆ ತಗೊಂಡು ಹಂಗೆ ಮಾಡಿಬಿಡ್ತಾರೆ ಇಲ್ಲಿ. ಅದು ಪ್ಲಾನ್ ಅವ್ರದೈತಿ. ಬಟ್ ನಾವು ಹಂಗೆಲ್ಲ ಬಿಟ್ಟು ಕೊಡಬಾರ್ದು ಇವ್ರು ಅಷ್ಟೇ, ಮತ್ತೇನಿಲ್ಲ. ಒಂದೊಂದು ಸಾಂಗ್ ಹೆಂಗೆ ಕೊಟ್ರೆ ಇವರು ಜನಪದ ಹಾಡೋರದಲ್ಲ ಸ್ಯಾಂಡಲ್ವುಡ್ 1-2 ಮೂವಿಗೆ ಬರೀ 1,000 ರೂಪಾಯಿಗೆ 2,000 ರೂಪಾಯಿ ಕೊಟ್ಟಾರ. ಅದೇ ಅವ್ರದ್ದು ಹಾಕೊಂಡು ಮಿಲಿಯನ್ ಜಡ ಅಂತಾರ. ಪಾರಿವಾಳ ಅದು ಹೆಂಗೆ ಹೇಳ ಅವ್ರು ಹೆಂಗೆ ಬರ್ತಾರೆ ಹೇಳ. ನೋಡಿ ಸರ್, ನೋಡ್ರಿ ನಿಮ್ ಹಾಡು ಮೂವಿನಾಗ ಬಂತಂದ್ರೆ ನಿಮ್ದು ಫುಲ್ ಇದು ಅಂದ್ರೆ ನೀವು ಇಡೀ ರಾಜ್ಯದಾಗ ಭಾಳ ಫೇಮಸ್ ಆಕಿರಿ. ಈಗ ಬರೀ ಇಲ್ಲಿ ಉಳಿದ್ರಿ, ಮುಂದೆ ನಿಮ್ಗೆ ಆಫರ್ಸ್ ಬರ್ತಾವ ಎಲ್ಲ ಕೊಡ್ತೀವಿ, ನೀವು ಕರಿತೀರಿ, ಆಮೇಲೆ ಫೋನ್ ಎತ್ತಂಗಿಲ್ಲ. ಅಲ್ಲ ಬ್ರೋ, ದೇತು ದಿಕ್ಕಾತು ನೈತು ಗರ್ಭತ್ತ ಅಂತ. ಈಗ ಮೂವಿ ಇಂಡಸ್ಟ್ರಿಗೆ ಒಳಗೆ ಹೊಸದಾಗಿ ಹೋಗೋರು ಎಷ್ಟು ರೊಕ್ಕ ಭಾಳ ಆಗ್ತಾರ. 10-15 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಆಮೇಲೆ ಕಾಲ್ ಎತ್ತಂಗಿಲ್ಲ ಅವ್ರದ್ದು. ನಾ ಎಕ್ಸಾಂಪಲ್ ನೋಡಿನಿ, ಬಾಗಲಕೋಟ್ನಾಗ ನಮ್ದು ಒಬ್ಬ ಪರಿಚಯದವ ಅದಾನ. ಅವ್ನ ಕಡೆ ಮೂವಿ ಮಾಡಿಸ್ತೀನಿ 60-70 ಲಕ್ಷ ರೂಪಾಯಿ ತಗೊಂಡ್ರ. ಬರೀ ಒಂದೇನು ಒಂದು 5D ಕ್ಯಾಮ್ರಾದಾಗ ಶೂಟ್ ಮಾಡಿರ್ತಾರ. ಒಂದು ಫುಲ್ ಫ್ರೇಮ್ ಒಳಗೆ ಬರ್ತಾವ ಫುಲ್ ಹಿಂಗೆ. ಆಯ್ತು ಅದು ಒಂದು ಅಲ್ಲಿ ಒಂದು ಫೋಟೋಸ್ ತೆಗೆದು ಕೊಟ್ಟೆ, ಫೋಟೋ ಶೂಟ್ ಮಾಡಿ ಒಂದು ಹಿಂಗೆ ವಿಡಿಯೋ ಮಾಡಿ ಟೀಸರ್ ಮಾಡಿ ಇಲ್ಲ ಕುಂತ್ಬಿಟ್ಟಲ್ಲಿ ಬಂದು ವಾಪಸ್ ಅವ ಪಾಪ. ಅವಂಗೆ ಇಲ್ಲಿ 60-70 ಲಕ್ಷ ರೂಪಾಯಿ ಹಾಳ ಒಂದು. ಸ್ಯಾಂಡಲ್ವುಡ್ನಾಗ ಹೆಂಗದ, ಸ್ಯಾಂಡಲ್ವುಡ್ ಅಂತ ಅಲ್ಲ, ಟೋಟಲಿ ಮೂವಿ ಇಂಡಸ್ಟ್ರಿನ ಹೆಂಗೆ ಅದ. ಒಟ್ಟು ಸ್ಕ್ಯಾಮ್ ಭಾಳ ಇರ್ತಾವ. ಅವು ಫೇಕ್ ಡೈರೆಕ್ಟರ್ಸ್ ಇವ್ರೆಲ್ಲ ಜಗ್ಗ ನಡೀತೈತಲ್ಲ. ಸ್ವಲ್ಪ ಇಲ್ಲ ಮಂಗೆ ಆಗೋರು ಇರೋ ಮಟ್ಟ ಮಂಗೆ ಮಾಡ್ತಾರೆ. ಇದು ಅದು ಮಾತು. ಈಗ ಅವ್ರಷ್ಟೇ ಇಲ್ಲಿ ಕೆಟ್ಟವ್ರಲ್ಲ, ಇವ್ರು ಹೋಗೋರ್ನು ಚೂತಿ ಇದ್ರು ಅಂದ್ರೆ ಅಲ್ಲಿ ಚೂತಿ ಹಾಕ್ತಾರ, ಮತ್ತೇನಲ್ಲ. ನಮಗ್ ಕೇಳು ರೊಕ್ಕನ ಇಲ್ಲ, ಏನು ನಾವು ಹೋಗಂಗಿಲ್ಲ. ಹೀರೋ ಅಲ್ಲ, ನೀ ಸಣ್ಣ ರೋಲಿಗೆ ರೊಕ್ಕ ಕೇಳಿದ್ರೆ ಇಲ್ಲ ಇವ್ ಹೆಂಗ್ ರೊಕ್ಕ ಇಲ್ಲ ಅಂದ್ರು ಸ್ಯಾಂಡಲ್ವುಡ್ ಕರ್ದಾರ. ಈಗ ಟ್ಯಾಲೆಂಟ್ ನೋಡಿ ಕರೀತಾರ ಅಷ್ಟೇ. ಅದ ಟ್ಯಾಲೆಂಟ್ ಅದು ಇಟ್ಕೊಂಡೇವ್ರಿ. ರಿಲೀಸ್ ಆಗದ. ಲಕ್ಷ್ಮಿ ಇಲ್ಲ ಅಂದ್ರೂ ಸರಸ್ವತಿನ ಇಟ್ಕೊಂಡೇವ್ ನಾವು. ಹೆಂಗೆ ಆ ಮೂವಿ ಎಲ್ಲ ಕಡೆ ಪ್ರಮೋಟ್ ಮಾಡತ್ತೀವಿ ನಾವು. ಎಲ್ಲ ಪಾಡ್ಕಾಸ್ಟ್ ಆ ಟಾಪಿಕ್ ತಿದ್ವಿ, ಅದು ರಿಲೀಸ್ ಆಗೋದು. ಆ ಪ್ರೊಡ್ಯೂಸರ್ ಎಲ್ಲ ಯಾಡೋ
4 ವರ್ಷದಿಂದ ಶೂಟ್ ಆಗೈತಿ 2 ವರ್ಷದಿಂದ ಎಡಿಟ್ ಆಗಿ ಕೂತೈತಿ ರಿಲೀಸ್ ಆಗಕ್ಕಂತ 2 ವರ್ಷ ಆಗೈತಿ ಸೀರಿಯಸ್ಲಿ 4 ವರ್ಷದಿಂದ ಆಗೈತಿ ಹಿಂದೆ ನಾನು ಬಿಫೋರ್ ಲಾಕ್ಡೌನ್ ಶೂಟಿಗೆ ಹೋಗಿ ಬಂದೆ ಈಗ ಯಾದಗಿರಿ ರಿಲೀಸ್ ಆಗ್ತದ ಅಲ್ಲಿ ನೀವು ಇದು ಮಾಡ್ಬೇಕು ಏನು ಹಾಲಿನ ಅಭಿಷೇಕ ನಮ್ಮ ಯಾದಗಿರಿನಾಗ ಇವ್ ಟೋಟಲ್ ಇವ್ರೇನ್ ಶೆಟ್ರ್ ಅದ ನೋಡಿ ಇವ್ರ ಮೇಲೆ ಸ್ವಲ್ಪ ಸಿಟ್ ಐತಿ ನನಗೆ ರೋಹಿತ್ ಶೆಟ್ಟಿ ಸಾರಿ ಫಕ್ ಯಾರು ಇವ್ರು ಇವ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇವ್ರ ಮೂವಿ ಫಸ್ಟ್ ನಮ್ ಕಡೆಗೆ ಫಸ್ಟ್ ಬರ್ಲಿ ನಮ್ ಕಡೆಗೆ ಬರಲ್ಲ ಫಸ್ಟಿಗೆ ನಮ್ ಕಡೆಗೆ ಇವ್ರ ಪ್ರಮೋಷನ್ ಇವ್ ಬರಲ್ಲ ಗುಲ್ಬರ್ಗ ತನ ಬಂದ್ ಹೋಗ್ತಾರ ಇಲ್ಲಿ ಶಾಪುರ್ ತನ ಇಲ್ಲಿ ಯಾದಗಿರಿ ಬಂದ್ ಹೋಗಿ ಏನಂತ ಇವ್ರಿಗೆ ನಾವು ಹಂಗೆ ನೋಡಿದ್ರೆ ನಮ್ಗೆ ಅವ್ರ ಮೇಲೆ ನಮಗೆ ಜಾಸ್ತಿ ಅಭಿಮಾನ ಅದ ರಕ್ಷಿತ್ ಶೆಟ್ಟಿದು ಅದು ರಿಚರ್ಡ್ ಆಂಟನಿ ಅವ್ನ ಮೂವೀಸ್ ಒಳಗೆ ಕಾಯಾಗತ್ತಿನ ಈಗ ಪ್ರೆಸೆಂಟ್ನು ಕಾಯಾಗತ್ತಿ ಏನಾದ್ರು ಯಾವಾಗ ಬರ್ತಂತೇಳಿ ಬಟ್ ನಮ್ಮ ಕಡೆ ಮೂವಿಗೆ ಅವ್ರ ಪ್ರಮೋಷನಿಗೆ ಬರಲ್ಲ ಏನು ಮಣ್ಣು ಬರಲ್ಲ ಆಮೇಲೆ ನಮ್ಮ ಕಡೆ ಅವ್ರ ಮೂವಿ ಫಸ್ಟಿಗೆ ಬರಂಗಿಲ್ಲ ಇವ್ರು ಥಿಯೇಟರ್ದವ್ರು ತರಲ್ಲೋ ಏನು ಅವ್ರು ಕೊಡಂಗಿಲ್ಲ ಥಿಯೇಟರ್ದವ್ರು ತರಂಗ ಅವ್ರು ಡಿಸ್ಟ್ರಿಬ್ಯೂಟರ್ಸ್ ತೊಗೊಳಂಗಿಲ್ಲ ಅಲ್ಲಿ ಪ್ರಾಬ್ಲಮ್ ಇಲ್ಲ ಇವ್ರು ಲೈಕ್ ಪ್ರಮೋಷನಿಗಾರ ಬರ್ಬೇಕಲ್ಲ ಇವ್ರು ಇಲ್ಲ ಓಡಿದ ಬರ್ತಾನೆ 15 ದಿನ 2 ವೀಕ್ ಆದ್ಮೇಲೆ ಬರ್ತದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬರುದ ಅವಾಗ ಬರ್ತಾರ ಅವ್ರ ಮಕ್ಕಳು ಒಂದ್ ಸ್ವಲ್ಪ ಯಾವ್ದಾರ ಹಿಂಗ್ ಹಿಟ್ ಆಗ್ಬೇಕು ಯಾಕಂದ್ರ ಆಡಿಯನ್ಸ್ ಎಲ್ಲ ಐತಿ ಉತ್ತರ ಕರ್ನಾಟಕದಾಗ ಐತಿ ನೋಡು ಮೇಲೆ ಕನ್ನಡ ಮೂವಿ ನೋಡು ಆಡಿಯನ್ಸ್ ಈ ಸೈಡ್ ಅದಾರ ಆದ್ರ ಅವ್ರಿಗೆ ಅಭಿಮಾನ ಇರೋದೇ ಜಾಸ್ತಿ ಇಲ್ಲ ಇಲ್ಲಿ ಆಡಿಯನ್ಸ್ ಬೇಕು ಆದ್ರೆ ಇಲ್ಲಿ ಇವ್ರು ಬೇಡ ಇವು ಇಲ್ಲಿದ ಆರ್ಟಿಸ್ಟ್ ಬೇಡ ಅವ್ರಿಗೆ ಬೇಕಾಗಿಲ್ಲ ಅಲ್ಲಿ ಆರ್ಟಿಸ್ಟ್ ಇಲ್ಲಿ ಆಡಿಯನ್ಸ್ ಹಿಂಗ್ ನಡ್ಸ್ಯಾರ ಅದಕ್ಕೆ ಈಗೇನು ಈಗ ನಮ್ ಜನಕ್ಕೆ ಹೋಗಂದ್ರ ಅಂದ್ರೆ ಈಗ ನಮ್ ಸೈಡ್ ಮಾಡಂಗಿಲ್ಲ ಹಂಗಿಂಗ್ ಅಂದಿದ್ದಕ್ಕ ಈಗ ಉತ್ತರಾಖಂಡ ಅದ್ರಾಗ ಯಾರು ಅದಾರ ಅವ್ರ ಮತ್ ನಾವ್ ಏನ್ ನಮ್ದು ಎಲ್ಲಿ ಓದ್ ಮತ್ತದು ನಮ್ ಸೈಡ್ ಇರೋಗಳನ್ನ ಅದಿವೋ ಹೆಸರು ಶಿವು ದೊಡ್ಡ ಹೀರೋ ಶಿವಣ್ಣಗ ವಿಲನ್ ಇರೋನಪ್ಪ ಶಿವಣ್ಣ ಇವನು ಶಿವಣ್ಣ ನಗದ ಅದಲ್ಲ ಅದೊಂದೇ ಸಾಕು ಹೀರೋನಪ್ಪ ಹೀರೋನಪ್ಪ ಪರ್ಫೆಕ್ಟ್ ಅಕ್ಕ ನಾವು ನೋಡ್ರಪ್ಪ ನಮ್ಮ ಈ ಪಾಡ್ಕಾಸ್ಟ್ ಏನದಲ್ಲ ಈಶ್ವರನ ಪಾಡ್ಕಾಸ್ಟ್ ಚಲೋ ಅನ್ಸಿತ್ತಪ್ಪ ಅಂದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಮಗಂತೂ ಚಲೋ ಅನ್ಸ್ತದ ನಿಮಗೂ ಚಲೋ ಅನ್ಸ್ತದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಒಟ್ಟು ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋ ಬರಕ್ ಹೋಗ್ಬೇಡ್ರಿ ಈ ಚಾನಲ್ ಏನದಲ್ಲ ಪಾಡ್ಕಾಸ್ಟ್ ಕಂಟಿನ್ಯೂ ಅಪ್ಲೋಡ್ ಹಾಕೊಂತಿರ್ತಾವ ಈಗ ಲೈಕ್ ಹಿಂಗ ಒಬ್ರೇ ಅವರೇ ಇವ್ರೇ ಅಂತ ಬರ್ತಿರಲ್ಲ ಕಂಟಿನ್ಯೂ ಕಂಟೆಂಟ್ ಇರುತ್ತೆ ಈ ಚಾನಲ್ ಸಾರಿ ಇಲ್ಲಿ ಹೇಳಬೇಕಲ್ಲ ಈ ಚಾನಲ್ನಾಗ ಟೋಟಲಿ ಕಂಟೆಂಟ್ ಬರ್ತಿರ್ತದೆ ಪಾಡ್ಕಾಸ್ಟ್ ಲೈಕ್ ಲೆಜೆಂಡ್ರಿ ಎಲ್ಲ ಇರ್ತಾರ ಶಿವಣ್ಣ ಇರ್ತಾನ ಚೇತನ ಇರ್ತಾನ ಇವರೆಲ್ಲ ಗೊತ್ತಿದ್ದೈತ್ಲೆ ಚಾನಲ್ ನಿಮ್ದೇ ಅದ ಜಂಡ್ರಿ ಅವ ಬರೀ ಲೆಜೆಂಡ್ರಿ ಈ ಚೇತನ ಓಜಿ ಕ್ರಿಯೇಟರ್ಸ್ ಏನಾರ ಅದಾರಲ್ಲ ಈಗ ನಮ್ಮ ಉತ್ತರ ಕನ್ನಡದ ಇವ್ರು ಹಿರಿಯ ಇರ್ತಾರ ಅವ್ರ ಕಡೆಲಿಂದ ಕಂಟೆಂಟ್ ಬರ್ತಿರ್ತದ ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಏನಿರ್ತಲ್ಲ ಅವ್ರನ್ನ ಬರ್ತಿರ್ತದ ನಾವು ಜಾಸ್ತಿ ಮಂದಿ ನಮ್ಮ ಕಡೆದವ್ರು ಲೈಕ್ ಯಾದಗಿರಿ ಗುಲ್ಬರ್ಗ ಕಡೆದವ್ರು ಕಲಬುರಗಿ ಕಡೆದವ್ರು ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ ಸಪೋರ್ಟ್ ಮಾಡ್ರಿ ನಮಗೂ ಹಂಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಎಲ್ಲ ಹಾಕೊಂತೀರಿ ಫಾಲೋ ಗೆಲ್ಲ ಮಾಡ್ಕೊಂತೀರಿ ಅಷ್ಟೇ ವಿಶ್ ಎಂಪತ್ತಾರ್ ಚಂದು ವೈನ್ಸ್ ಈಶ್ವರ್ ಗೋ ಚೇತನ್ ರುಮಾರ್ ಚಂದ್ರಶೇಖರ್ ನಿಮ್ದು ಚಂದ್ರಶೇಖರ್ ಶೇಖರ್ ಇಟ್ಕೋಕ್ಬೇಡಪ್ಪ ಶೇಖರ್ ಆಲ್ವೇಸ್ ಶೇಖ್ ಶೇಖ್ ವಿತ್ ಶೇಖರ್ ಅಂತ ಮಾಡ್ಕೊರು ಚಂದು ಶೇಖ್ ಇಡ್ಬೋದು ನೋಡ್ಲಿ ಅಲ್ಲ ಶೇಖ್ ವಿತ್ ಶೇಖರ್ ಅಂತ ಇಟ್ಕೋ ಚಂದು ಮನೆಗೆಲ್ಲ ಚಂದು ಹೆಂಗ ಹೇಳ ನಿಂದು ಓನ್ಲಿ ಫ್ಯಾನ್ಸ್ ಒಳಗ ಶೇಖ್ ವಿತ್ ಶೇಖರ್ ಹೆಂಗೈತಿ ಶೇಖ್ ವಿತ್ ಶೇಖರ್ ಚಲೋ ಐತಿ ನೋಡಿ ಹೊಡಿಬೇಡಿ ಅಣ್ಣ ನನ್ ಕೈಲಿ ಆಗ್ತಲ್ಲ ಕರೆಕ್ಟ್ ಇದನ್ನ ನೋಡು ಶೇಖ್ ವಿತ್ ಶೇಖರ್ ನಿನ್ ಓನ್ಲಿ ಫ್ಯಾನ್ಸ್ ಇಂದ ಹೆಸರು ನೋಡು ಅವನು ಸ್ಟಾರ್ಟ್ ಮಾಡೋದನ್ರಿ ಯಾಕಂದ್ರೆ ಫ್ಯಾಷನ್ ಮಾಡೋದು ಸೊ ಅಲ್ಲಿ ಎಲ್ಲರೂ ನಿನ್ನ ಅರ್ಬಿ ಹಾಕೊಂಡಿದ್ದಷ್ಟ ಅಲ್ಲ ನಿನ್ನ ಅರ್ಬಿ ಇಲ್ದಂಗೂ ನೋಡಕ್ ಇಷ್ಟಪಡ್ತಿರ್ತಾರ ಸೊ ಅಂತವ್ರಿಗೆ ಶೇಖ್ ವಿತ್ ಶೇಖರ್ ನಾವು ಈ ಕಡೆಯಿಂದ ಕಲ್ಚರ್ದವ್ರು ಇದೀವಿ ನಾವು ಇಂಡಿಯನ್ ಕಲ್ಚರ್ದವ್ರು ಇದೀವಿ ನಾವು ವೆಸ್ಟರ್ನ್ ಕಲ್ಚರ್ದವ್ರು ನಾವು ಬೈ ನಮ್ ಇಂಡಿಯನ್ ಕಲ್ಚರ್ನಾಗ ಏನ್ ಎಲ್ಲ ಓಪನ್ ಐತಿ ನಮ್ದೊಳಗ ಈಗ ಇವ್ರ ಮಂಗ್ಯ ಸೊಳ ಮಕ್ಕಳು ಬ್ರಿಟಿಷ್ ಬಂದೆಲ್ಲ ನಮ್ಮನ್ನ ಮಂಗ್ಯ ಮಾಡೋಗ್ಯಾರ ಅವ್ರ ನಮ್ದು ಯಾವಾಗ್ಲೂ ಮಸ್ತ್ ಲಿಬರಲ್ ಲೈಫ್ ನಮ್ದು ಅದನ್ನ ಬೆಳೆಸ್ಕೋರಿ ಅದನ್ನ ಬೆಳೆಸ್ರಿ ಎಂಜಾಯ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದಾದ್ಮೇಲೆ ಏನ್ ಮಾಡ್ತೀರಿ ಮಾಡ್ರಿ ಸ್ಯಾಕ್ಸ್ ಮಾಡ್ರಿ ಮಕ್ಕೋರಿ ಮತ್ತೆ ನೀವು ಒಳ್ಳೆ ಮತ್ತೆ ಯಾವಾಗ ಸರ್ ಬಂದ್ರೆ ಮತ್ತೆ ಬರ್ರಿ ಎಪಿಸೋಡ್ 2 ಬರ್ತದ ಅಷ್ಟೊತ್ತಿಗೆ ಅಲ್ಲಿ ನಮ್ದು ಶೇಖ್ ವಿತ್ ಶೇಖರ್ ಚಾನಲ್ ಓಪನ್ ಆಗಿರ್ಲಿ ಅಂತ ನಾವು ಆಗಿರ್ತದ ಇದ್ರ ಈ ಪಾಡ್ಕಾಸ್ಟ್ ನೇ ನಾವ್ ಏನಾರ ಹೆಚ್ಚಿಗೆ ಮಾತಾಡಿದ್ವಿ ಅಂದ್ರೆ ಏನ್ ಮನ್ಸಿಗೆ ಹಚ್ಚಕ್ ಹೋಗ್ಬೇಡ್ರಿ ಮನ್ಸಿಗೆ ಹಚ್ಕೋಗಿತ್ತು ಅಂತಿಗೋ ನಿಮ್ ಕರಿಯರ್ ಹಚ್ಕೋರಿ ಈ ಮಾತನ್ನ ಮನ್ಸಿಗೆ ಹಚ್ಕೋಕ್ ಹೋಗ್ಬೇಡ್ರಿ ಎಷ್ಟು ಮಾತಾಡಿದಲ್ಲ ಮುಖದ ಮಾತಾಡ್ತಾರೆ ನಗದ್ ಜಾಸ್ತಿ ಅಂದ್ರೆ ಏನ್ ಹಚ್ಕೋ ತೆಲಿಗೆ ತಗೋಕ್ ಹೋಗ್ಬೇಡ್ರಪ್ಪ ನಗದ್ ನಮ್ ಸ್ವಲ್ಪ ವಾಯ್ಸ್ ಟೋನ್ ಜಾಸ್ತಿ ಅದ ಕುಣಿತವ್ರಿ